ಸೊ ಲಾಸ್ಟ್ ಕ್ಲಾಸಲ್ಲಿ ಬಂದ್ಬಿಟ್ಟು ಕನ್ಸ್ಟ್ರೈನ್ ಲೈನ್ ಟೂಲ್ ವರೆಗೂ ಆಗಿತ್ತು. ಸೊ ಈ ಕ್ಲಾಸಲ್ಲಿ ನಾವು ರೌಂಡೆಡ್ ಕಾರ್ನರ್ಸ್ ಇಂದ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಹೇಗೆ ಅನ್ನಿಸ್ತು ಕ್ಲಾಸು? ನಿಮ್ಮ ಫೀಡ್ಬ್ಯಾಕ್ನ ನನಗೆ ವಾಟ್ಸಪ್ ಮೆಸೇಜಲ್ಲಿ ಬರೀತೀರಾ? ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಕ್ಲಾಸು? ಎಲ್ಲಾದರೂ ಕಷ್ಟ ಆಯ್ತಾ? ಟೆಸ್ಟ್ ಹೇಗೆ ಅನ್ನಿಸ್ತು? ಈಸಿ ಅನ್ನಿಸ್ತಾ, ಕಷ್ಟ ಅನ್ನಿಸ್ತಾ, ನಂಗೆ ಹೇಳ್ತೀರಾ? ಸೊ ಈ ಸೆಷನ್ ಆದಮೇಲೆ ನನಗೆ ವಾಟ್ಸಪ್ ಮೆಸೇಜಲ್ಲಿ ಟೈಪ್ ಮಾಡಿಬಿಡಿ. ಸೊ ಹೇಗೆ ಅನ್ನಿಸ್ತು ಅಂತ. ಸೊ ನಿಮ್ಗೆ ಯಾವುದಾದ್ರೂ ಕಷ್ಟ ಅನ್ನಿಸ್ತಿದೆ ಅಥವಾ ನನ್ನ ಲ್ಯಾಂಗ್ವೇಜ್ನ ಫಾಲೋ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ನನಗೆ ಹೇಳಿ, ನಾನು ಆದಷ್ಟು ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, so next option ಬಂದು rounded corners. Rounded corners and live corner effects are used to add corner effect to rectangle or square frame. ಸೊ ಒಂದು ನಾವು ರೆಕ್ಟ್ಯಾಂಗಲ್ ಶೇಪ್ ಹಾಕ್ತೀವಿ ಅಲ್ವಾ? ಸೊ ಇದಕ್ಕೆ ಡಿಸೈನ್ ಹಾಕಬೇಕು ಅಂದರೆ ನಾವೇನು ಮಾಡ್ತೀವಿ ಅಂದರೆ ಆಬ್ಜೆಕ್ಟಿಗೆ ಹೋಗಿ ಕಾರ್ನರ್ ಆಪ್ಷನ್ಸ್ ಅಂತ ತೊಗೊಂಡ್ರೆ ಸೊ ಇಲ್ಲಿ ನನಗೆ ಕಾರ್ನರ್ ಡಿಸೈನ್ ಬರುತ್ತೆ. ಸೊ ನಾನು ಎಲ್ಲದಕ್ಕೂ ಒಂದೇ ಡಿಸೈನ್ ಬೇಕಂದ್ರೆ ಈ ಮಧ್ಯದ ಬಟನ್ ಪ್ರೆಸ್ ಮಾಡ್ತೀನಿ. ಸೊ ಬೇಕಂದ್ರೆ ಒಂದ್ ಕಾರ್ನರ್ಗೂ ಒಂದೊಂದು ಡಿಸೈನ್ನ ನಾನು ಹಾಕ್ಬೋದು. ಸೊ ನಾನು ನಿಮಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಎಲ್ಲನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಓಕೆ, ಓಕೆ ಅಂತ ಕೊಟ್ಟರೆ ನಾನು ಝೂಮ್ ಮಾಡ್ತೀನಿ ನೋಡಿ. ಸೊ ಒಂದ್ ಕಾರ್ನರ್ಗೂ ಒಂದೊಂದು ಡಿಸೈನ್ ಬಂದಿದೆ. ಸೊ ಈ ಎಫೆಕ್ಟ್ಸ್ನ ನಾನು ಏನಂತ ಹೇಳ್ತೀನಪ್ಪ ಅಂದರೆ ರೌಂಡೆಡ್ ಕಾರ್ನರ್ಸ್ ಅಂತ ಹೇಳ್ತೀನಿ. ಅದು ಹೇಗೆ ಅಪ್ಲೈ ಮಾಡ್ತೀವಿ ಅಂದರೆ ಕಾರ್ನರ್ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ತೀವಿ. ಓಕೆ, ಸೊ ನಮ್ಗೆ ಯಾವ್ದ್ಯಾವ್ದು ರೌಂಡೆಡ್ ಕಾರ್ನರ್ ಆಪ್ಷನ್ ಎಫೆಕ್ಟ್ಸ್ ಇದೆ ಅಂದರೆ ನನ್ನು, ಫ್ಯಾನ್ಸಿ, ಬಿವೆಲ್, ಇನ್ಸೆಟ್, ಇನ್ವರ್ಸ್ ರೌಂಡೆಡ್. ಓಕೆ, ಅಂದರೆ ರೌಂಡ್ ಕಾರ್ನರ್ ಏನಿರುತ್ತೆ ಅದು ಇನ್ವರ್ಸ್ ಆಗಿರುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಹಿಂಗೆ ಬಂದಿಲ್ಲ, ಹಿಂಗೆ ಉಲ್ಟಾ ಬಂದಿದೆ. ಸೊ ಇದನ್ನ ಇನ್ವರ್ಸ್ ರೌಂಡೆಡ್ ಅಂತ ಹೇಳ್ತೀವಿ. ಯು ಕ್ಯಾನ್ ಫಿಟ್ ಆನ್ ಆಬ್ಜೆಕ್ಟ್ ಟು ಇನ್ ಟು ಇಟ್ಸ್ ಫ್ರೇಮ್ ಯೂಸಿಂಗ್. ಸೊ ಒಂದು ನಿಮಗೆ ಗೊತ್ತಿರೋಂಗೆ ನಾವು ಇಂಡಿಸೈನಲ್ಲಿ ಪ್ರತಿಯೊಂದು ಏನೇ ಡೇಟಾ ಮಾಡಿದ್ರು ಅದನ್ನು ಫ್ರೇಮ್ಸಲ್ಲೇ ಮಾಡ್ತೀವಿ. ಸೊ ಇವಾಗ ನಾನು ಟಿ ಅಂತ ತೊಗೊಂಡು ಹಿಂಗೆ ಡ್ರಾ ಮಾಡ್ತೀನಲ್ಲ, ಸೊ ಇದನ್ನು ಫ್ರೇಮ್ ಅಂತೀನಿ. ಸೊ ಲೈಕ್ ಇವಾಗ ನಾನು ಒಂದು ಇಮೇಜ್ನ ಯಾವ್ದಾದ್ರು ಇನ್ಸರ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಇದು ನನಗೆ ಎಲ್ಲಿ ಪ್ಲೇಸ್ ಆಗಿದೆ ಅಂದರೆ ಇಲ್ಲಿ ಕಾಣಿಸುತ್ತೆ ಅಲ್ಲ. ಸೊ ನನಗೆ ಈ ಬ್ಲೂ ಬಾಕ್ಸ್ ಬಂದು ಫ್ರೇಮು. ಸೊ ಈ ಆರೆಂಜ್ ಕಲರ್ ಇರೋದೇನಪ್ಪ ಅಂದರೆ ಇಮೇಜ್. ಇಂಡಿಸೈನಲ್ಲಿ ಫ್ರೇಮಲ್ಲೇ ಪ್ಲೇಸ್ ಆಗುತ್ತೆ. ಸೊ ನಾನು ಆ ಫ್ರೇಮಲ್ಲಿ ಆಬ್ಜೆಕ್ಟ್ನ ಹೇಗೆಲ್ಲ ಪ್ಲೇಸ್ ಮಾಡ್ಬೋದು, ಹೇಗೆಲ್ಲ ಫಿಟ್ ಮಾಡ್ಬೋದು ಅನ್ನೋದು ಈ ಕಾನ್ಸೆಪ್ಟ್. ಓಕೆ, ಯು ಕ್ಯಾನ್ ಫಿಟ್ ಅನ್ ಆಬ್ಜೆಕ್ಟ್ ಟು ಇಟ್ಸ್ ಫ್ರೇಮ್ ಯೂಸಿಂಗ್ ಫಿಟ್ ಕಂಟೆಂಟ್ ಟು ಫ್ರೇಮ್, ಫಿಟ್ ಫ್ರೇಮ್ ಟು ಕಂಟೆಂಟ್, ಸೆಂಟರ್ ಕಂಟೆಂಟ್, ಫಿಟ್ ಕಂಟೆಂಟ್ ಪ್ರಪೋರ್ಷನಲಿ ಆ್ಯಂಡ್ ಫಿಲ್ ಫ್ರೇಮ್ ಪ್ರಪೋರ್ಷನಲಿ. ಸೊ ಫಸ್ಟ್ ಒನ್ ಬಂದು ಫಿಟ್ ಕಂಟೆಂಟ್ ಟು ಫ್ರೇಮ್. ಸೊ ಫಿಟ್ ಕಂಟೆಂಟ್ ಟು ಫ್ರೇಮಲ್ಲಿ ಏನಪ್ಪ ಆಗುತ್ತೆ ಅಂದರೆ ದಿಸ್ ಆಪ್ಷನ್ ರಿಸೈಸಸ್ ಕಂಟೆಂಟ್ ಟು ಫಿಟ್ ಇಂಟು ಅ ಫ್ರೇಮ್. ಓನ್ಲಿ ಕಂಟೆಂಟ್ ಪ್ರಾಪರ್ಟೀಸ್ ಆರ್ ಚೇಂಜ್ ಬಟ್ ಫ್ರೇಮ್ ವಿಲ್ ನಾಟ್ ಚೇಂಜ್. ಸೊ ಇಲ್ಲೇನಾಗುತ್ತೆ ಅಂದರೆ ಫಿಟ್ ಕಂಟೆಂಟ್ ಟು ಫ್ರೇಮ್ ಅಂದರೆ ಕಂಟೆಂಟು ನನ್ನ ಫ್ರೇಮ್ ಒಳಗಡೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ಕಂಟೆಂಟ್ ಎಲ್ಲ ಏನಾಗುತ್ತಪ್ಪ ಅಂದರೆ ರೀಸೈಸ್ ಆಗುತ್ತೆ, ಬಟ್ ಫ್ರೇಮ್ ಹಾಗೆ ಇರುತ್ತೆ. ಸೆಕೆಂಡ್ ಆಪ್ಷನ್ ಬಂದು ಫಿಟ್ ಫ್ರೇಮ್ ಟು ಕಂಟೆಂಟ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಫ್ರೇಮ್ ಏನೇ ಕಂಟೆಂಟ್ಸ್ ಏನು ಹೇಗಿದೆ ಹಾಗೆ ಇರುತ್ತೆ, ಅದ್ರ ತಕ್ಕನಂಗೆ ಫ್ರೇಮು ದೊಡ್ಡದಾಗಬೇಕಾ ಅಥವಾ ಚಿಕ್ಕದಾಗಬೇಕಾ ಆ ರೀತಿ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಸೆಂಟರ್ ಕಂಟೆಂಟ್. ಸೊ ನಾನು ಏನು ಫ್ರೇಮ್ ಸೈಜ್ ಕೊಟ್ಟಿದ್ದೀನಿ ಅದು ಹಾಗೆ ಇರುತ್ತೆ, ಕಂಟೆಂಟ್ ಏನು ಟೈಪ್ ಮಾಡಿದ್ದೀನಿ ಅದು ಹಾಗೆ ಇರುತ್ತೆ, ಅವೆರಡು ಅಲೈನ್ಮೆಂಟಲ್ಲಿ ಸೆಂಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಬಂದು ಫಿಟ್ ಕಂಟೆಂಟ್ ಪ್ರಪೋರ್ಷನಲಿ. ಫಿಟ್ ಕಂಟೆಂಟ್ ಪ್ರಪೋರ್ಷನಲಿ ಆಪ್ಷನ್ resizes content to fit a frame while preserving the content properties. If the content and frame have different proportions, then some empty space will result. Like ಇವಾಗ ಇಲ್ಲಿ ಆಯ್ತಲ್ಲ ಫಿಟ್ ಫ್ರೇಮ್ ಟು ಕಂಟೆಂಟ್, ಫಿಟ್ ಕಂಟೆಂಟ್ ಟು ಫ್ರೇಮ್ ಮತ್ತು ಫಿಟ್ ಫ್ರೇಮ್ ಟು ಕಂಟೆಂಟ್ಸ್ ಅದೇ ರೀತಿ ಆಗುತ್ತೆ, ಬಟ್ ಪ್ರಪೋರ್ಷನೇಟ್ ಆಗಿ ನನ್ನ ಕಂಟೆಂಟು ಪ್ಲೇಸ್ ಆಗುತ್ತೆ. ಸೊ ಪ್ರಪೋರ್ಷನಲಿಟ್ಲಿ ಅಂದರೆ ಲೈಕ್ ಎಲ್ಲ ಕಡೆನೂ ಈಕ್ವಲ್ ಆಗಿ ಸ್ಪೇಸ್ ಕೊಟ್ಕೊಂಡು ಪ್ರಪೋರ್ಷನೇಟ್ ಆಗಿ ನನಗೆ ಅದೇ ಕಂಟೆಂಟ್ ಪ್ಲೇಸ್ ಆಗುತ್ತೆ. ಸೊ ಇಲ್ಲೇನಾಯಿತು ಅದೇ ಆಗುತ್ತೆ, ಬಟ್ ಪ್ರಪೋರ್ಷನೇಟ್ ಆಗಿ ಆಗೋದ್ರಿಂದ ಇದನ್ನು ನಾನು ಫಿಟ್ ಕಂಟೆಂಟ್ ಪ್ರಪೋರ್ಷನೇಟ್ಲಿ ಅಂತ ಹೇಳ್ತೀನಿ, ಫಿಟ್ ಫ್ರೇಮ್ ಪ್ರಪೋರ್ಷನೇಟ್ಲಿ ಅಂತ ಹೇಳ್ತೀನಿ. ಓಕೆ, ಸೊ ಈ ಆಪ್ಷನ್ ಎಲ್ಲಿ ಬರುತ್ತೆ? ಸೊ ಈಗ ನಾನು ಟೂಲ್ನ ತಗೊಂಡು ಇಲ್ಲಿ ಬರುತ್ತೆ ನಿಮಗೆ. ಫಿಟ್ ಕಂಟೆಂಟ್ ಟು ಫ್ರೇಮ್ ಟು ಕಂಟೆಂಟು, ಕಂಟೆಂಟ್ ಟು ಫ್ರೇಮು, ಸೊ ಫಿಟ್ ಕಂಟೆಂಟ್ ಪ್ರಪೋರ್ಷನೇಟ್ಲಿ ಈ ಆಪ್ಷನ್ ಎಲ್ಲ ಅಲ್ಲಿ ಬರುತ್ತೆ. ಸೆಂಟರ್ ಕಂಟೆಂಟು,
ಫಿಟ್ ಕಂಟೆಂಟ್ ಪ್ರಪೋರ್ಷನೇಟ್ಲಿ, ಫಿಟ್ ಫ್ರೇಮ್ ಪ್ರಪೋರ್ಷನೇಟ್ಲಿ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪೆನ್ ಟೂಲ್. ಸೊ ಪೆನ್ ಟೂಲ್ ಎಲ್ಲಿ ಬರುತ್ತೆ ನನಗೆ? ಇಲ್ಲಿ ಬರುತ್ತೆ. ಸೊ ಪ್ಲೆನ್ದು ಫ್ಲೈಔಟ್ ಇದೆ. ಸೊ ನಂಗೆ ಫಸ್ಟ್ ಆಪ್ಷನ್ ಬಂದು ಪೆನ್ ಟೂಲ್. ಅದರಲ್ಲಿ ಆ್ಯಡ್ ಆಂಕರ್ ಪಾಯಿಂಟ್ ಟೂಲು, ಡಿಲೀಟ್ ಆಂಕರ್ ಅಂಡ್ ಪಾಯಿಂಟ್ ಟೂಲ್, ಕನ್ವರ್ಟ್ ಡೈರೆಕ್ಷನ್ ಪಾಯಿಂಟ್ ಟೂಲ್ ಇದೆ. ಸೊ ಫಸ್ಟ್ ಪಾಯಿಂಟ್ ಟೂಲ್ನ ತಿಳ್ಕೊಳ್ಳೋಣ. ಸೊ ಪೆನ್ ಟೂಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಲೈನ್ಸ್ ಅಥವಾ ಕರ್ವ್ಸ್ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒಂದು ಕ್ಲಿಕ್ ಮಾಡಿ ಮತ್ತೆ ಎಲ್ಲಿ ಬೇಕೋ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಂಗೆ ಲೈನ್ ಬರುತ್ತೆ. ಸೊ ಶಿಫ್ಟ್ ಹೋಲ್ಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ ನನಗೆ ಕರ್ವ್ ಬರುತ್ತೆ. ಸೊ ಇದು ಕ್ಲೋಸ್ ಆಗಬೇಕಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಇಲ್ಲಿ ಬಂದು ಜಸ್ಟ್ ಕ್ಲಿಕ್ ಮಾಡಿದ್ರೆ ನನಗೆ ಆ ಪಾತು ಕ್ಲೋಸ್ ಆಗುತ್ತೆ. ಸೊ ನಾನು ಪೆನ್ ಟೂಲ್ ಯೂಸ್ ಮಾಡ್ಕೊಂಡು ಓಪನ್ ಪಾತ್ ಆದರೂ ಡ್ರಾ ಮಾಡ್ಬೋದು ಅಥವಾ ಕ್ಲೋಸ್ ಪಾತ್ ಆದರೂ ಡ್ರಾ ಮಾಡ್ಬೋದು. ನಿಲ್ಲಿಸ್ಬೇಕು ಅಂದರೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಪಾತು ಡ್ರಾಯಿಂಗು ಸ್ಟಾಪ್ ಆಗುತ್ತೆ. ಓಕೆ. Pen tool is used to create lines and path. Lines may be straight or curved, which may consist of anchor points. ಪ್ರತಿ ಈ ಲೈನ್ ಇವಾಗ ನಾನು ಡ್ರಾ ಮಾಡಿದ್ದೀನಲ್ಲ, ಇಲ್ಲಿ ಪ್ರತಿ ಒಂದೊಂದು ಇವಾಗ ಸೆಲೆಕ್ಟ್ ಮಾಡ್ತೀನಿ ನೋಡಿ ಇದನ್ನು. ಸೊ ಇಲ್ಲಿ ಒಂದು ಡಾಟ್ ಇದೆಯಲ್ಲ, ರೆಕ್ಟ್ಯಾಂಗಲ್ ಬಾಕ್ಸಸ್ ಕಾಣುತ್ತೆ ಅಲ್ಲ, ಈ ಪ್ರತಿ ಒಂದೂ ನಾನು ಏನಂತ ಹೇಳ್ತೀನಪ್ಪ ಅಂದರೆ ನೋಡಿ ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಈ ಪ್ರತಿಯೊಂದೂ ಏನಂತ ಹೇಳ್ತೀನಿ ಅಂದರೆ ಆಂಕರ್ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಎರಡು ಆಂಕರ್ ಪಾಯಿಂಟ್ ಮಧ್ಯೆ ಒಂದೊಂದು ಆಂಕರ್ ಪಾಯಿಂಟ್ನು ನಾನು ಏನಂತ ಹೇಳ್ತೀನಿ ಅಂದರೆ ನೋಟ್ಸ್ ಅಂತ ಹೇಳ್ತೀನಿ, ಇಲ್ಲ ಆಂಕರ್ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಎರಡು ನೋಟ್ಸ್ ಮಧ್ಯೆ ಇರೋ ಲೈನನ್ನು ನಾನು ಏನಂತ ಹೇಳ್ತೀನಿ ಅಂದರೆ ಸೆಗ್ಮೆಂಟ್ ಅಂತ ಹೇಳ್ತೀನಿ. ಓಕೆ. The paths may be open or closed, which can be complex and simple paths. ಸೊ ಪಾತ್ ನನಗೆ ಸಿಂಪಲ್ ಆದರೂ ಆಗಿರ್ಬೋದು, ಕಾಂಪ್ಲೆಕ್ಸ್ ಆದರೂ ಆಗಿರ್ಬೋದು. ಸೊ ಅದ್ರಲ್ಲಿ ಕಲರ್ ಫಿಲ್ ಮಾಡೋಕ್ಕಾಗುತ್ತೆ ಅಂದರೆ ಅದನ್ನು ನಾವು ಕ್ಲೋಸ್ ಪಾತ್ ಅಂತೀವಿ. ಕಲರ್ ಫಿಲ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ನಾವು ಓಪನ್ ಪಾತ್ ಅಂತೀವಿ. ಸೊ ಓಪನ್ ಪಾತಲ್ಲಿ ನನಗೆ ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟು ಮೀಟ್ ಆಗಿರೋದಲ್ಲ, ಆದರೆ ಕ್ಲೋಸ್ ಪಾತಲ್ಲಿ ನನಗೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ಎರಡು ಮೀಟ್ ಆಗಿರುತ್ತೆ. ಸೊ ಶಿಫ್ಟ್ ಹೋಲ್ಡ್ ಮಾಡಿದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. 2 ಟೈಪ್ಸ್ ಆಫ್ ಕರ್ವ್ ನಾನು ಯಾವುದೇ ಡ್ರಾ ಮಾಡ್ಬೋದು ಅಂದರೆ ಸಿ ಕರ್ವ್ ಮತ್ತು ಎಸ್ ಕರ್ವ್. ಎಸ್ ಕರ್ವ್ ಅಂದರೆ ಈ ರೀತಿ ಇರುತ್ತೆ. ಲೈಕ್ ಇವಾಗ ಇಲ್ಲಿ ಡ್ರಾ ಮಾಡ್ತೀನಿ. ಸೊ ಒಂದು ಕರ್ವ್ ಈ ಕಡೆ ಬಂದರೆ ಸೊ ಇನ್ನೊಂದು ಕರ್ವ್ ಈ ಕಡೆ ಬರುತ್ತೆ. ಸೊ ಈ ಕರ್ವ್ನ ನಾನು ಎಸ್ ಕರ್ವ್ ಅಂತ ಹೇಳ್ತೀನಿ. ಅದೇ ಸಿ ಕರ್ವ್ ಅಂದರೆ ಜಸ್ಟ್ ಒಂದು ಕರ್ವ್ ಈ ಕಡೆ ಇರುತ್ತೆ. ಸೊ ಅದ್ರ ಕನ್ಸಿಗೇಟಿವ್ ಕರ್ವ್ಗೂ ನನಗೆ ಇದೇ ಸೈಡೇ ಇರುತ್ತೆ. ನೆಕ್ಸ್ಟ್ ಲೈನ್ ಸೆಗ್ಮೆಂಟ್ಸ್ ಆಟೋಮ್ಯಾಟಿಕ್ಲಿ ಡ್ರಾನ್ ಬಿಟ್ವೀನ್ 2 ಆಂಕರ್ ಪಾಯಿಂಟ್ಸ್. ಸೊ ಎರಡು ಆಂಕರ್ ಪಾಯಿಂಟ್ಸ್ ಅಥವಾ ನೋಟ್ಸ್ ಮಧ್ಯೆ ಇರೋದನ್ನ ಲೈನ್ ಅಂತ ಹೇಳ್ತೀವಿ. ಆ ಲೈನ್ನ ನಾವು ಸೆಗ್ಮೆಂಟ್ ಅಂತ ಹೇಳ್ತೀವಿ. ಓಪನ್ ಪಾತ್ ಇಸ್ ಎ ಪಾತ್ ಹೂಸ್ ಎಂಡ್ ಪಾಯಿಂಟ್ಸ್ ಆರ್ ನಾಟ್ ಕನೆಕ್ಟೆಡ್. ಈ ಕ್ಲೋಸ್ ಪಾತ್ ಇಸ್ ಎ ಪಾತ್ ಹೂಸ್ ಎಂಡ್ ಪಾಯಿಂಟ್ಸ್ ಆರ್ ಕನೆಕ್ಟೆಡ್. ನಾ ಹೇಳ್ದಂಗೆ ಎಂಡ್ ಪಾಯಿಂಟ್ ಕನೆಕ್ಟ್ ಆಗಿತ್ತು ಅಂದರೆ ಅಥವಾ ಮೀಟ್ ಆಗಿತ್ತು ಅಂದರೆ ಅದನ್ನು ಕ್ಲೋಸ್ ಪಾತ್ ಅಂತೀವಿ. ಸೊ ಮೀಟ್ ಆಗಿಲ್ಲ ಅಂದರೆ ಅದನ್ನು ಓಪನ್ ಪಾತ್ ಅಂತ ಹೇಳ್ತೀವಿ. ಯು ಕ್ಯಾನ್ ಕನ್ವರ್ಟ್ ಪಾಯಿಂಟ್ಸ್ ಆನ್ ಎ ಪಾತ್. ಸೊ ಇವಾಗ ಪಾತ್ ಮಾಡಿದೆ ಅಲ್ಲ, ಸೊ ಇವಾಗ ಇಲ್ಲಿ ಡ್ರಾ ಮಾಡಿದ್ದೀನಿ. ಸೊ ನನಗೆ ಯಾವ್ದಾದ್ರು ಪಾಯಿಂಟ್ ಬೇಡ, ಮಧ್ಯದಲ್ಲಿ ಬೇಕಂದರೆ ಆ್ಯಡ್ ಆಂಕರ್ ಪಾಯಿಂಟ್ ಅಂದರೆ ನನಗೆ ಇನ್ನೊಂದು ನೋಡ್ ಬರುತ್ತೆ. ಅದೇ ರೀತಿ ನನಗೆ ಇನ್ನೊಂದು ಯಾವ್ದಾದ್ರು ಬೇಡ ಅಂದರೆ ಲೈಕ್ ಡಿಲೀಟ್ ಆಂಕರ್ ಪಾಯಿಂಟ್ ಅಂತ ಬಂದು ಇಲ್ಲಿ ನೋಡ್ ಹತ್ರ ಕ್ಲಿಕ್ ಮಾಡಿದ್ರೆ ಆ ನೋಡು ಡಿಲೀಟ್ ಆಗುತ್ತೆ. ಅದು ಬಿಟ್ಟು ಕನ್ವರ್ಟ್ ಡೈರೆಕ್ಷನ್ ಪಾಯಿಂಟ್ ಟೂಲ್ ಅಂತ ಬರುತ್ತೆ. ಸೊ ಈ ಟೂಲ್ನ ಯೂಸ್ ಮಾಡ್ಕೊಂಡು ನಾವು ಡೈರೆಕ್ಷನ್ ಚೇಂಜ್ ಮಾಡ್ಬೋದು ಒಂದು ಡ್ರಾಯಿಂಗ್ದು. ಓಕೆ. ಸೊ ಇದು ಯಾವ್ಯಾವ ರೀತಿ ಡೈರೆಕ್ಷನ್ ನಾನು ಚೇಂಜ್ ಮಾಡ್ಬೋದಪ್ಪ ಅಂದರೆ ಪ್ಲೈನು, ಕಾರ್ನರು, ಸ್ಮೂತು, ಸಿಮಿಟ್ರಿಕಲ್ ಅಂತ 4 ವೇಸಲ್ಲಿ ಚೇಂಜ್ ಮಾಡ್ಬೋದು. ಪ್ಲೈನ್ ಅಂದರೆ ಏನಾಗುತ್ತೆ ಅಂದರೆ ಚೇಂಜಸ್ ಪಾಯಿಂಟ್ ಟು ಹ್ಯಾವ್ ನೋ ಡೈರೆಕ್ಷನಲ್ ಪಾಯಿಂಟ್ಸ್ ಆರ್ ಲೈನ್. ಸೊ ಇದರಿಂದ ನನಗೇನಾಗುತ್ತೆ ಡೈರೆಕ್ಷನ್ ಪಾಯಿಂಟ್ಸ್ ಇರಲ್ಲ ಅಥವಾ ಲೈನ್ಸ್ ಇರೋದಿಲ್ಲ. ಕಾರ್ನರ್ ಅಂದರೆ ಇವಾಗ ನಾನು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ ಅಲ್ವಾ. ಸೊ ಡ್ರಾ ಮಾಡ್ಬೇಕಾದ್ರೆ ಆ ನೋಡ್ ಎಂಡಿಂಗ್ ಇರುತ್ತೆ ಅಲ್ವಾ. ಸೊ ಅದು ನೀವು ಮೇಲ್ಗಡೆ ಆದರೂ ತಗೋಬೋದು, ಕೆಳಗಡೆ ಆದರೂ ತಗೋಬೋದು. ಇಂಡಿಪೆಂಡೆಂಟ್ ಡೈರೆಕ್ಷನಲ್ಲಿ ಚೂಸ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡುತ್ತೆ. ನೆಕ್ಸ್ಟ್ ಒನ್ ಬಂದು ಸಿಮಿಟ್ರಿಕಲ್. ಸಿಮಿಟ್ರಿಕಲ್ ಚೇಂಜಸ್ ಪಾಯಿಂಟ್ಸ್ ಟು ಸ್ಮೂತ್ ಪಾಯಿಂಟ್ಸ್ ವಿತ್ ಈಕ್ವಲ್ ಲೆಂತ್ ಡೈರೆಕ್ಷನಲ್ ಲೈನ್ಸ್. ಅಂದರೆ ಇವಾಗ ನಾನು ಹೇಳ್ದಂಗೆ ಒಂದು ಲೈನ್ ಮೇಲೋಯ್ತು ಅಂದರೆ ಒಂದು ಲೈನ್ ಕೆಳಗೆ ಬರುತ್ತೆ. ಸೊ ಒಂದು ದೊಡ್ಡದು ಬರುತ್ತೆ, ಇನ್ನೊಂದು ಚಿಕ್ಕದು ಬರುತ್ತೆ. ಅದನ್ನು ನಾವು ಎರಡು ಈಕ್ವಲ್ ಆಗಿ ಬರಬೇಕಂದ್ರೆ ಸಿಮೆಟ್ರಿಕಲ್ ಅಂತ ಕೊಟ್ಕೋಬೋದು. ಓಕೆ. ನೆಕ್ಸ್ಟ್ ಟೂಲ್ ಬಂದು ಸಿಸರ್ ಟೂಲ್ಸ್. ಸಿಸರ್ ಟೂಲ್ನ ನಾವು ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಇವಾಗ ನಾವು ಈ ರೀತಿ ಶೇಪ್ ಹಾಕ್ತೀವಿ ಅಂದ್ಕೊಳ್ಳಿ. ಸೊ ಇದನ್ನು ಬೇರೆ ಶೇಪಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀನಪ್ಪ ಅಂದರೆ ಸಿಸರ್ ಟೂಲ್ನ ತೊಗೊಂಡು ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ. ಸೊ ನಾನು ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ನನಗೆ ಅಲ್ಲೊಂದು ನೋಡ್ ಕ್ರಿಯೇಟ್ ಆಗಿ ಸೊ ನನಗೆ ಬೇರೆ ಶೇಪು ಕನ್ವರ್ಟ್ ಆಗುತ್ತೆ. ಓಕೆ. ಸೊ ಈ ರೀತಿ ಶೇಪ್ನ ಬೇರೆ ಶೇಪಿಗೆ ಕನ್ವರ್ಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಿಸರ್ ಟೂಲ್ನ ಯೂಸ್ ಮಾಡ್ತೀವಿ. ಸಿಸರ್ ಟೂಲ್ ಯೂಸ್ ಟು ಸ್ಪ್ಲಿಟ್ ಎ ಆರ್ ಬ್ರೇಕ್ ಎ ಪಾತ್ ಇಂಟು ಸೆಗ್ಮೆಂಟ್ಸ್. ಪ್ರತಿಯೊಂದೊಂದು ಏನಾಗುತ್ತೆ ಅಂದರೆ ಒಂದೊಂದು ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಆಗುತ್ತೆ.
ಯು ಕ್ಯಾನ್ ಸೆಲೆಕ್ಟ್ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಇನ್ ಡಿಸೈನ್. ಸೊ ನಾವು ಇವಾಗ ಎಷ್ಟೊಂದು ಆಬ್ಜೆಕ್ಟ್ ಇದೆ ಅಂದರೆ ಇದು ಡಿಸೈನ್ ಅಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ಎಲ್ಲ ಸೆಲೆಕ್ಟ್ ಮಾಡ್ಬೇಕಂದ್ರೆ ಲೈಕ್ ಈಗ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಲೈಕ್ ಇದು ಸೆಲೆಕ್ಟ್ ಮಾಡಿ ಇದನ್ನ ಮಾಡ್ಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀನಿ. ಸೊ ಇದನ್ನ ಶಿಫ್ಟ್ ಹೋಲ್ಡ್ ಮಾಡಿದ್ರೆ ಇದು ಸೆಲೆಕ್ಟ್ ಆಗುತ್ತೆ. ನನಗೆ ಇದು ಮತ್ತೆ ಇದು ಮಾತ್ರ ಸೆಲೆಕ್ಟ್ ಆಗ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿ ಕಂಟ್ರೋಲ್ ಇಟ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ರೆ ನನಗೆ 2 ಆಬ್ಜೆಕ್ಟ್ಸ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ನಾನ್ ಕನ್ಸಿಕ್ಯೂಟಿವ್ ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಯೂಸ್ ಮಾಡ್ತೀವಿ, ಕನ್ಸಿಕ್ಯೂಟಿವ್ ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಶಿಫ್ಟ್ನ ಯೂಸ್ ಮಾಡ್ತೀವಿ. ಓಕೆ, ಯು ಕ್ಯಾನ್ ಸೆಲೆಕ್ಟ್ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಇನ್ InDesign at once. ಟು ಸೆಲೆಕ್ಟ್ ಆಲ್ ಆಬ್ಜೆಕ್ಟ್ಸ್ ಗೋ ಟು ಎಡಿಟ್ ಮೆನ್ಯೂ, ಸೆಲೆಕ್ಟ್ ಆಲ್. ಎಲ್ಲ ಆಬ್ಜೆಕ್ಟ್ಸ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ಆಲ್ ಮಾಡ್ಬೋದು. ಆಪ್ಷನ್ ಬಂದು ಎಡಿಟ್ ಮೆನ್ಯೂನಲ್ಲಿದೆ. ಸೊ ಟು ಸೆಲೆಕ್ಟ್ ನಾನ್ ಕಂಟಿನ್ಯೂಸ್ ಆಬ್ಜೆಕ್ಟ್ಸ್ ಪ್ಲಸ್ ಕಂಟ್ರೋಲ್. ಕಂಟಿನ್ಯೂಸ್ ಆಗಿ ಇಲ್ದಲೇ ಇರೋ ಆಬ್ಜೆಕ್ಟ್ ಅಲ್ಲೊಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕಂಟ್ರೋಲ್ಗೆ ಯೂಸ್ ಮಾಡ್ತೀವಿ. ಟು ಸೆಲೆಕ್ಟ್ ಸಮ್ ಕಂಟಿನ್ಯೂಸ್ ಆಬ್ಜೆಕ್ಟ್ ಪ್ಲಸ್ ಶಿಫ್ಟ್ ಅಂಡ್ ಕ್ಲಿಕ್ ಆನ್ ದ ಆಬ್ಜೆಕ್ಟ್. ಸೊ ಶಿಫ್ಟ್ ಇಟ್ಕೊಂಡು ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ಕಂಟಿನ್ಯೂಸ್ ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಯು ಕ್ಯಾನ್ ಆಲ್ಸೋ ಡ್ರ್ಯಾಗ್ ಅಂಡ್ ಸೆಲೆಕ್ಟ್ ದ ಆಬ್ಜೆಕ್ಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಇರುವಂಥ ಆಬ್ಜೆಕ್ಟ್ಸ್ನ ನಾವು ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಯು ಕ್ಯಾನ್ ಡಿಲೀಟ್ ಅನ್ ಆಬ್ಜೆಕ್ಟ್ ಬೈ ಸೆಲೆಕ್ಟಿಂಗ್ ಅನ್ ಆಬ್ಜೆಕ್ಟ್ ಅಂಡ್ ಪ್ರೆಸ್ ಡಿಲೀಟ್ ಕೀ. ಸೊ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಕೀ ಅಥವಾ ಪ್ರೆಸ್ ಬ್ರ್ಯಾಕ್ ಸ್ಪೇಸ್ ಮಾಡ್ಬೋದು. ಇಲ್ಲಾಂದ್ರೆ ಎಡಿಟ್ ಮೆನ್ಯೂ ಹೋಗ್ಬಿಟ್ಟು ಕ್ಲಿಯರ್ ಅಂತ ಕೊಟ್ಟರೆ ಕೂಡ ನಾವು ಆಬ್ಜೆಕ್ಟ್ನ ಡಿಲೀಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನನಗೆ ಎಡಿಟ್ ಮೆನ್ಯೂನಲ್ಲಿ ಬೇರೆ ಯಾವ್ಯಾವ ಆಪ್ಷನ್ಸ್ ಇದೆ ಅಂದರೆ ಕಟ್ ಕಾಪಿ ಪೇಸ್ಟ್ ಅಂತ. ಸೊ ಇದು ಬೇಸಿಕಾಗಿ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ, ಯಾಕಂದರೆ ವರ್ಡಲ್ಲೂ ಕಟ್ ಕಾಪಿ ಪೇಸ್ಟ್ನ ಯೂಸ್ ಮಾಡಿರ್ತೀರ. ಕಟ್ ಅಂದರೆ ಏನಾಗುತ್ತಪ್ಪ ಅಂದರೆ ನಾನು ಆಬ್ಜೆಕ್ಟ್ ಒಂದು ಕಡೆ ಇರುತ್ತೆ, ಸೊ ಅಲ್ಲಿಂದ ಬೇರೆ ಲೊಕೇಶನ್ಗೆ ಮೂವ್ ಮಾಡಬೇಕಂದ್ರೆ ಕಟ್ ಅಂತ ಕೊಡ್ತೀನಿ. ಸೊ ಕಟ್ ಅಂತ ಕೊಟ್ಟಿದ ತಕ್ಷಣ ಕಂಟೆಂಟ್ ಎಲ್ಲಿ ಸ್ಟೋರ್ ಆಗುತ್ತೆ? ಕರೆಕ್ಟ್, ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗುತ್ತೆ ಕಂಟೆಂಟ್. ಓಕೆ, ಸೊ ಪೇಸ್ಟ್ ಅಂದಿದ ತಕ್ಷಣ ನನ್ನ ಹೊಸ ಲೊಕೇಶನ್ ಫೈಲ್ ಆಗಿರ್ಬೋದು ಅಥವಾ ನನ್ನ ಫೈಲಲ್ಲೇ ಬೇರೆ ಪೇಜ್ ಅಥವಾ ಕರ್ಸರ್ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ ಪೇಸ್ಟ್ ಅಂದರೆ ಸೊ ನನ್ನ ಕಟ್ಟಾಗಿರೋ ನನಗೆ ಕಟ್ಟಾಗಿರೋಂಥ ಕಂಟೆಂಟ್ಸು ಪೇಸ್ಟ್ ಆಗುತ್ತೆ ನನ್ನ ಹೊಸ ಲೊಕೇಶನಲ್ಲಿ. ಸೊ ನಾನೊಂದು 2-3 ಪ್ಯಾರಾಸ್ನ ಒಂದೇ ಸರಿ ಕಟ್ 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 ಅಂತ ಕೊಡ್ತೀನಿ. ನೆಕ್ಸ್ಟ್ ಪೇಸ್ಟ್ ಅಂತ ಕೊಟ್ಟರೆ ಸೊ ಲಾಸ್ಟ್ ಏನು ಕಟ್ ಮಾಡಿರ್ತೀನಿ ಆಪರೇಷನ್ ನನಗೆ ಮಾತ್ರ ಪೇಸ್ಟ್ ಆಗುತ್ತೆ. ಸೊ 3 ಕಟ್ಟು ಕೂಡ ನನಗೆ ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗಿರುತ್ತೆ. ಲೈಕ್ ಅಪ್ ಟು 24 ಕಟ್ ಅಥವಾ ಕಾಪಿ ಏನು ಮಾಡ್ತೀರಾ ಅದು ಕಂಟೆಂಟ್ಸ್ ನನಗೆ ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಕಾಪಿ ಅಂದರೆ ಇವಾಗ ನನಗೆ ಏನೋ ಒಂದು ಡೇಟಾ ಇದೆ, ಅದು ಇನ್ನೊಂದು ಲೊಕೇಶನಲ್ಲೂ ಬೇಕು ಅಂದರೆ ಅವಾಗ ನಾನು ಕಾಪಿ ಅಂತ ಕೊಡ್ತೀನಿ. ಓಕೆ, ಅದು ಕೂಡ ನನಗೆ ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗಿರುತ್ತೆ ಕಟ್ ಅಥವಾ ಕಾಪಿ ಮಾಡಿದ್ಮೇಲೆ. ಸೊ ಈ ಕ್ಲಿಪ್ ಬೋರ್ಡಲ್ಲಿ ಇರೋ ಕಂಟೆಂಟ್ನ ನಾನು ನನ್ನ ಡಾಕ್ಯುಮೆಂಟಿಗೆ ಹಾಕಬೇಕಂದ್ರೆ ಹೇಗೆ ಹಾಕ್ತೀನಿ ಅಂದರೆ ಪೇಸ್ಟ್ ಯೂಸ್ ಮಾಡ್ಕೊಂಡು ಹಾಕ್ತೀನಿ. ಸೊ ಅದು ಬಿಟ್ಟು ಇನ್ನೊಂದು ಆಪ್ಷನ್ ಬಂದು ನನಗೆ ಡುಪ್ಲಿಕೇಟ್. ಸೊ ಡುಪ್ಲಿಕೇಟ್ ಅಂದರೆ ಏನಾಗುತ್ತಪ್ಪ ಅಂದರೆ ನನಗೆ ಕಾಪಿ ಅಥವಾ ಕಟ್ ಮಾಡಿದಾಗ ಕ್ಲಿಪ್ ಬೋರ್ಡಲ್ಲಿ ಸೇವ್ ಆಗುತ್ತೆ ಅಲ್ವಾ. ಸೊ ಡುಪ್ಲಿಕೇಟ್ ಅಂದಾಗ ಕಂಟೆಂಟ್ ನನಗೆ ಕ್ಲಿಪ್ ಬೋರ್ಡಲ್ಲಿ ಸೇವ್ ಆಗಲ್ಲ, ಡೈರೆಕ್ಟಾಗಿ ಡುಪ್ಲಿಕೇಟ್ ಆಗುತ್ತೆ ಅದರ ಕಾಪಿ. ಸೊ ಇದೇನಪ್ಪ ಆಗುತ್ತೆ ಅಂದರೆ ನನಗೆ ಫಾಸ್ಟಾಗಿ ಪ್ಲೇಸ್ ಆಗುತ್ತೆ ಅಥವಾ ಪೇಸ್ಟ್ ಆಗುತ್ತೆ. ಓಕೆ, ಸೊ ಕಟ್ ಕಾಪಿ ಪೇಸ್ಟ್ ಎಲ್ಲ ನನಗೆ ಎಲ್ಲಿ ಬರುತ್ತೆ ಅಂದರೆ ಎಡಿಟಲ್ಲಿ ಬರುತ್ತೆ. ಓಕೆ, ಸೊ ಚಿಕ್ಕದೊಂದು ತೋರಿಸ್ತೀನಿ ನೋಡಿ. ಸೊ ಕಂಟ್ರೋಲ್ ಸಿ ಅಂದರೆ ಕಾಪಿ ಆಗುತ್ತೆ, ಕಂಟ್ರೋಲ್ ವಿ ಅಂದರೆ ಪೇಸ್ಟ್ ಆಗುತ್ತೆ. ಸೊ ಇದನ್ನು ಮೂವ್ ಮಾಡಬೇಕಂದ್ರೆ ಕಂಟ್ರೋಲ್ ಎಕ್ಸ್ ಅಂತ ಕೊಟ್ಟರೆ ನನಗೆ ಕಟ್ ಆಗುತ್ತೆ. ಸೊ ಬೇರೆ ಏನಾದ್ರು ಲೊಕೇಶನ್ ಬೇಕಂದರೆ ಆ ಲೊಕೇಶನ್ಗೆ ಹೋಗಿ ಕಂಟ್ರೋಲ್ ವಿ ಅಂದರೆ ಆ ಲೊಕೇಶನಲ್ಲಿ ಪೇಸ್ಟ್ ಆಗುತ್ತೆ. ಸೊ ಇಲ್ಲ ಅಂದರೆ ಎಡಿಟಿಗೆ ಹೋಗಿ ಡುಪ್ಲಿಕೇಟ್ ಅಂತ ಕಂಟ್ರೋಲು ಶಿಫ್ಟು ಆಲ್ಟ್ ಡಿ ಅಂತ ಪ್ರೆಸ್ ಮಾಡಿದ್ರೆ ಸೊ ಕಟ್ಟು ಕಾಪಿ ಅಥವಾ ಕಾಪಿ ಪೇಸ್ಟ್ ಮಾಡ್ದಲ್ಲೇ ನನಗೆ ಇಮೇಜು ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗ್ದಲ್ಲೇ ನನಗೆ ಆ್ಯಕ್ಚುಲಾಗಿ ಡೇಟಾ ಪ್ಲೇಸ್ ಆಗುತ್ತೆ. ಇವಾಗ ನಾನು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಯರ್ ಅಂದರೆ ನನಗೆ ಆ ಇಮೇಜ್ ಡಿಲೀಟ್ ಆಗುತ್ತೆ. ಇಲ್ಲ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಕೀ ಅಥವಾ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಸ್ಪೇಸ್ ಮಾಡಿದ್ರೆ ಎಲ್ಲನೂ ಹೊರಟೋಗುತ್ತೆ. ಓಕೆ, next, duplicator is faster than copy and pasting an object. The different types of paste option are, so ನಮಗೆ ಎಷ್ಟೊಂದು ಥರ ಪೇಸ್ಟ್ ಇದೆ. ಯಾವ್ಯಾವ್ದಪ್ಪ ಅಂದರೆ ಪೇಸ್ಟ್ ವಿತೌಟ್ ಫಾರ್ಮ್ಯಾಟಿಂಗ್, ಪೇಸ್ಟ್ ಇಂಟು, ಪೇಸ್ಟ್ ಇನ್ ಪ್ಲೇಸ್, ಡುಪ್ಲಿಕೇಟ್, ಸ್ಟೆಪ್ ಆ್ಯಂಡ್ ರಿಪೀಟ್, ಪ್ಲೇಸ್ ಆ್ಯಂಡ್ ಲಿಂಕ್. ಇಷ್ಟು ಥರ ನಮಗೆ ಪೇಸ್ಟ್ ಆಪ್ಷನ್ಸ್ ಇದೆ. ಓಕೆ, the step and repeat with offset values are used to create a page full of duplicate. ಸೊ ಇವಾಗ ನೀವು ಒಂದು ವಿಸಿಟಿಂಗ್ ಕಾರ್ಡ್ ಡಿಸೈನ್ ಮಾಡಿರ್ತೀರಾ ಅನ್ಕೊಳ್ಳಿ. ಸೊ ಇವಾಗ ಪ್ರಿಂಟಿಂಗ್ ಕೊಡ್ತೀರಾ ಅನ್ಕೊಳ್ಳಿ. ಸೊ A4 ಶೀಟಲ್ಲಿ ಪ್ರಿಂಟ್ ಮಾಡ್ತೀರಾ ಅಂದರೆ ಲೈಕ್ ಅದು ವಿಸಿಟಿಂಗ್ ಕಾರ್ಡ್ 3/5 ಇಂಟು 2.5 ಇರುತ್ತೆ. ಸೊ ಇನ್ನು ಮಿಕ್ಕಿದೆಲ್ಲ ಖಾಲಿ ಇರುತ್ತೆ. ಅದ್ರ ಬದಲು ಏನು ಮಾಡ್ಬೋದು ಅಂದರೆ ಒಂದು ಕಾಪಿ ಮಾಡಿಕೊಂಡು ಪಕ್ಕ ಕೂಡಿಸಿ ಪೇಜ್ ತುಂಬ ತುಂಬಿಸಿ ಪ್ರಿಂಟ್ಔಟ್ ತೆಗೆದ್ರೆ ನನಗೆ ವಿಸಿಟಿಂಗ್ ಕಾರ್ಡು ಮಲ್ಟಿಪಲ್ ಕಾಪಿ ಬರುತ್ತೆ. ಲೈಕ್ ಅಪ್ ಟು ಲೈಕ್ 9 ವಿಸಿಟಿಂಗ್ ಕಾರ್ಡ್ಸ್ ಒಂದು ಪೇಜಲ್ಲಿ ಬರುತ್ತೆ. ಸೊ ಆ ರೀತಿ ಕೊಡಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಆಫ್ಸೆಟ್ ವ್ಯಾಲ್ಯೂಸ್ ಕೊಡಬೇಕು. ಸೊ ಒಂದು ಚಿಕ್ಕದನ್ನು ನಾನು ಇವಾಗ ತೋರಿಸ್ತೀನಿ.
ಹೊಸ ಡಾಕ್ಯುಮೆಂಟ್ ತಗೊಳ್ಳೋಣ. ಸೊ ಇವಾಗ ಈ ಥರ ಒಂದು ಆಬ್ಜೆಕ್ಟ್ ಏನೋ ಡಿಸೈನ್ ಮಾಡಿರ್ತೀನಿ ಅಂದ್ಕೊಳ್ಳಿ. ಸೊ ನನಗಿದು ಈ ಕಡೆ ಮತ್ತೆ ಈ ಕಡೆ ಎಲ್ಲ ಬೇಕಂದ್ರೆ ಜಸ್ಟ್ ಏನು ಮಾಡ್ತೀನಿ ಅಂದರೆ ಕಾಪಿ ಮಾಡ್ತೀನಿ, ಕಂಟ್ರೋಲ್ C ಅಂತ, ಅಥವಾ ಎಡಿಟ್ಗೆ ಹೋಗಿ ಕಾಪಿ ಕೊಡ್ತೀನಿ. ಸೊ ಇದ್ರ ಸೈಜ್ ಎಷ್ಟಿದೆ ನನಗೆ 40, ನಾನು ಇದ್ರ ಸೈಜ್ ಬಂದ್ಬಿಟ್ಟು 40 mm ಕೊಡ್ತೀನಿ. ಓಕೆ, ಸೊ ಎರಡು ಸೈಜು ನನಗೆ ಎಷ್ಟಿದೆ 40 mm ಇಂಟು 40 mm ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಸ್ಟೆಪ್ ಆ್ಯಂಡ್ ರಿಪೀಟ್ ಅಂತ ಕೊಡ್ತೀನಿ. ಸೊ ಎಷ್ಟು ಸರಿ ಬರಬೇಕು, ಒಂದು 3 ಸರಿ ಬರಬೇಕು. ಆಯ್ತಾ? ಸೊ ಎಲ್ಲಿ ಬರ್ಬೇಕು ನನಗೆ, ಈ ಸೈಡ್ ಬರಬೇಕು ಅಂದರೆ ಹಾರಿಸಾಂಟಲ್ ಅಲ್ಲಿ ಕೊಡಬೇಕು, ಹಿಂಗೆ ಕೆಳಗಡೆ ಬರಬೇಕಂದ್ರೆ ವರ್ಟಿಕಲ್ ಕೊಡಬೇಕು. ಸೊ ಇವಾಗ ನನಗೆ ಹಾರಿಸಾಂಟಲ್ ಡೈರೆಕ್ಷನಲ್ಲಿ 2-3 ಬೇಕು. ಸೊ ವರ್ಟಿಕಲ್ ನಾನು 0 ಮಾಡ್ತೀನಿ. ಸೊ ಇದು ಎಷ್ಟು ಅಗಲ ಇದೆ ನನಗೆ, ಆ್ಯಕ್ಚುಲಿಗೆ 40 mm ಇದೆ. ಸೊ 40 mm ಇದ್ರ ಮಧ್ಯೆ ಎಷ್ಟು ಸ್ಪೇಸ್ ಬರಬೇಕು, ಒಂದು 10 mm ಸ್ಪೇಸ್ ಬೇಕು ಅಂದ್ಕೊಳ್ಳಿ. ಆವಾಗ 50 mm ಅಂತ ಕೊಟ್ಟರೆ, ಸೊ ಕ್ರಿಯೇಟ್ ಆಸ್ ಗ್ರಿಡ್ ಅಂತ ಕೊಟ್ಟರೆ ಕಾಲಮ್ಸಲ್ಲಿ ಬೇಕು ಅಂದರೆ ಲೈಕ್ ಕಾಲಮ್ಸಲ್ಲಿ ನನಗೆ ಡೇಟಾ ಬರುತ್ತೆ. ಓಕೆನಾ? ಓಕೆ ಅಂದರೆ ನೋಡಿ ನಮಗೆ ಕಂಟೆಂಟು ಪ್ಲೇಸ್ ಆಗಿದೆ. ಸೊ ನೆಕ್ಸ್ಟ್ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ಗೆ ಹೋಗಿ ಕಾಪಿ ಅಂತ ಕೊಡ್ತೀನಿ. ಸೊ ನನಗೆ ಕಾಪಿ ಆಗಿದೆ. ಮತ್ತೆ ಎಡಿಟ್ಗೆ ಹೋಗಿ ಸ್ಟೆಪ್ ಆ್ಯಂಡ್ ರಿಪೀಟಿಗೆ ಹೋಗ್ತೀನಿ. ಎಡಿಟಿಗೆ ಹೋಗಿ ಕಾಪಿ, ಮತ್ತೆ ಎಡಿಟ್ಗೆ ಹೋಗಿ ಸ್ಟೆಪ್ ಆ್ಯಂಡ್ ರಿಪೀಟಿಗೆ ಹೋದರೆ, ಸೊ ಎಷ್ಟು ರೋಸಲ್ಲಿ ಬೇಕು ನಿಮಗೆ ಗ್ರಿಡ್ ಅಂತ ಕೊಟ್ಕೋಬೋದು. 5, 6, 7 ಕೊಡ್ತೀನಿ. ಸೊ ವರ್ಟಿಕಲ್ ಆಗಿ ಎಷ್ಟಿರ್ಬೇಕು ನನಗೆ 50 mm ಇರಬೇಕು. ಸೊ 10 mm ಸ್ಪೇಸ್ ಇರುತ್ತೆ. ಸೊ ಹಾರಿಸಾಂಟಲಿ ನನಗೆ 0 ಇರಬೇಕು, ಯಾಕೆಂದರೆ ಇಷ್ಟು ಪೇಸ್ಟ್ ಮಾಡ್ತಿದ್ದೀನಲ್ವ. ಹಾರಿಸಾಂಟಲ್ ಅಂದರೆ ಮತ್ತೆ ಡಯಾಗ್ನಲ್ ಆಗಿ ಬರುತ್ತೆ, ಎರಡು ಹಾರಿಸಾಂಟಲ್ ಮತ್ತು ವರ್ಟಿಕಲ್ ವ್ಯಾಲ್ಯೂ ಎರಡು ಇತ್ತು ಅಂದರೆ. ಪ್ರಿವ್ಯೂ ಅಂದರೆ ಇಲ್ಲಿ ನಿಮಗೆ ತೋರಿಸುತ್ತೆ ಹೇಗೆ ಕಾಣುತ್ತೆ ಅಂತ. ಸೊ ಇದ್ರ ಸ್ಪೇಸ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಸೊ ಇಲ್ಲಿ ಸ್ವಲ್ಪ ವೇರಿ ಮಾಡಿಕೊಂಡು ಇಲ್ಲಿ ಕೊಟ್ಕೋಬೋದು. ಸೊ ಈ ರೀತಿ ಕೊಟ್ಕೊಂಡು ಸೊ ಓಕೆ ಅಂದರೆ, ಸೊ ನೀವು ನೋಡಿ, ನೀವು ಒಂದೊಂದು ಕಂಟೆಂಟ್ ಪ್ಲೇಸ್ ಮಾಡೋ ಬದಲು ಈ ರೀತಿ ಎಲ್ಲನೂ ಒಟ್ಟಿಗೆನೆ ಪ್ಲೇಸ್ ಮಾಡ್ಬೋದು. You can move an object, resize an object using control panel also. ಸೊ ಒಂದು ಆಬ್ಜೆಕ್ಟ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ, ಸೊ ಇದನ್ನ ನಾನು ಮೂವ್ ಹೇಗೆ ಮಾಡ್ಬೋದು ಅಂದರೆ, ಇಲ್ಲಿ ರೂಲರಲ್ಲಿ ನನಗೆ 12.7 ಅಲ್ಲಿ ಈ ಆಬ್ಜೆಕ್ಟ್ ನನಗೆ ಪ್ಲೇಸ್ ಆಗಿದೆ. ಸೊ 15 ಅಂತ ಕೊಟ್ಟರೆ, ಸೊ 15th ಅಲ್ಲಿ ಈ ಸ್ಕೇಲಲ್ಲಿ 15 mm ಅಲ್ಲಿ ಮೂವ್ ಆಗುತ್ತೆ ನನಗೆ ಈ ಆಬ್ಜೆಕ್ಟ್. ಈ ರೀತಿ ನಾನು ಆಬ್ಜೆಕ್ಟ್ನ ಮೂವ್ ಮಾಡ್ಬೋದು. ಇಲ್ಲ ಅಂದರೆ, ಸೊ ಇವಾಗ ಇದನ್ನು ದೊಡ್ಡದು ಮಾಡಬೇಕು ಅಂದರೆ ಲೈಕ್ ರೀಸೈಸ್ ಮಾಡಬೇಕಂದ್ರೆ, ಸೊ ಇಲ್ಲಿ ನಾನು ವ್ಯಾಲ್ಯೂಸ್ನ ಟೈಪ್ ಮಾಡ್ಬೋದು. ಇಲ್ಲ ಜಸ್ಟ್ ಹಿಂಗೆ ತೊಗೊಂಡು ಹಿಂಗೆ ಮೂವ್ ಮಾಡ್ಬೋದು, ಅಥವಾ ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ರೀಸೈಸ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ. You can align or distribute an object based on common edge or common center. ಸೊ ನಾವು ಅಲೈನ್ಮೆಂಟ್ ಮಾಡ್ತೀವಲ್ಲ, ಕಾಮನ್ ಎಡ್ಜಿಂದ ಆದರೂ ಅಲೈನ್ಮೆಂಟ್ ಮಾಡ್ಬೋದು, ಅಥವಾ ಕಾಮನ್ ಸೆಂಟರ್ಸ್ ಯೂಸ್ ಮಾಡ್ಕೊಂಡಾದರೂ ಅಲೈನ್ ಮಾಡ್ಬೋದು. ಯು ಕ್ಯಾನ್ ಅಲೈನ್ ಆಬ್ಜೆಕ್ಟ್ಸ್ ಬೈ ಲೆಫ್ಟ್ ಎಡ್ಜಸ್, ಹಾರಿಸಾಂಟಲ್ ಸೆಂಟರ್ಸ್, ರೈಟ್ ಎಡ್ಜಸ್, ಟಾಪ್ ಎಡ್ಜಸ್, ವರ್ಟಿಕಲ್ ಎಡ್ಜಸ್, ಬಾಟಮ್ ಎಡ್ಜಸ್. ಸೊ ನಾವೊಂದು 2 ಆಬ್ಜೆಕ್ಟ್ನ ಇದನ್ನು ಅಲೈನ್ ಮಾಡ್ತಿದ್ದೀವಿ ಅಂದರೆ, ಸೊ ಹೇಗೆ ಅಲೈನ್ ಮಾಡ್ತೀವಪ್ಪ ಅಂದರೆ ಲೈಕ್ ಮಧ್ಯದ ಪಾಯಿಂಟ್ ಯೂಸ್ ಮಾಡ್ಕೊಂಡಾದ್ರು ಮಾಡ್ಬೋದು, ಟಾಪ್ ಪಾಯಿಂಟು, ಬಾಟಮ್ ಪಾಯಿಂಟು, ರೈಟ್ ಎಡ್ಜು, ಬಾಟಮ್ ರೈಟ್ ಎಡ್ಜಸ್ಸು, ಯಾವುದನ್ನಾದ್ರೂ ಯೂಸ್ ಮಾಡಿಕೊಂಡು ನಾನು ಅಲೈನ್ಮೆಂಟ್ನ ಮಾಡ್ಬೋದು. ಓಕೆ, you can distribute an object by its top edges, vertical centers, bottom edges, horizontal centers, right edges, left edges. ಸೊ ಅಲೈನ್ ಅಂದರೆ ಅಲೈನ್ಮೆಂಟ್ ಆಗುತ್ತೆ, ಡಿಸ್ಟ್ರಿಬ್ಯೂಟ್ ಅಂದರೆ 2 ಆಬ್ಜೆಕ್ಟ್ ಮಧ್ಯೆ ಸ್ಪೇಸ್ ಕೊಡಬೇಕು ಅಂದರೆ ಅದನ್ನು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಯು ಕ್ಯಾನ್ ಡಿಸ್ಟ್ರಿಬ್ಯೂಟ್ ಅನ್ ಆಬ್ಜೆಕ್ಟ್ ಬೈ ಗಿವಿಂಗ್ ಸ್ಪೇಸ್ ಹಾರಿಸಾಂಟಲಿ ಆರ್ ವರ್ಟಿಕಲಿ. ಓಕೆನಾ? ಸೊ ಅಲೈನ್ ಆಬ್ಜೆಕ್ಟ್ಸ್ ಯಾವ್ಯಾವ ಥರ ಇದೆ ಅಂದರೆ, ಅಲೈನ್ ಲೆಫ್ಟ್ ಎಡ್ಜು, ಅರೇಂಜ್ ಹಾರಿಸಾಂಟಲ್ ಸೆಂಟರ್ಸ್, ಅಲೈನ್ ರೈಟ್ ಎಡ್ಜಸ್, ಅಲೈನ್ ಟಾಪ್ ಎಡ್ಜಸ್, ಅಲೈನ್ ವರ್ಟಿಕಲ್ ಸೆಂಟರ್ಸ್, ಅಲೈನ್ ಬಾಟಮ್ ಎಡ್ಜಸ್. ಇಷ್ಟು ಥರ ನಾವು ಅಲೈನ್ಮೆಂಟ್ನ ಮಾಡ್ಬೋದು. ನೆಕ್ಸ್ಟ್ ಬಂದು ಡಿಸ್ಟ್ರಿಬ್ಯೂಟ್ ಆಬ್ಜೆಕ್ಟ್ಸ್. ಸೊ ಆಬ್ಜೆಕ್ಟ್ಸ್ನ ನಾವು ಟಾಪ್ ಎಡ್ಜಸ್ ಅಲ್ಲಿ ಮತ್ತೆ ಇಲ್ಲ ಡಿಸ್ಟ್ರಿಬ್ಯೂಟ್ ವರ್ಟಿಕಲ್ ಸೆಂಟರ್, ಡಿಸ್ಟ್ರಿಬ್ಯೂಟ್ ಬಾಟಮ್ ಎಡ್ಜಸ್, ಡಿಸ್ಟ್ರಿಬ್ಯೂಟ್ ಹಾರಿಸಾಂಟಲ್ ಸೆಂಟರ್ಸ್, ಡಿಸ್ಟ್ರಿಬ್ಯೂಟ್ ರೈಟ್ ಎಡ್ಜಸ್, ಡಿಸ್ಟ್ರಿಬ್ಯೂಟ್ ಲೆಫ್ಟ್ ಎಡ್ಜಸ್. ಇಷ್ಟು ರೀತಿ ನಾವು ಆಬ್ಜೆಕ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅದೇ ರೀತಿ ಸ್ಪೇಸಿಂಗ್ ಕೂಡ ಕೊಡ್ಬೋದು 2 ಆಬ್ಜೆಕ್ಟ್ ಮಧ್ಯೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ. ಸೊ ಡಿಸ್ಟ್ರಿಬ್ಯೂಟ್ ಹಾರಿಸಾಂಟಲ್ ಸ್ಪೇಸ್ ಅಥವಾ ಡಿಸ್ಟ್ರಿಬ್ಯೂಟ್ ವರ್ಟಿಕಲ್ ಸ್ಪೇಸ್ ಅಂದರೆ ನನಗೆ ಸ್ಪೇಸಿಂಗ್ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಯೂಸ್ ಸ್ಪೇಸಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದು ಯೂಸ್ ಮಾಡಿಕೊಂಡು ಎಷ್ಟು ಅಮೌಂಟ್ ಬೇಕು ನಮಗೆ ಸ್ಪೇಸಿಂಗು ಅಂತ ನಾವು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ಪೆನ್ಸಿಲ್ ಟೂಲ್. ಸೊ ಪೆನ್ಸಿಲ್ ಟೂಲ್ ನಾವು ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ಪೆನ್ನಲ್ಲಿ ಡ್ರಾಯಿಂಗ್ ಮಾಡ್ತೀವಿ ಅಲ್ವಾ,
ಸೊ ಅದೇ ರೀತಿ ಇವಾಗ ಪೆನ್ಸಿಲ್ ತೊಗೊಂಡು ನಾವು ಮಾಮೂಲಿಯಾಗಿ ಹೇಗೆ ಡ್ರಾಯಿಂಗ್ ಮಾಡ್ತೀವಿ, ಫ್ರೀ ಹ್ಯಾಂಡ್ ಡ್ರಾಯಿಂಗು, ಈ ರೀತಿ ಏನಾದರೂ ಡ್ರಾ ಮಾಡಬೇಕಂದ್ರೆ ನಾವು ಪೆನ್ಸಿಲ್ ಟೂಲ್ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ತೀವಿ. ಸೊ ನಮ್ಮ ಓನ್ ಲೋಗೋ ಅಥವಾ ಸಿಂಪಲ್ ಡ್ರಾಯಿಂಗ್ ಮಾಡಬೇಕು ಅಂದರೆ ಅವಾಗ ಪೆನ್ಸಿಲ್ ಟೂಲ್ ಯೂಸ್ ಮಾಡ್ತೀವಿ. ಓಕೆ, ಪೆನ್ಸಿಲ್ ಟೂಲ್ ಈಸ್ ಯೂಸ್ ಟು ಡ್ರಾ ಎ ಫ್ರೀ ಫಾರ್ಮ್ ಪಾತ್ ಲೈಕ್ ವಿ ಡ್ರಾ ಇನ್ ಪೆನ್ ಟೂಲ್. ಇಟ್ ಈಸ್ ಯೂಸ್ಫುಲ್ ಫಾರ್ ಫಾಸ್ಟ್ ಸ್ಕೆಚಿಂಗ್ ಆರ್ ಕ್ರಿಯೇಟಿಂಗ್ ಎ ಹ್ಯಾಂಡ್ ರಿಟನ್ ಲುಕ್. ಸೊ ಹ್ಯಾಂಡ್ ರಿಟನ್ ಲುಕ್ ಬೇಕು ಅಥವಾ ಫಾಸ್ಟ್ ಸ್ಕೆಚಿಂಗ್ ಮಾಡಬೇಕು ಅಂದರೆ ಆವಾಗ ನಾವು ಪೆನ್ಸಿಲ್ ಟೂಲ್ನ ಯೂಸ್ ಮಾಡ್ತೀವಿ. ಬೈ ಯೂಸಿಂಗ್ ಪೆನ್ಸಿಲ್ ಟೂಲ್ ವಿ ಕ್ಯಾನ್ ಡ್ರಾ ಎ ಓಪನ್ ಆರ್ ಕ್ಲೋಸ್ ಪಾತ್ ಆಬ್ಜೆಕ್ಟ್. ಸೊ ನಾವು ಓಪನ್ ಪಾತ್ ಕೂಡ ಡ್ರಾ ಮಾಡ್ಬೋದು ಅಥವಾ ಕ್ಲೋಸ್ ಪಾತ್ ಕೂಡ ಡ್ರಾ ಮಾಡ್ಬೋದು. You can edit any paths using pencil tool and add free form lines and shapes to any shapes. ಸೊ ಯಾವುದೇ ಶೇಪ್ ಇರುತ್ತಲ್ಲ ಅದಕ್ಕೆ ನಾವು ಫ್ರೀ ಫಾರ್ಮ್ ಶೇಪ್ಸ್ನ ಈಸಿಯಾಗಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ಎರೇಸರ್ ಟೂಲ್. ಎರೇಸರ್ ಟೂಲ್ ಈಸ್ ಯೂಸ್ಡ್ ಟು ಡಿಲೀಟ್ ಪಾರ್ಟ್ಸ್ ಆಫ್ ದ ಪಾತ್. ಸೊ ಕೆಲವು ಪಾರ್ಟ್ಸ್ ಇರುತ್ತಲ್ಲ ಪಾತ್ದು, ಸೊ ಅದನ್ನ ನಾನು ಡಿಲೀಟ್ ಮಾಡಬೇಕಂದ್ರೆ ಆವಾಗ ನಾನು ಎರೇಸರ್ ಟೂಲ್ನ ಯೂಸ್ ಮಾಡ್ತೀನಿ. ಓಕೆ, ಸೊ ತೋರಿಸ್ತೀನಿ ನೋಡಿ. ಸೊ ಇವಾಗ ಅದು ಕೂಡ ನನಗೆ ಈ ಫ್ಲೈಔಟ್ ಅಲ್ಲೇ ಇದೆ. ಸೊ ಜಸ್ಟ್ ಇಲ್ಲಿ ಹೋಗಿ ಯಾವುದನ್ನು ಎರೇಸ್ ಮಾಡಬೇಕು ಆ ಪಾತ್ ನನ್ನ ಡೈರೆಕ್ಷನ್ ಇಲ್ಲಿ ತೋರಿಸಿದ್ರೆ ನನಗದು ಎರೇಸ್ ಆಗುತ್ತೆ ನೋಡಿ, ಎರೇಸ್ ಆಯಿತು. ಸ್ಮೂತ್ ಟೂಲ್ ಈಸ್ ಯೂಸ್ ಟು ರಿಮೂವ್ ಎನಿ ಎಕ್ಸ್ಟ್ರಾ ಆಂಕರ್ ಪಾಯಿಂಟ್ಸ್ ಟು ಗೆಟ್ ಅ ಸ್ಮೂತ್ ಆಬ್ಜೆಕ್ಟ್. ಸೊ ನಾನು ಇವಾಗ ಹಿಂಗೊಂದು ಡ್ರಾಯಿಂಗ್ ಮಾಡಿದ್ದೀನಿ ಅಂದರೆ ನೀವು ನೋಡ್ಬೋದು, ನೀವು ತುಂಬಾ ಶಾರ್ಪ್ ಎಡ್ಜಸ್ ಇದೆ ನನಗೆ. ಸೊ ಇದು ಸ್ಮೂತ್ ಆಗಿ ಕಾಣ್ಬೇಕಂದ್ರೆ ಬೇಸಿಕಲಿ ಅದು ಏನಪ್ಪ ಮಾಡುತ್ತೆ ಅಂದರೆ, ಸೊ ಹತ್ರ ಇರುತ್ತಲ್ಲ ಆಂಕರ್ ಪಾಯಿಂಟ್ಸು ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಸೊ ನಾನು ಆ ರೀತಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಪ್ಪ ಅಂದರೆ ಸ್ಮೂತ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಜಸ್ಟ್ ನನಗೆ ಯಾವುದ್ರದ್ದು ಮೇಲೆ ನನಗೆ ಆಂಕರ್ ಪಾಯಿಂಟ್ಸ್ ರಿಮೂವ್ ಆಗಬೇಕು ಆ ಪಾತ್ ಮೇಲೆ ನಾನು ಟ್ರೇಸ್ ಮಾಡ್ತೀನಿ. ಸೊ ಆವಾಗ ಲೈಕ್ ತುಂಬ ಹತ್ರ ಆಂಕರ್ ಪಾಯಿಂಟ್ಸ್ ಇದ್ರೆ ಅದನ್ನು ಡಿಲೀಟ್ ಮಾಡುತ್ತೆ. ಅವಾಗ ಅದು ತುಂಬ ನಮಗೆ ಸ್ಮೂತಾಗಿ ಕಾಣುತ್ತೆ. ನೀವು ಇಲ್ಲಿ ನೋಡ್ಬೋದು ನನಗೆ ಅದು ಚೇಂಜಸ್ ಆಯಿತು. ಅಂಡು ಮಾಡ್ತೀನಿ ನೋಡಿ. ಸೊ ಇಲ್ಲಿರೋಂಥ ಆಂಕರ್ ಪಾಯಿಂಟ್ ನನಗೆ ಡಿಲೀಟ್ ಆಯಿತು ನೋಡಿ. ಪಾತ್ ಫೈಂಡರ್ ಆಪ್ಷನ್ ಇಸ್ ಯೂಸ್ ಟು ಕ್ರಿಯೇಟ್ ಕಾಂಪೌಂಡ್ ಶೇಪ್ಸ್. ಸೊ ಕಾಂಪೌಂಡ್ ಶೇಪ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಪಾತ್ ಫೈಂಡರ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಪಾತ್ ಫೈಂಡರ್ ಬಟನ್ಸ್ ಪಾತ್ ಫೈಂಡರ್ ಬಟನ್ಸ್ ಯಾವ್ದ್ಯಾವ್ದಪ್ಪ ಅಂದರೆ ಆ್ಯಡ್, ಸಬ್ಟ್ರಾಕ್ಟು, ಇಂಟರ್ಸೆಕ್ಟು, ಎಕ್ಸ್ಕ್ಲೂಡ್ ಓವರ್ಲ್ಯಾಪು, ಮೈನಸ್, ಬ್ಯಾಕ್. ಓಕೆ, ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ಎ ಎಂಟಿ ಟೆಕ್ಸ್ಟ್ ಫ್ರೇಮ್. ಸೊ ನಾವು ಒಂದು ಟೆಕ್ಸ್ಟ್ ಫ್ರೇಮ್ನ ಕ್ರಿಯೇಟ್ ಮಾಡ್ತೀವಿ ಅಲ್ವಾ, ಸೊ ಅದು ನಾವು ಎಂಟಿ ಕೂಡ ಕ್ರಿಯೇಟ್ ಮಾಡ್ಬೋದು. ಟೆಕ್ಸ್ಟ್ ಫ್ರೇಮ್ ಅಂದರೆ ಏನು? ಸೊ ನಾನು ಇವಾಗ ಡಿಸೈನ್ ತೊಗೊತೀನಿ ಅಲ್ಲ, ಸೊ ತೊಗೊಂಡು ಟಿ ಅಂತ ತೊಗೊಂಡು ಹಿಂಗೆ ಡ್ರ್ಯಾಗ್ ಮಾಡ್ತೀನಲ್ವ, ಇದನ್ನು ನಾನು ಟೆಕ್ಸ್ಟ್ ಫ್ರೇಮ್ ಅಂತ ಹೇಳ್ತೀವಿ. ಅಂದರೆ ಯಾವ ಒಂದು ಫ್ರೇಮು ಟೆಕ್ಸ್ಟನ್ನು ಹೋಲ್ಡ್ ಮಾಡೋದಕ್ಕೋಸ್ಕರ ಡಿಸೈನ್ ಆಗಿದೆಯೋ ಆ ಥರ ಫ್ರೇಮ್ನ ನಾವು ಟೆಕ್ಸ್ಟ್ ಫ್ರೇಮ್ ಅಂತ ಹೇಳ್ತೀವಿ. ಸೊ ಈ ಫುಲ್ ಇದೆಯಲ್ಲ ಇದು ಟೆಕ್ಸ್ಟ್ ಫ್ರೇಮ್ ಅಂತ ಹೇಳ್ತೀವಿ. ಈ ಕಾರ್ನರಲ್ಲಿ ಇದೆಯಲ್ಲ, ಈ ದೊಡ್ಡದು ಮಾಡೋದಕ್ಕೆ ಚಿಕ್ಕದು ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಈ ಕಾರ್ನರಲ್ಲಿ 1 2 3 4 ಇದನ್ನ ಏನಂತ ಹೇಳ್ತೀವಿ ನಾವು ಅಂದರೆ ಹ್ಯಾಂಡ್ಲರ್ಸ್ ಅಂತ ಹೇಳ್ತೀವಿ. ಸೊ ಹ್ಯಾಂಡ್ಲರ್ ಯೂಸ್ ಮಾಡಿಕೊಂಡು ನಾವು ರಿಸೈಸ್ ಮಾಡ್ಬೋದು. ಸೊ ಇದನ್ನು ಕೂಡ ಹ್ಯಾಂಡ್ಲರ್ಸ್ ಅಂತಾನೆ ಹೇಳ್ತೀವಿ. ಸೊ ಒಂದು ಸೈಡಲ್ಲಿ ನನಗೆ 3 ಇದೆ, 3 3 3 3 ಆಯಿತಾ. ಸೊ ಈ ಹ್ಯಾಂಡ್ಲರ್ಸ್ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು, ರಿಸೈಸ್ ಮಾಡ್ಬೋದು. ಕಾರ್ನರಿಗೆ ಹೋದರೆ ನೋಡಿ ರೊಟೇಟ್ ಮಾಡ್ಬೋದು. ಓಕೆ, ಸೊ ಕ್ಲಾಕ್ ವೈಸ್ ಆದರೂ ರೊಟೇಟ್ ಮಾಡ್ಬೋದು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಆದರೂ ರೊಟೇಟ್ ಮಾಡ್ಬೋದು, ಮೂವ್ ಮಾಡ್ಬೋದು. ಓಕೆ, ಸೊ ಅದನ್ನು ನಾವು ಟೆಕ್ಸ್ಟ್ ಫ್ರೇಮ್ ಅಂತ ಹೇಳ್ತೀವಿ. ಸೊ ಟೆಕ್ಸ್ಟ್ ಫ್ರೇಮಲ್ಲಿ ನನಗೆ ಇಲ್ಲಿ ಒಂದು ಚಿಕ್ಕ ರೆಕ್ಟ್ಯಾಂಗಲ್ ನೀವು ನೋಡ್ಬೋದು. ಸೊ ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಇನ್ಪೋರ್ಟ್ ಅಂತ ಹೇಳ್ತೀವಿ. INPORT ಇನ್ಪೋರ್ಟ್ ಅಂತ ಹೇಳ್ತೀವಿ. ಇಲ್ಲಿ ಕಾಣಿಸುತ್ತಲ್ಲ ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಔಟ್ಪೋರ್ಟ್ ಅಂತ ಹೇಳ್ತೀವಿ. ಓಕೆ, ಇದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಟೆಕ್ಸ್ಟ್ ಫ್ರೇಮ್. ಓಕೆ, ಟೆಕ್ಸ್ಟ್ ಫ್ರೇಮ್ ಕ್ಯಾನ್ ಆಲ್ಸೋ ಬಿ ಕನೆಕ್ಟೆಡ್ ಟು ಅದರ್ ಟೆಕ್ಸ್ಟ್ ಫ್ರೇಮ್. ಇಟ್ ಇಸ್ ಕಾಲ್ಡ್ ಥ್ರೆಡೆಡ್ ಟೆಕ್ಸ್ಟ್. ಸೊ ಈಗ ಇಲ್ಲಿ ಒಂದು ಬಾಕ್ಸ್ ಹಾಕ್ಕೊಂಡಿದ್ದೀನಲ್ಲ ನಾನು, ಸೊ ಹೀಗೆ ಟೈಪ್ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಪ್ಲಸ್ ಮಾರ್ಕ್ ಬಂದಿದೆ. ಸೊ ಪ್ಲಸ್ ಮಾರ್ಕ್ ಅಂದ್ರೆ ಏನು, ನನಗೆ ಇನ್ನ ಕಂಟೆಂಟ್ ಇದೆ ಬಟ್ ಇಲ್ಲಿ ನನಗೆ ಟೆಕ್ಸ್ಟ್ ಫ್ರೇಮ್ ಅಗಲ ಸಾಕಾಗಿಲ್ದಿದ್ರಿಂದ ಬಂದಿಲ್ಲ ಅಂತ. ಸೊ ನೀವು ಇದನ್ನ ಪ್ಲೇಸ್ ಮಾಡ್ಬೇಕಂದ್ರೆ ಏನು ಮಾಡ್ಬೋದಪ್ಪ ಅಂದ್ರೆ, ಸೊ ಟೂಲ್ನ ತಗೊಂಡು ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಕರ್ಸರ್ ಅಲ್ಲಿ ನನಗೆ ಟೆಕ್ಸ್ಟ್ ಲೋಡ್ ಆಗುತ್ತೆ. ಸೊ ಇನ್ನೊಂದು ಟೆಕ್ಸ್ಟ್ ಫ್ರೇಮ್ ಎಲ್ಲಿ ಬರಬೇಕು ಅಲ್ಲಿ ಡ್ರಾ ಮಾಡಿದ್ರೆ ನನಗೆ ಎಕ್ಸ್ಟ್ರಾ ಟೆಕ್ಸ್ಟ್ ಬರುತ್ತೆ. ಓಕೆನಾ. ಸೊ ಈ ರೀತಿ ಒಂದಕ್ಕಿಂತ ಜಾಸ್ತಿ ಫ್ರೇಮ್ ಅಲ್ಲಿ ನನಗೆ ಟೆಕ್ಸ್ಟ್ ಫ್ಲೋ ಆಗಿದೆ ಅಂದ್ರೆ, ಸೊ ಈ ತರ ಟೆಕ್ಸ್ಟ್ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಥ್ರೆಡೆಡ್ ಟೆಕ್ಸ್ಟ್ ಅಂತ ಹೇಳ್ತೀನಿ. ಓಕೆ, ಸೊ ಎರಡು ಫ್ರೇಮು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಲ್ವಾ, ಸೊ ಆ ತರ ಫ್ರೇಮ್ಸ್ ನಾವೇನಂತ ಹೇಳ್ತೀವಿ ಅಂದ್ರೆ ಥ್ರೆಡೆಡ್ ಫ್ರೇಮ್ಸ್ ಅಂತ ಹೇಳ್ತೀವಿ. ಓಕೆನಾ. ಟೆಕ್ಸ್ಟ್ ದಟ್ ಫ್ಲೋಸ್ ಥ್ರೂ ಒನ್ ಆರ್ ಮೋರ್ ಥ್ರೆಡೆಡ್ ಫ್ರೇಮ್ಸ್ ಇಸ್ ಕಾಲ್ಡ್ ಸ್ಟೋರಿ. ಸೊ ಇವೆಲ್ಲಾನು ಸೇರಿಸಿ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಸ್ಟೋರಿ ಅಂತ ಹೇಳ್ತೀನಿ.
text can frame can have minimum of 0 or so many columns. ಸೊ ನಾನು ಒಂದು ಟೆಕ್ಸ್ಟ್ ಫ್ರೇಮ್ನ ಕ್ರಿಯೇಟ್ ಮಾಡಿದಾಗ ಅದು ಬೇಸಿಕಲಿ ಖಾಲಿ ಇರ್ಬೋದು ಅಥವಾ ಕಂಟೆಂಟ್ ಕೂಡ ಇರ್ಬೋದು. ಸೊ ಬೇಸಿಕಲಿ ಖಾಲಿ ಇದೆ ಅಂದರೆ ಏನು ಕಾಲಮ್ ಇಲ್ಲ ಅಂತ, ಲೈಕ್ 0 ಕಾಲಮ್ ಅಂತ. ಸೊ ನನಗೆ ಕಾಲಮ್ಸ್ ಬೇಕಾದ್ರೂ ನಾನು ಕೊಟ್ಕೋಬೋದು. ಸೊ ಈ ರೀತಿ ಹಾಕಿದ್ದೀನಿ. ಲೈಕ್ ನಾನು 2 ಕಾಲಮ್ನ ಟೆಕ್ಸ್ಟ್ ಮಾಡ್ತೀನಿ. ನೋಡಿ 2 ಕಾಲಮ್ನ ಟೆಕ್ಸ್ಟ್ ನನಗೆ ಬಂದಿದೆ. ಸೊ ನನಗೆ 3 ಬೇಕಂದ್ರೂ 3 ಕಾಲಮ್ಸ್ನ ಕೊಟ್ಕೋಬೋದು. ಓಕೆ, ಸೊ ಖಾಲಿ ಕೂಡ ಬಿಡ್ಬೋದು. ಅದ್ರ ಮಿನಿಮಮ್ ಆಫ್ 0, ಎಷ್ಟು ಕಾಲಮ್ ಆದರೂ ಕೊಟ್ಕೋಬೋದು. ಟೆಕ್ಸ್ಟ್ ಫ್ರೇಮ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಮಾಸ್ಟರ್ ಪೇಜಸ್ ಆ್ಯಂಡ್ ವಿ ಕ್ಯಾನ್ ಟೈಪ್ ಟೆಕ್ಸ್ಟ್ ಆನ್ ಡಾಕ್ಯುಮೆಂಟ್ ಪೇಜಸ್. ಸೊ ನಾನು ಇಲ್ಲಿಗ ನನಗೆ ಇವಾಗ ನೀವು ನ್ಯೂಸ್ ಪೇಪರಲ್ಲೆಲ್ಲ ನೋಡ್ಬೋದು. ಲೈಕ್ ಫಸ್ಟ್ ನನಗೇನಿರುತ್ತೆ, ಟೈಮ್ಸ್ ಆಫ್ ಇಂಡಿಯಾ ಆ ರೀತಿ ಪೇಪರ್ ಹೆಸರು ಇರುತ್ತೆ. ಕೆಳಗಡೆ ಫಸ್ಟ್ ಪೇಜಲ್ಲೇ ಬಂದರೆ ಲೈಕ್ ಡೇಟ್ ಕಾಲಮ್ ಎಲ್ಲ ಡಿಸೈನ್ ಆಗಿರುತ್ತೆ. ಅದಾದಮೇಲೆ ಏನು ನೋಡ್ಬೋದು, ಹೆಡ್ಲೈನ್ಸ್ ಇರುತ್ತೆ. ಅದಾದಮೇಲೆ ಸಬ್ ಹೆಡಿಂಗ್ ಇರುತ್ತೆ. ಅದಾದಮೇಲೆ ಲೈಕ್ ಡೈಲಿ ನೀವು ನೋಡ್ಬೋದು ಲೈಕ್ 5 ಕಾಲಮ್ನ ಟೆಕ್ಸ್ಟ್ ಅಷ್ಟೇ ಟೆಕ್ಸ್ಟ್ ಇರುತ್ತೆ. ಸೊ ಆ ರೀತಿ ನೀವು ಲೇಔಟ್ನ ಕೂಡ ಡಿಸೈನ್ ಮಾಡ್ಕೋಬೋದು. ಎಲ್ಲಪ್ಪ ಅಂದರೆ ಇಲ್ಲಿ ಎ ಮಾಸ್ಟರ್ ಅಂತ ಇದೆಯಲ್ಲ, ಸೊ ಇಲ್ಲಿ ಹೋಗಿ ಲೈಕ್ ನಿಮ್ಗೆ ಇಲ್ಲಿ ಹೆಡ್ಡಿಂಗ್ ಬರಬೇಕು ಅಂದರೆ ಈ ಸ್ಪೇಸ್ನ ನೀವು ಹೆಡ್ಡಿಂಗಿಗೆ ರಿಸರ್ವ್ ಮಾಡ್ಬೋದು. ಓಕೆ, ಇಲ್ಲಿ ನಾನು ಯೂಶಲಿ ಹಿಂಗೆ ಹಾಕ್ಕೊಂಡು ಇಲ್ಲಿ ನಾನು ಯಾವಾಗಲೂ ನನ್ನದು ಒಂದು 4 ಕಾಲಮ್ನ ಟೆಕ್ಸ್ಟ್ ಬರುತ್ತೆ ಅಂದರೆ ಈ ರೀತಿ ಮಾಡ್ಕೋಬೋದು. ಸೊ ನಿಮ್ಗೆ ಯಾವಾಗಲೂ ಒಂದು ಇಮೇಜ್ನ ಇನ್ಸರ್ಟ್ ಮಾಡ್ತೀರಾ ಹೆಡ್ಲೈನ್ಸ್ಗೆ ರಿಲೇಟೆಡ್ಡು ಅಂದರೆ ಅದು ಎಲ್ಲಿ ಬರಬೇಕು ಆ ಸ್ಪೇಸ್ನ ಕೂಡ ನೀವು ಇಲ್ಲಿ ಹಾಕಿ ಬಿಡ್ಬೋದು. ಅದನ್ನು ಅವರು ಇಲ್ಲಿ ಹೇಳ್ತಿದ್ದಾರೆ. ಟೆಕ್ಸ್ಟ್ ಫ್ರೇಮ್ಸ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಮಾಸ್ಟರ್ ಪೇಜಸ್ ಆ್ಯಂಡ್ ವಿ ಕ್ಯಾನ್ ಟೈಪ್ ಟೆಕ್ಸ್ಟ್ ಆನ್ ಡಾಕ್ಯುಮೆಂಟ್ ಪೇಜಸ್. ಸೊ ಈ ರೀತಿ ಫ್ರೇಮ್ನ ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ನಾನು ಡಾಕ್ಯುಮೆಂಟ್ ಪೇಜಸ್ಗೆ ಹೋದ್ಮೇಲೆ ಅಂದರೆ ಪೇಜ್ ನಂಬರ್ 1ಗೆ ಹೋಗ್ತೀನಿ. ಇದು ಆ್ಯಕ್ಚುಲಾಗಿ ಲೆಫ್ಟ್ ಸೈಡ್ ಇರೋದ್ರಿಂದ ನನಗಿದು ರೈಟ್ ಸೈಡ್ ಆಫ್ ಅ ಪೇಜಲ್ಲಿ ಬರುತ್ತೆ. ಸೊ ನಾವೇನು ಮಾಡೋಣ ಅಂದರೆ, ಸೊ ಇದನ್ನು ಕಾಪಿ ಮಾಡ್ಕೊಂಡು ರೈಟ್ ಸೈಡ್ ಆಫ್ ಎ ಪೇಜಲ್ಲೂ ಕೂಡ ಪೇಸ್ಟ್ ಮಾಡೋಣ. ಸೊ ಫಸ್ಟ್ ಪೇಜಿಗೆ ಹೋದರೆ ನೀವು ನೋಡ್ಬೋದು ಇಲ್ಲಿ ನನಗೆ ಫ್ರೇಮ್ ಇದೆ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಕಂಟೆಂಟ್ಸ್ನ ಟೈಪ್ ಮಾಡ್ಬೋದು. ಸೊ ಈ ರೀತಿ ಫ್ರೇಮ್ನ ಕ್ರಿಯೇಟ್ ಮಾಡೋದಕ್ಕೆ ಸೊ ನನಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಸ್ಪೇಸು ನನಗೆ ರಿಸರ್ವ್ ಆಗಿದೆ ಅಂತ. ಸೊ ಆ ರೀತಿ ವರ್ಕ್ ಇತ್ತು ಅಂದರೆ ಅವಾಗ ನಾವು ಈ ರೀತಿ ಯೂಸ್ ಮಾಡ್ತೀವಿ. ಓಕೆ, ನೋಡಿ. ಸೊ ಡ್ರ್ಯಾಗ್ ಮಾಡ್ಬೇಕಾದ್ರೆ ನನಗೆ ಗ್ರೀನ್ ಕಲರ್ ಲೈನ್ ಬರ್ತಿದೆ ಅಂದರೆ ಆಲ್ರೆಡಿ ಅಲಾಟ್ ಆಗಿದೆ ಇದು ಅಂತ ಸ್ಪೇಸ್. ಓಕೆ, ಅದರ ಮೇಲೆ ನೀವು ಪ್ಲೇಸ್ ಮಾಡಿದ್ರೆ ಸೊ ನಿಮಗೆ ವರ್ಕು ಈಸಿಯಾಗಿ ಆಗುತ್ತೆ. ಸೊ ಡೈಲಿ ನೀವು ಸೊ ಹೇಗೆ ಅಲೈನ್ಮೆಂಟ್ ಮಾಡಬೇಕು ಅಂತ ಪ್ರತಿ ಸರಿ ಅಲೈನ್ಮೆಂಟ್ ಮಾಡಿ ತಲೆ ಕೆಡಿಸ್ಕೊಳ್ಳೋ ಕೆಲಸ ಇರೋದಿಲ್ಲ. If we have same type of text frame repeatedly, we can create an object style that includes text frame formatting such as strokes and fill colors, text wrap, transparency effects, text frame ಆಪ್ಷನ್ಸ್. ಲೈಕ್ ಇವಾಗ ನಾನು ಹೇಳ್ದಂಗೆ ರಿಪೀಟೆಡ್ಲಿ ಡೈಲಿ ಅದೇ ಥರ ಮಾಡ್ತಿದ್ದೀರಾ ಅಂದರೆ ಆವಾಗ ನೀವು ಆಬ್ಜೆಕ್ಟ್ ಸ್ಟೈಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಈ ಸೆಷನಲ್ಲಿ ಆಬ್ಜೆಕ್ಟ್ ಸ್ಟೈಲ್ಸ್ನ ಕ್ರಿಯೇಟ್ ಮಾಡೋದನ್ನ ತೋರಿಸ್ತಾ ಇಲ್ಲ, ಯಾಕೆಂದರೆ ಅದು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಓಕೆ, ಸೊ ಜಸ್ಟ್ ಬೇಸಿಕಲಿ ನಾನು ಹೇಳ್ತಾ ಇದ್ದೀನಿ ಆಬ್ಜೆಕ್ಟ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಬೋದು ಅಂತ. ಓಕೆ, ವೆನ್ ವಿ ಪ್ಲೇಸ್ ಎ ಟೆಕ್ಸ್ಟ್ ಇನ್ InDesign ಇಟ್ ವಿಲ್ ಆಟೋಮ್ಯಾಟಿಕ್ಲಿ ಆ್ಯಡ್ ಎ ಟೆಕ್ಸ್ಟ್ ಫ್ರೇಮ್ ಬೇಸ್ಡ್ ಆನ್ ಪೇಜ್ ಕಾಲಮ್ ಸೆಟ್ಟಿಂಗ್. ಸೊ ಪೇಜ್ ಕಾಲಮ್ ಸೆಟ್ಟಿಂಗ್ ಬೇಸಿಸ್ ಮೇಲೆ ನಾವು ಟೆಕ್ಸ್ಟ್ನ ಕ್ರಿಯೇಟ್ ಮಾಡಿದ್ರೆ ನನಗೆ ಟೆಕ್ಸ್ಟ್ ಫ್ರೇಮು ಕ್ರಿಯೇಟ್ ಆಗುತ್ತೆ. ಓಕೆ, ಇಫ್ ಯು ಟೈಪ್ ಎ ಟೆಕ್ಸ್ಟ್ ಮೋರ್ ದ್ಯಾನ್ ವಾಟ್ ಎ ಟೆಕ್ಸ್ಟ್ ಫ್ರೇಮ್ ಕ್ಯಾನ್ ಹೋಲ್ಡ್ ಅಂಡ್ ಓವರ್ಫ್ಲೋ ಸಿಂಬಲ್ ಅಪಿಯರ್ಸ್ ಆನ್ ದ ಎಜ್ ಆಫ್ ದ ರೆಕ್ಟ್ಯಾಂಗಲ್ ಬಾಕ್ಸ್. ನಾನು ಹೇಳಿದೆ ಅಲ್ಲ, ಸೊ ನೀವು ಒಂದು ಕಾಲಮಲ್ಲಿ ಜಾಸ್ತಿ ಟೆಕ್ಸ್ಟ್ನ ಫ್ರೇಮ್ ಟೈಪ್ ಮಾಡಿದ್ರೆ ಎಡ್ಜ್ ಆಫ್ ಎ ಫ್ರೇಮ್ ಬಾಕ್ಸ್ ಅಲ್ಲಿ ನನಗೆ ಏನು ತೋರಿಸುತ್ತೆ, ಪ್ಲಸ್ ಸಿಂಬಲ್ ತೋರಿಸುತ್ತೆ ರೆಡ್ ಕಲರ್ ಅಲ್ಲಿ. ಸೊ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಓವರ್ಫ್ಲೋ ಸಿಂಬಲ್ ಅಂತ ಹೇಳ್ತೀವಿ. ಓಕೆ, ಸೊ ಎಲ್ಲಿ ತೋರಿಸುತ್ತೆ ಅಂದ್ರೆ ಆಕ್ಚುಯಲ್ ಆಗಿ ಲೋವರ್ ರೈಟ್ ಅಂತ ಹೇಳ್ತೀವಿ, ಅಥವಾ ಅದನ್ನ ಔಟ್ಪೋರ್ಟ್ ಅಂತ ಕೂಡ ನಾವು ಹೇಳ್ತೀವಿ. ಓಕೆ, InDesign can also insert a placeholder text if you do not have any text to type inside a frame. ಸೊ ನಾ ಹೇಳ್ದಂಗೆ ಇವಾಗ ಇಲ್ಲಿ ನಾನು ಟೈಪ್ ಮಾಡಿಲ್ಲ ಟೆಕ್ಸ್ಟ್, ಅದ್ರೊಳಗಡೆನೆ ಕಂಟೆಂಟ್ ಹಾಕಿದೆ. ಹೇಗೆ ಹಾಕಿದೆ, ಇವಾಗ ನಾನು ಇಲ್ಲೊಂದು ಟೆಕ್ಸ್ಟ್ ಫ್ರೇಮ್ ಹಾಕಿದ್ದೀನಿ. ಸೊ ಇದ್ರೊಳಗಡೆ ಡಮ್ಮಿ ಟೆಕ್ಸ್ಟ್ ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಫಿಲ್ ವಿತ್ ಪ್ಲೇಸ್ ಹೋಲ್ಡರ್ ಕಂಟೆಂಟ್ಸ್ ಅಂದರೆ ನನಗೆ ಆಟೋಮೆಟಿಕ್ ಆಗಿ ರ್ಯಾಂಡಮ್ ಟೆಕ್ಸ್ಟ್ ಬರುತ್ತೆ. ಸೊ ಈ ಕಂಟೆಂಟ್ನ ನಾವೇನಂತ ಹೇಳ್ತೀವಿ ಅಂದರೆ ಲಾರೆಲ್ ಇಪ್ಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಟೆಕ್ಸ್ಟ್ನ ಕೂಡ ನಾವು ಅಲೈನ್ ಮಾಡ್ಬೋದು, ಇಂಡೆಂಟ್ಸ್ ಅಪ್ಲೈ ಮಾಡ್ಬೋದು, ಟ್ಯಾಬ್ಸ್ ಅಪ್ಲೈ ಮಾಡ್ಬೋದು, ಅಥವಾ ಸ್ಪೇಸಸ್ನ ರಿಮೂವ್ ಮಾಡ್ಬೋದು ಪ್ಯಾರಾಗ್ರಾಫ್ಗಿಂತ ಮುಂಚೆ ಅಥವಾ ಪ್ಯಾರಾಗ್ರಾಫ್ ಆದಮೇಲೆ. ಓಕೆ, ಸೊ ಬೇಸಿಕಲಿ ಟೆಕ್ಸ್ಟ್ಗೆಲ್ಲ ಏನು ಆಪರೇಷನ್ ಮಾಡ್ತೀವಿ ಅದು ಇದಕ್ಕೆ ಕೂಡ ಮಾಡ್ಬೋದು. ಸೊ ಒಂದು ಟೆಕ್ಸ್ಟ್ ಮೇಲೆ ನಾವು ಏನು ಆಪರೇಷನ್ ಮಾಡ್ಬೋದು ಅಂದರೆ ಲೈಕ್ ಇಂಡೆಂಟೇಷನು, ಲೀಡಿಂಗು, ಸ್ಪೇಸಿಂಗು, ಡ್ರಾಪ್ ಕ್ಯಾಪು, ಈ ರೀತಿ ಡಿಫ್ರೆಂಟ್ ಎಫೆಕ್ಟ್ಸ್ ಎಲ್ಲ ಅಪ್ಲೈ ಮಾಡ್ಬೋದು.
ಯು ಕ್ಯಾನ್ ಟೈಪ್ ದ ಟೆಕ್ಸ್ಟ್ ಆನ್ ಬೋತ್ ಓಪನ್ ಅಂಡ್ ಕ್ಲೋಸ್ ಪಾತ್. ಸೊ ನಾನು ಟೆಕ್ಸ್ಟ್ನ ನಾರ್ಮಲ್ ಆಗಿ ಟೈಪ್ ಮಾಡಬೇಕಂದ್ರೆ ಟೈಪ್ ಟೂಲ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಈ ಟೈಪ್ ಟೂಲಲ್ಲಿ ಇನ್ನೂ ಒಂದು ಟೂಲ್ ಇದೆ, ಸೊ ಟೈಪ್ ಆನ್ ಪಾತ್ ಟೂಲ್ ಅಂತ. ಸೊ ನಾನು ಏನಾದರೂ ಒಂದು ಡ್ರಾಯಿಂಗ್ ಮಾಡಿದ್ದೀನಿ ಅಂದರೆ, ಈಗ ಇದ್ರ ಮೇಲೆ ನನಗೆ ಬರಬೇಕು ಟೆಕ್ಸ್ಟ್ ಅಂದರೆ ಟೈಪ್ ಆನ್ ಪಾತ್ ಹತ್ರ ಹೋಗಿದ ತಕ್ಷಣ ನೀವು ನೋಡ್ಬೋದು ನನ್ನ ಕರ್ಸರು ಪ್ಲಸ್ ಸಿಂಬಲ್ ಆಗಿ ಬರುತ್ತೆ. ಸೊ ಪ್ಲಸ್ ಸಿಂಬಲ್ ಬಂದಾಗ ಕ್ಲಿಕ್ ಮಾಡಿದ್ರೆ ನನಗೆ ಕರ್ವ್ ಮೇಲೆ ಟೆಕ್ಸ್ಟ್ ಬರುತ್ತೆ. ಸೊ ಇಲ್ಲಿ ಕೊಟ್ಟರೆ ನನಗೆ ಟೆಕ್ಸ್ಟ್ ಬರುತ್ತೆ. ಸೊ ಇದು ನಾನು ಟೆಕ್ಸ್ಟ್ ಬರೋದು ನನಗೆ ಓಪನ್ ಪಾತ್ ಆದರೂ ಆಗಿರ್ಬೋದು ಅಥವಾ ಕ್ಲೋಸ್ ಪಾತ್ ಆಗಿರ್ಬೋದು. ಕ್ಲೋಸ್ ಪಾತ್ ಅಂದರೆ ಕಲರ್ ಫಿಲ್ ಆಗುತ್ತಲ್ಲ, ಅದನ್ನು ನಾನು ಕ್ಲೋಸ್ ಪಾತ್ ಅಂತ ಹೇಳ್ತೀನಿ. ಸೊ ಈಗ ಈ ರೀತಿಯಾದ ಪಾತ್ ಮೇಲೆ ನನಗೆ ಟೈಪ್ ಆನ್ ಪಾತ್ ಕೊಡ್ಬೋದು. ನಾನು ಜಸ್ಟ್ ಟೈಪ್ ಆನ್ ಪಾತ್ ಹೋಗಿ ಕ್ಲಿಕ್ ಮಾಡಿದ್ರೆ ನೋಡಿ, ಸೊ ನನಗೆ ಟೆಕ್ಸ್ಟು ಪ್ಲೇಸ್ ಆಯಿತು. ಸೊ ಈ ರೀತಿ ಎಂಡ್ ಪಾಯಿಂಟ್ಸ್ ಮೀಟ್ ಆಗಿಲ್ಲ ಅಂದರೆ ಅದನ್ನು ಓಪನ್ ಪಾತ್ ಅಂತೀವಿ. ಈಗ ಎಂಡ್ ಪಾಯಿಂಟ್ಸ್ ಮೀಟ್ ಆಗಿತ್ತು ಅಂದರೆ ಅದನ್ನು ಕ್ಲೋಸ್ ಪಾತ್ ಅಂತ ಹೇಳ್ತೀವಿ. You can also tighten character spacing or loosen around sharp turns and acute angles of the path. Path ಅಲ್ಲಿ ನಾವು ಸೊ ಶಾರ್ಪ್ ಟರ್ನ್ಸ್ ಇದ್ರೆ ಅಲ್ಲಿ ಹೇಗೆ ಅಲೈನ್ಮೆಂಟ್ ಆಗಬೇಕು ಅಂತ ಕೂಡ ಚೇಂಜಸ್ ಮಾಡ್ಕೋಬಹುದು. ಯು ಕ್ಯಾನ್ ಆಲ್ಸೋ ಪೊಸಿಷನ್ ದ ಟೆಕ್ಸ್ಟ್ ಆನ್ ದ ಪಾರ್ಟ್ ಟು ಲೆಫ್ಟ್ ರೈಟ್ ಸೆಂಟರ್. ಸೊ ಟೆಕ್ಸ್ಟ್ ಏನಿದೆ ಅದನ್ನ ಸೆಂಟರ್ ಅಲೈನ್ಮೆಂಟ್ ಕೂಡ ಮಾಡ್ಕೋಬಹುದು, ಸೆಂಟರ್ ರೈಟ್ ಲೆಫ್ಟ್ ಅಲ್ಲಿ. ಟು ಸೆಲೆಕ್ಟ್ ಎ ಟೆಕ್ಸ್ಟ್, ಡ್ರ್ಯಾಗ್ ದ ಐ ಬೀಮ್ ಕರ್ಸರ್ ಟು ಸೆಲೆಕ್ಟ್ ಎ ವರ್ಡ್ ಆರ್ ಲೈನ್ ಆಫ್ ಟೆಕ್ಸ್ಟ್. ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಪಾತ್ ಮೇಲೆ ಮಾಡಿರೋದನ್ನ ಜಸ್ಟ್ ಇಲ್ಲಿ ಐ ಟೂಲ್ ತಗೊಂಡು ಟೆಕ್ಸ್ಟ್ ಟೂಲ್ ನ ತಗೊಂಡು ಜಸ್ಟ್ ಈ ಐ ಬೀಮ್ ಕರ್ಸರ್, ಈ ಕರ್ಸರ್ ನಾನು ಐ ಬೀಮ್ ಕರ್ಸರ್ ಅಂತ ಹೇಳ್ತೀನಿ, ತಗೊಂಡು ಡ್ರ್ಯಾಗ್ ಮಾಡಿದ್ರೆ ಸೆಲೆಕ್ಷನ್ ಆಗುತ್ತೆ. ಓಕೆ. To select a range of text, place the insertion point at the beginning of the text and then place the shift key. ಸೊ ಡ್ರ್ಯಾಗ್ ಮಾಡಿದ್ರು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅಂದರೆ ಜಸ್ಟ್ ಲೈಕ್ ಕ್ಲಿಕ್ ಮಾಡಿ ಸೊ ಇಲ್ಲಿವರೆಗೂ ಸೆಲೆಕ್ಟ್ ಆಗಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಷ್ಟು ಟೆಕ್ಸ್ಟ್ ನನಗೆ ಸೆಲೆಕ್ಟ್ ಆಗುತ್ತೆ. ಸೊ ಎಲ್ಲ ಟೆಕ್ಸ್ಟು ಸೆಲೆಕ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಎ ಕೊಟ್ಟರೆ ಎಲ್ಲ ಟೆಕ್ಸ್ಟು ನನಗೆ ಸೆಲೆಕ್ಟ್ ಆಗುತ್ತೆ. ಸೊ ಅದೇ ರೀತಿ ನೀವು ಕ್ಯಾಪಿಟಲೈಸೇಷನ್ ಎರರ್ ಅಥವಾ ಸ್ಪೆಲ್ಲಿಂಗ್ ಎರರ್ಸ್ ಎಲ್ಲ ಇತ್ತು ಅಂದರೆ ಇವಾಗ THE ಮಾಡೋದಕ್ಕೆ TEH ಅಂತ ಟೈಪ್ ಮಾಡ್ಬೇಕಾದ್ರೆ ನೀವು ಕಾಮನ್ ಎರರ್ ಮಾಡ್ತಿರ್ತೀರಾ ಅನ್ಕೊಳ್ಳಿ, ನೀವು ಟೈಪ್ ಮಾಡಿದ ತಕ್ಷಣ ಅದೇ THE ಅಂತ ತಗೊಳುತ್ತೆ. ಸೊ ಆ ರೀತಿ ಕರೆಕ್ಷನ್ ಆಗೋದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಆಟೋ ಕರೆಕ್ಟ್ ಫೀಚರ್ಸ್ ಅಂತ ಹೇಳ್ತೀವಿ. ಸೊ ಕಾಮನ್ಲಿ ಎರರ್ಸ್ ಇರುತ್ತಲ್ಲ ಅದು ಆಟೋಮೆಟಿಕ್ ಆಗಿ ಅದೇ ಕರೆಕ್ಷನ್ ಮಾಡ್ಕೊಳ್ಳುತ್ತೆ, ಅದನ್ನ ಆಟೋ ಕರೆಕ್ಟ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಅಲೈನ್ಮೆಂಟ್ ಮಾಡ್ಬೋದು ಟೆಕ್ಸ್ಟ್ನ ಟೈಪ್ ಮಾಡ್ತೀವಲ್ವಾ, ಅದಕ್ಕೆ ಯಾವ್ದ್ಯಾವ್ದಪ್ಪ ಅಂದರೆ ಲೆಫ್ಟು, ರೈಟು, ಸೆಂಟರು, ಜಸ್ಟಿಫೈ with last line left, justify with last line center, justify with last line right, justify all line, align towards spine ಮತ್ತೆ align away from spine ಅಂತ. align towards spine ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಇವಾಗ ನನಗೆ ಈ ತರ ಬುಕ್ ಇರುತ್ತೆ ಅನ್ಕೊಳ್ಳಿ. ಸೊ ಇದು ಬುಕ್ ಓಪನ್ ಮಾಡಿದಾಗ ಇದು ಲೆಫ್ಟ್ ಸೈಡ್ ಬೈಂಡಿಂಗ್ ಆಗುತ್ತೆ ಅನ್ಕೊಳ್ಳಿ. ಸೊ ಲೆಫ್ಟ್ ಸೈಡ್ ಬೈಂಡಿಂಗ್ ಆಗ್ಬೇಕಾದ್ರೆ ಏನಾಗಬೇಕು, ನನಗೆ ಸ್ವಲ್ಪ ಲೆಫ್ಟ್ ಸೈಡು ಜಾಗ ಇರಬೇಕು. ಸೊ ಈ ಕಂಟೆಂಟ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ರೈಟ್ ಸೈಡಿಗೆ ಬರುತ್ತೆ. ಇವಾಗ ರೈಟ್ ಸೈಡ್ ಆಫ್ ಅ ಬುಕ್ ಅಂದ್ರೆ ಸೊ ಬೈಂಡಿಂಗ್ ನನಗೆ ಯಾವ ಕಡೆ ಆಗುತ್ತೆ, ಇಲ್ಲಿ ಈ ಲೆಫ್ಟ್ ಸೈಡ್ ಅಂದ್ರೆ ಇವಾಗ ನೀವು ತಿರ್ಗಾಕ್ತೀರಾ ಅನ್ಕೊಳ್ಳಿ, ಫಸ್ಟ್ ಪೇಜ್ ಇರುತ್ತಲ್ಲ, ಫಸ್ಟ್ ಪೇಜ್ ಅಲ್ಲಿ ನನಗೆ ಲೆಫ್ಟ್ ಸೈಡ್ ಅಲ್ಲಿ ಬೈಂಡ್ ಆಗಿರುತ್ತೆ. ಸೊ ಪೇಜ್ ನ ಫ್ಲಿಪ್ ಮಾಡಿದಾಗ ಏನನ್ಸುತ್ತೆ ನನಗೆ ಅದೇ ಬೈಂಡಿಂಗು ನನಗೆ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಅವಾಗ ಕಂಟೆಂಟ್ಸ್ ಎಲ್ಲ ಲೆಫ್ಟ್ ಸೈಡ್ ಅಲ್ಲಿ ಅಲೈನ್ ಆಗಿ ಕೊಡಿರುತ್ತೆ. ಸೊ ಅದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ ಅಲೈನ್ ಟುವರ್ಡ್ಸ್ ಸ್ಪೈನ್ ಅಥವಾ ಅಲೈನ್ ಅವೇ ಫ್ರಮ್ ಸ್ಪೈನ್ ಅಂತ ಹೇಳ್ತೀವಿ. ಸೊ ನನಗೆ ಬೇಸಿಕಲಿ ಇಂಗ್ಲಿಷ್ ಟೆಕ್ಸ್ಟ್ಗೆ ಮಾಮೂಲಿ ಜಸ್ಟಿಫಿಕೇಶನ್ ಅಲೈನ್ಮೆಂಟ್ ಮಾಡಿದಾಗ ನಮಗೆ ಅಲೈನ್ ಟುವರ್ಡ್ಸ್ ಸ್ಪೈನ್ ಅಥವಾ ಅಲೈನ್ ಅವೇ ಫ್ರಮ್ ಸ್ಪೈನ್ ಅಷ್ಟು ಡಿಫ್ರೆನ್ಸು ಗೊತ್ತಾಗೋದಿಲ್ಲ. ಸೊ ಪ್ರಿಂಟ್ ಕೊಡ್ತೀವಲ್ವಾ ಆವಾಗ ಗೊತ್ತಾಗುತ್ತೆ. ಓಕೆ. When you align a text towards spine, then the text on the left hand page is right aligned, but when the same text flows into the right hand page, it will come left aligned. So ನಾ ಹೇಳಿದ್ನಲ್ಲ ಅದೇನೇನೆ. Aligning to or away from spine has no effect since text element is parallel to spine direction. ಸ್ಪೈನ್ ಡೈರೆಕ್ಷನ್ ಮತ್ತೆ ಅಲೈನ್ಮೆಂಟ್ ಡೈರೆಕ್ಷನ್ ಎರಡು ಒಂದೇ ಆದ್ರಿಂದ ಸೊ ನಮಗೆ ಡಿಫ್ರೆನ್ಸು ಗೊತ್ತಾಗಲ್ಲ. ಸೊ ಯು ಕ್ಯಾನ್ ಆಲ್ಸೋ ಅಲೈನ್ ಎ ಟೆಕ್ಸ್ಟ್ ಆನ್ ಎ ಬೇಸ್ ಲೈನ್ ಗ್ರಿಡ್. ಗ್ರಿಡ್ ಮೂಲಕ ಕೂಡ ನಾವು ಅರೇಂಜ್ ಮಾಡ್ಬೋದು, ಟೆಕ್ಸ್ಟ್ನ ಅಲೈನ್ ಮಾಡ್ಬೋದು, ಅದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಕಾಶಿಡಾ. ಕಾಶಿಡಾ ಇಸ್ ಎನ್ ಅಲೈನ್ಮೆಂಟ್ ಯೂಸ್ಡ್ ಫಾರ್ ಸಮ್ ಕರ್ಸಿವ್ ಸ್ಕ್ರಿಪ್ಟ್ಸ್ ಇನ್ InDesign. ಸೊ ಕಾಶಿಡಾ ಅನ್ನೋದು ಒಂದು ಅಲೈನ್ಮೆಂಟು. ಸೊ InDesign ಅಲ್ಲಿ ಅವರ ಸ್ಕ್ರಿಪ್ಟ್ಸ್ಗೆ ಅಲೈನ್ ಮಾಡೋಕ್ಕೆ ಯೂಸ್ ಮಾಡೋವಂಥದ್ದನ್ನ ಕಾಶಿಡಾ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು ಲೆಫ್ಟು, ಸೆಂಟರು, ರೈಟು, justified with last line aligned to left, justify with last line aligned to center, justify with last line aligned to justify all lines. So ಇದು ಅಲೈನ್ ಟುವರ್ಡ್ಸ್ ಸ್ಪೈನ್ ಅವೇ ಫ್ರಮ್ ಸ್ಪೈನ್.
ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡೆಂಟ್ಸ್ ಯಾವ್ದ್ಯಾವ್ದಪ್ಪ ಅಂದ್ರೆ ಲೆಫ್ಟ್ ಲೈನ್ ಇಂಡೆಂಟು, ರೈಟ್ ಲೈನ್ ಇಂಡೆಂಟು, ಫಸ್ಟ್ ಲೈನ್ ಇಂಡೆಂಟ್ ಮತ್ತೆ ಲಾಸ್ಟ್ ಲೈನ್ ಇಂಡೆಂಟು. ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಬ್ ಯಾವ್ದ್ಯಾವ್ದಪ್ಪ ಅಂದ್ರೆ ಲೆಫ್ಟು, ರೈಟು, ಸೆಂಟರು, ಸೆಂಟರ್ ವಿತ್ ಡೆಸಿಮಲ್, ಲೀಡರ್ ಟ್ಯಾಬ್ಸ್. ಓಕೆ, ಸೊ ಇವೆಲ್ಲ 5 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು, ನೋಡ್ಕೊಂಡಿರಿ. ಓಕೆ, ಸೊ ವರ್ಡ್ ಅಲ್ಲಿ ನೀವು ಟ್ಯಾಬ್ಸ್ ಯೂಸ್ ಮಾಡಿದ್ರಿ ಅಲ್ವಾ, ಲೆಫ್ಟ್, ರೈಟ್, ಸೆಂಟರ್, ಸೆಂಟರ್ ವಿತ್ ಡೆಸಿಮಲ್ ಬಾರ್. ಅದೇ ರೀತಿ ಇನ್ ಡಿಸೈನ್ ಅಲ್ಲೂ ಟ್ಯಾಬ್ಸ್ ಯೂಸ್ ಮಾಡೋದು. ಸೊ ವರ್ಡ್ ಅಲ್ಲಿ ಯೂಸ್ ಮಾಡಿರೋದ್ರಿಂದ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಬೇಕು ಅಂದ್ರೆ ನನಗೆ ಲೈಕ್ ವಾಟ್ಸಪ್ ಅಲ್ಲಿ ಮೆಸೇಜ್ ಅಲ್ಲಿ ಕೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಕಂದ್ರೆ. ಓಕೆ, you can also control the amount of vertical space between paragraph by specifying the amount of space to insert before and after the selected paragraph or all paragraph of certain style. ಸೊ ನೀವು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಇದೆ ಅಂದ್ರೆ ಒಂದು ಪ್ಯಾರಾಗ್ರಾಫ್ಗೂ ಇನ್ನೊಂದು ಪ್ಯಾರಾಗ್ರಾಫ್ಗೂ ಸ್ಪೇಸ್ ಬರಬೇಕು ಅಂದ್ರೆ ಸೊ ನಾನು ಸ್ಪೇಸ್ನ ಇನ್ಸರ್ಟ್ ಮಾಡ್ಬೋದು ಬಿಫೋರ್ ಅಥವಾ ಆಫ್ಟರ್ ಪ್ಯಾರಾಗ್ರಾಫ್. ಯಾವ ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡಿರ್ತೀನಿ ಆ ಪ್ಯಾರಾಗ್ರಾಫ್ಗೆ ನಾನು ಎಷ್ಟು ಸ್ಪೇಸ್ ಬರಬೇಕು ಅಂತ ಅಮೌಂಟ್ ಕೂಡ ಸ್ಪೆಸಿಫೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದು ಡ್ರಾಪ್ ಕ್ಯಾಪ್. ಡ್ರಾಪ್ ಕ್ಯಾಪ್ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಲೆಟರ್ ಆಫ್ ಅ ಪ್ಯಾರಾಗ್ರಾಫ್ ಅಲ್ಲಿ ಇರೋಂಥ ಫಸ್ಟ್ ಲೆಟರ್ನ ಅಥವಾ ಫಸ್ಟ್ ವರ್ಡ್ ನ ದೊಡ್ಡದಾಗಿ ಮಾಡುತ್ತೆ. ಸೊ ನೀವು ಪೇಪರ್ ಅಲ್ಲಿ ನೋಡ್ಬೋದು ಫಸ್ಟ್ ಲೆಟರ್ ಸ್ವಲ್ಪ ದೊಡ್ಡದಾಗಿರುತ್ತೆ ಒಂದು ಪ್ಯಾರಾ ಸ್ಟಾರ್ಟ್ ಆಗ್ಬೇಕಾದ್ರೆ. ಸೊ ಅದನ್ನ ನಾವು ಡ್ರಾಪ್ ಕ್ಯಾಪ್ ಅಂತ ಹೇಳ್ತೀವಿ. ಸೊ ನಾವು ಡ್ರಾಪ್ ಕ್ಯಾಪ್ ನ ಅಂದ್ರೆ ಒಂದು ವರ್ಡ್ಗಾದ್ರೂ ಅಪ್ಲೈ ಮಾಡ್ಬೋದು, ಒಂದು ಲೆಟರ್ಗಾದ್ರೂ ಅಪ್ಲೈ ಮಾಡ್ಬೋದು. ಡಿಫಾಲ್ಟ್ ಆಗಿ 3 ಲೈನಿಗೆ ಬರುತ್ತೆ. ಎಷ್ಟು ಲೈನಿಗೆ ಬೇಕೋ ಅಷ್ಟು ಲೈನಿಗೆ ನಾವು ಕೊಟ್ಕೋಬಹುದು. ಯು ಕ್ಯಾನ್ ಆಡ್ ಲೈನ್ ಬಿಲೋ ಎ ಪ್ಯಾರಾಗ್ರಾಫ್. ಸೊ ಒಂದು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಆಗಿದೆ ಆದ್ಮೇಲೆ ಅದಾದ್ಮೇಲೆ ನಾವು ಲೈನ್ ಕೂಡ ಬೇಕಾದ್ರೂ ಡ್ರಾ ಮಾಡ್ಬೋದು. ಸೊ ನಾನು ಸ್ಟೈಲ್ನ ಸೆಟ್ ಮಾಡ್ಬೋದು, ವಿಡ್ತ್ನ ವೆಯ್ಟ್ ಅಂದ್ರೆ ಯಾವ ತರ ಲೈನ್ ಬೇಕು ಅದನ್ನ ಚೂಸ್ ಮಾಡ್ಬೋದು, ಯಾವ ಟೈಪ್ ಆಫ್ ಲೈನ್ ಬೇಕು ತಗೋಬಹುದು, ಲೈನ್ ಎಲ್ಲಿ ಬರಬೇಕು ಪೊಸಿಷನ್ ಸೆಟ್ ಮಾಡ್ಬೋದು, ಸೈಜ್ನ ಸೆಟ್ ಮಾಡ್ಬೋದು ಒಂದು ಲೈನ್ ಡ್ರಾ ಮಾಡಿದ್ಮೇಲೆ. ಸೊ ಪ್ಯಾರಾಗ್ರಾಫ್ ರೂಲ್ನ ಯೂಸ್ ಮಾಡಿಕೊಂಡು ಕೂಡ. ಓಕೆ, ಸೊ ನಾವು ಬುಲೆಟ್ಸ್ ಅಂಡ್ ನಂಬರಿಂಗ್ ಕೂಡ ಅಪ್ಲೈ ಮಾಡ್ಬೋದು ಪ್ಯಾರಾಗ್ರಾಫ್ಗೆ ಅಥವಾ ಲಿಸ್ಟಿಗೆ. ಅದೇ ರೀತಿ ನಾವು ಪೇಜ್ ನಂಬರ್ಸ್ ಕೂಡ ಆಡ್ ಮಾಡ್ಬೋದು ಒಂದು ಡಾಕ್ಯುಮೆಂಟ್ ಅಲ್ಲಿ ಮಾಸ್ಟರ್ ಪೇಜ್ಗೆ. ಸೊ ಶಾರ್ಟ್ಕಟ್ ಕೀ ಬಂದು ಕಂಟ್ರೋಲ್ ಆಲ್ಟ್ ಶಿಫ್ಟ್ ಎನ್. ಓಕೆ, ಚೇಂಜಸ್ ಮಾಡ್ಕೊಳ್ಳಿ. ಇಸ್ ದ ಶಾರ್ಟ್ಕಟ್ ಕೀ ಟು ಆಡ್ ಪೇಜ್ ನಂಬರ್ ಟು ಅ ಡಾಕ್ಯುಮೆಂಟ್. ಇಫ್ ಯು ನೀಡ್ ಟು ಮೇಕ್ ಅಡ್ಜಸ್ಟ್ಮೆಂಟ್ ಟು ಆಲ್ ದ ಟೆಕ್ಸ್ಟ್ ಇನ್ ಎ ಟೆಕ್ಸ್ಟ್ ಫ್ರೇಮ್ ದೆನ್ ವಿ ಕ್ಯಾನ್ ಯೂಸ್ ಟೆಕ್ಸ್ಟ್ ಫ್ರೇಮ್ ಆಪ್ಷನ್ಸ್. ದ ಡಿಫರೆಂಟ್ ಟೆಕ್ಸ್ಟ್ ಫ್ರೇಮ್ ಆಪ್ಷನ್ಸ್ ಯಾವ್ದಾದಪ್ಪ ಅಂದ್ರೆ ಕಾಲಮ್ಮು, ನಂಬರು, ವಿಡ್ತು, ಗಟ್ಟರು, ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ಕಾಲಮು, ಇನ್ಸರ್ಟ್ ವ್ಯಾಲ್ಯೂಸ್. ಈ ರೀತಿ ನಾವು ಚೇಂಜಸ್ ಮಾಡ್ಕೋಬಹುದು. ಸೊ ನಾವು ಒಂದು ಟೆಕ್ಸ್ಟ್ ಫ್ರೇಮ್ ಆಡ್ ಮಾಡ್ಬೋದು, ಮೂವ್ ಮಾಡ್ಬೋದು, ರಿಸೈಸ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಸೊ ಫಿಟ್ ಫ್ರೇಮ್ ಟು ಕಂಟೆಂಟ್ ಆಪ್ಷನ್ ಮಾಡಿದ್ರೆ ನನಗೆ ಏನಾಗುತ್ತೆ, ಟೆಕ್ಸ್ಟ್ ಏನಿದೆ ಫ್ರೇಮ್ ಅಲ್ಲಿ ಅವೆಲ್ಲ ಕಂಟೆಂಟು ಫ್ರೇಮಿಗೆ ಫಿಟ್ ಆಗುತ್ತೆ. ಯು ಕ್ಯಾನ್ ಇನ್ಸರ್ಟ್ ಕಾಲಮ್ ಆಫ್ ಫಿಕ್ಸ್ಡ್ ವಿಡ್ತ್ ಅಥವಾ ಫ್ಲೆಕ್ಸಿಬಲ್ ವಿಡ್ತ್. ಸೊ ಒಂದ್ ಕಾಲಮ್ ದೊಡ್ಡದು ಅಥವಾ ಒಂದ್ ಕಾಲಮ್ ಚಿಕ್ಕದು ಆ ರೀತಿ ಕೂಡ ನಾನು ಮಾಡ್ಕೋಬಹುದು. ಸೊ ಯು ಕ್ಯಾನ್ ಆಲ್ಸೋ ಬ್ಯಾಲೆನ್ಸ್ ಕಾಲಮ್ ಆಟೋಮೆಟಿಕಲಿ. ಬ್ಯಾಲೆನ್ಸ್ ಕಾಲಮ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ನಾನು ಕಾಲಮ್ಸ್ ನ ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿವರೆಗೂ ಒಂದ್ಸರಿ ವರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಟೆಕ್ಸ್ಟ್ ಇದೆ ಅನ್ಕೊಳ್ಳಿ. ಸೊ ಇದು ರ್ಯಾಂಡಮ್ ಟೆಕ್ಸ್ಟ್ ಆದ್ರಿಂದ ಇದು ಲಾರಲ್ ಲಿಪ್ಥಿಯಮ್ ಆಗಿರುತ್ತೆ. ಸೊ ರ್ಯಾಂಡಮ್ ಟೆಕ್ಸ್ಟ್ ಬರುತ್ತೆ. ಸೊ ನಮಗೆ ಇದು ಅರ್ಥ ಆಗೋದಿಲ್ಲ. ಸೊ ನಾನೇ ರ್ಯಾಂಡಮ್ ಆಗಿ ಒಂದು 3 ಪ್ಯಾರಾ ಮಾಡಿದ್ದೀನಿ ಅನ್ಕೊಳ್ಳಿ. ಸೊ ಈ ಟೆಕ್ಸ್ಟ್ ಇದೆಯಲ್ಲ, ಸೊ ಈ ಟೆಕ್ಸ್ಟ್ ದೊಡ್ಡದಾಗಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾನು ಸೊ ಡ್ರಾಪ್ ಕ್ಯಾಪ್ ಎಷ್ಟು ಲೈನ್ಸ್ ಅಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಲೈನ್ಸ್ ಕೊಡ್ತೀವಿ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಬಾರ್ ಅಲ್ಲಿ ಸೊ ಎಷ್ಟು ಲೆಟರ್ಸಿಗೆ ಬರ್ಬೇಕಂತ. ಓಕೆ, ಸೊ ಇದನ್ನ ಡ್ರಾಪ್ ಕ್ಯಾಪ್ ಅಂತ ಹೇಳ್ತೀನಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲೈನ್ಮೆಂಟ್: ಲೆಫ್ಟ್, ಸೆಂಟರ್, ರೈಟ್, ಜಸ್ಟಿಫೈ ಲಾಸ್ಟ್ ಲೈನ್ ಟು ದ ಲೆಫ್ಟ್, ಜಸ್ಟಿಫೈ ಲಾಸ್ಟ್ ಲೈನ್ ಟು ಸೆಂಟರ್, ಜಸ್ಟಿಫೈ ಆಲ್ ಸೈಡ್ಸ್. ನೋಡ್ಬೋದು ಎಲ್ಲ ಸಮ ಇದೆ. ಅಲೈನ್ ಟುವರ್ಡ್ಸ್ ಸ್ಪೈನ್, ಅಲೈನ್ ಅವೇ ಫ್ರಮ್ ಸ್ಪೈನ್. ಓಕೆನಾ? ಸೊ ಇದು ಲೈನ್ ಪ್ಯಾರಾಗ್ರಾಫ್ ಆದ್ಮೇಲೆ ನನ್ನ ಸ್ಪೇಸಿಂಗು. ಸೊ ಇದು ಡ್ರಾಪ್ ಕ್ಯಾಪ್. ಸೊ ಇಲ್ಲಿ ಸ್ಪೇಸ್ ಕೊಟ್ರೆ ಪ್ಯಾರಾಗ್ರಾಫ್ ಆದ್ಮೇಲೆ ಸ್ಪೇಸು. ಸೊ ಇದು ಇಲ್ಲಿ ಎ ಕೊಟ್ರೆ ನನಗೆ ಇಲ್ಲಿ ಫಾಂಟ್ ಸೈಜ್ ನೇಮ್ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು, ಫಾಂಟ್ ಸೈಜ್ ಚೇಂಜ್ ಮಾಡ್ಕೋಬಹುದು. ಸೊ ಲೀಡಿಂಗ್ ಹೇಳ್ತೀವಿ ಅಲ್ವಾ, ಸೊ ಲೈನ್ ಸ್ಪೇಸ್ನ ಚೇಂಜ್ ಮಾಡ್ಕೋಬಹುದು. ಸೊ ಕ್ವಶನ್ ಪೇಪರಲ್ಲೆಲ್ಲ ನೀವು ನೋಡಿರ್ಬೋದು ಲೈನ್ ಸ್ಪೇಸಿಂಗ್ 2 ಪಾಯಿಂಟ್ ಕೊಡಿ ಅಂತ. ವರ್ಡ್ ಅಲ್ಲಿ 1.5 ಅಂತ ಕೊಡ್ತಿದ್ವಿ. ಸೊ ಡಿಫಾಲ್ಟ್ ಆಗಿ 14 ಇರುತ್ತೆ. ಸೊ 2 ಲೈನ್ ಸ್ಪೇಸಿಂಗ್ ಅಂದ್ರೆ 28 ಅಂತ ಕೊಟ್ರೆ ಸೊ ನನಗೆ 2 ಲೈನ್ ಸ್ಪೇಸಿಂಗ್ ಬರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ಸ್ಟ್ ಲೈಕ್ ಅಪ್ಪರ್ ಕೇಸು. ಓಕೆ, ಅಪ್ಪರ್ ಕೇಸಲ್ಲಿ ಸ್ಮಾಲ್ ಕ್ಯಾಪ್ಸು, ಸೂಪರ್ ಸ್ಕ್ರಿಪ್ಟು, ಸಬ್ಸ್ಕ್ರಿಪ್ಟು. ಓಕೆ, ಸೊ ಅಂಡರ್ಲೈನು,
ಇದು ಸ್ಟ್ರೈಕ್ ಥ್ರೂ. ಈ ಆಪ್ಷನ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಕರ್ನಿಂಗ್ ಅಲ್ಲಿ 2 ಟೈಪ್ಸ್, ಆಪ್ಟಿಕಲ್ ಕರ್ನಿಂಗ್ ಮತ್ತೆ ಮೆಟ್ರಿಕ್ಸ್ ಕರ್ನಿಂಗ್, ಯಾವ್ದು ಬೇಕು ಚೂಸ್ ಮಾಡ್ಕೋಬಹುದು. ಸೊ ಇದು ಬಂದು ಸ್ಪೇಸಿಂಗ್. ಸೊ ಇದು ಬಂದು ಸ್ಕೇಲಿಂಗು. ಸೊ ಇದು ಬಂದು ಸ್ಕೀವಿಂಗ್, ಅಂದ್ರೆ ಸ್ವಲ್ಪ ಟಿಲ್ಟ್ ಆಗುತ್ತೆ, ಫಾಲ್ಸ್ ಇಟಾಲಿಕ್ ಅಂತ ಹೇಳ್ತೀವಲ್ಲ, ಅದನ್ನ ಸ್ಕೀವಿಂಗ್ ಅಂತ ಹೇಳ್ತೀವಿ. ಸೊ ಅಬೋವ್ ಅಥವಾ ಬಿಲೋ ಬೇಸ್ ಲೈನ್ ಟೆಕ್ಸ್ಟ್ ನ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಈ ಆಪ್ಷನ್ ಯೂಸ್ ಮಾಡ್ಕೊಂಡು ಟೆಕ್ಸ್ಟ್ ನ ಅಬೋವ್ ಬೇಸ್ ಲೈನ್ ಅಥವಾ ಬಿಲೋ ಬೇಸ್ ಲೈನ್ ಪ್ಲೇಸ್ ಮಾಡ್ಬೋದು. ಸೊ ಇದು ಆ ಟೆಕ್ಸ್ಟ್ ನನಗೆ ಸ್ಕೇಲ್ ಆಗುತ್ತೆ ಎಷ್ಟು ಪರ್ಸೆಂಟ್ಗೆ ಅಂತ. ಓಕೆ. ಸೊ ಅದೇ ರೀತಿ ಪೇಜ್ ನಂಬರ್ನ ಕೊಡ್ಬೇಕಂದ್ರೆ ಸೊ ಎ ಮಾಸ್ಟರ್ಗೆ ಹೋಗ್ಬಿಟ್ಟು ಸೊ ಬಾರ್ಡರ್ಗೆ ಹೋಗ್ತಾ ಇದ್ದೀನಿ. ಸೊ ಟೈಪ್ ಟೂಲ್ನ ತಗೊಂಡು ಎಲ್ಲಿ ಪೇಜ್ ನಂಬರ್ ಬರಬೇಕು ಅಲ್ಲಿ ಡ್ರಾಗ್ ಮಾಡಿ. ಸೊ ಪೇಜ್ ನಂಬರ್ ಬರಬೇಕಂದ್ರೆ ಟೈಪಿಗೆ ಹೋಗಿ ಸ್ಪೆಷಲ್ ಕ್ಯಾರೆಕ್ಟರ್ಗೆ ಹೋಗಿ ಮಾರ್ಕರ್ಸ್ಗೆ ಹೋಗಿ ಕರೆಂಟ್ ಪೇಜ್ ನಂಬರ್ ಅಂತ ಕೊಡಬೇಕು. ಸೊ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲು ಶಿಫ್ಟು ಆಲ್ಟ್ ಎನ್ನು ಪಿ ಅಲ್ಲ, ಆ್ಯಕ್ಚುಲ್ ಆಗಿ ನಾನು ತಪ್ಪು ಬರ್ದಿದ್ದೀನಿ ಅಲ್ಲಿ. ಓಕೆ, ಚೇಂಜಸ್ ಮಾಡ್ಕೊಳ್ಳಿ. ಸೊ ನನಗೆ ಎ ಅಂತ ಬರುತ್ತೆ ಅಲ್ಲ. ಸೊ ಇದಾದ್ಮೇಲೆ ನಾನು ಫಸ್ಟ್ ಪೇಜಿಗೆ ಹೋದ್ರೆ ನಾನು ಹಾಕಿರೋ ಲೊಕೇಶನಲ್ಲಿ ನೀವು ನೋಡ್ಬೋದು ಪೇಜ್ ನಂಬರ್ ಬಂದಿದೆ. ಸೊ ನನಗೆ ಏನಾದ್ರು ಟೆಕ್ಸ್ಟ್ ಬೇಕು ಪೇಜ್ ನಂಬರು ಅಂತ ಗೊತ್ತಾಗಬೇಕು ಅಂದರೆ ಲೈಕ್ ಪೇಜ್ ಅಂತ ಹಾಕಿ ಸಿಂಬಲ್ ಹಾಕಿ ನನ್ನ ಪೇಜ್ ನಂಬರ್ನ ಇನ್ಸರ್ಟ್ ಮಾಡ್ಕೋಬೋದು. ಸೊ 0 ಆ ಥರ ಏನಾದ್ರು ಬರಬೇಕಂದ್ರೆ 0 ಅಂತ ಕೊಟ್ಕೋಬೋದು. ಸೊ ನೋಡಿ ನಾನು ಕೊಡ್ತೀನಿ. ಸೊ ನಾನು ಕೊಟ್ಟಿರೋ ಫಾರ್ಮ್ಯಾಟಲ್ಲಿ ನನಗೆ ಪೇಜ್ ನಂಬರ್ ಬರುತ್ತೆ. ಓಕೆ, ಸೊ ಇದನ್ನ ಚೇಂಜ್ ಮಾಡ್ಕೊಳ್ಳಿ, ಕಂಟ್ರೋಲ್ ಆಲ್ಟ್ ಶಿಫ್ಟ್ ಎನ್. ಓಕೆ, ಬ್ಯಾಲೆನ್ಸ್ ಕಾಲಮ್ ನೆಕ್ಸ್ಟ್. ಸೊ ಈ ರೀತಿ ಟೆಕ್ಸ್ಟ್ ಇದೆಯಲ್ಲ, ಸೊ ಇದನ್ನ ಟೈಪ್ ಮಾಡಿದ್ಮೇಲೆ ನಾವೇನು ಮಾಡ್ಬೋದಪ್ಪ ಅಂದರೆ ಸೊ ಈ ಪ್ಯಾರಾಗ್ರಾಫಿಗೆ ಹೋಗಿ ಇಲ್ಲಿ ಬ್ಯಾಲೆನ್ಸ್ ಕಾಲಮ್ ಅಂತ ಆಪ್ಷನ್ ಇದೆ. ಸೊ ಇದನ್ನ ಕೊಟ್ಟರೆ ನನಗೆ ಎಲ್ಲ ಕಾಲಮ್ಸು ಒಂದೇ ಸಮ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ಬಂದು ಸ್ಮಾರ್ಟ್ ಟೆಕ್ಸ್ಟ್ ರಿಫ್ಲೋ ಅಂತ. The smart text reflow option is used to add or remove pages automatically. So pages ನ add ಮಾಡೋದಕ್ಕೆ ಅಥವಾ ರಿಮೂವ್ ಮಾಡೋದಕ್ಕೆ ಆಟೋಮ್ಯಾಟಿಕ್ ಆಗಿ ಸ್ಮಾರ್ಟ್ ಟೆಕ್ಸ್ಟ್ ರಿಫ್ಲೋ ಆಪ್ಷನ್ ನ ಯೂಸ್ ಮಾಡ್ತೀವಿ. So create an object style option if you need to use the same text frame properties for multiple text frame. ಅದಾಗಲೇ ಹೇಳಿದ್ದೀನಿ. So leading is the amount of space between the baseline of one row of a text to the baseline of another row of a text. So ಎರಡು ಲೈನ್ ಇದೆ ಅಂದ್ರೆ, ಎರಡು ಲೈನಿನ ಟೆಕ್ಸ್ಟ್ ಇದೆ ಅಂದ್ರೆ ಎರಡು ಲೈನ್ ಮಧ್ಯ ಇರೋ ಅಂತ ಸ್ಪೇಸ್ ನಾನು ಲೀಡಿಂಗ್ ಅಂತೀನಿ. ಸೊ ಎಷ್ಟು ಯಾವುದ್ರಿಂದ ನಾವು ಲೈನ್ ಗ್ಯಾಪ್ ನ ಮೆಜರ್ ಮಾಡ್ತೀವಿ ಅಂದ್ರೆ ಬೇಸ್ ಲೈನ್ ಮೂಲಕ ಲೈನ್ ಗ್ಯಾಪ್ ನ ಮೆಜರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಕರ್ನಿಂಗ್. Kerning is adding to or taking away space between characters for a balanced look. So kerning ಅಂದ್ರೆ KERNING ಅಂತ ಲೆಟರ್ ಇದೆ ಅಂದ್ರೆ ಸೊ ಅದು ನಮ್ಗೆ ಓದೋದಕ್ಕೆ ಹಿತವಾಗಿ ಕಾಣೋದಕ್ಕೆ ಸೊ ಒಂದ್ ಲೆಟರ್ ಇಂದ ಇನ್ನೊಂದು ಲೆಟರ್ಗೆ ಇರುವಂತ ಸ್ಪೇಸಿಂಗ್ ನ ಕರ್ನಿಂಗ್ ಅಂತ ಹೇಳ್ತೀವಿ. ಓಕೆ, ಕರ್ನಿಂಗ್ ಅಲ್ಲಿ ನಮಗೆ 2 ಟೈಪ್ಸ್ ಆಫ್ ಕರ್ನಿಂಗ್ ಇದೆ, ಒಂದು ಆಪ್ಟಿಕಲ್ ಕರ್ನಿಂಗ್, ಇನ್ನೊಂದು ಮೆಟ್ರಿಕ್ಸ್ ಕರ್ನಿಂಗ್. ಆಪ್ಟಿಕಲ್ ಕರ್ನಿಂಗ್ ಅಂದ್ರೆ ಏನಾಗುತ್ತೆ ಅಂದ್ರೆ ಸೊ ಅಡ್ಜಸ್ಟ್ ಮಾಡುತ್ತೆ ಸ್ಪೇಸ್. ಹೇಗಪ್ಪ ಅಂದ್ರೆ ಕ್ಯಾರೆಕ್ಟರ್ ಶೇಪ್ಸ್ ಲೈಕ್ ಇ ಮತ್ತೆ ಡಿ ಎರಡು ಪಕ್ಕಕ್ಕೆ ಬಂದ್ರೆ ಇ ಲೈಕ್ ಮುಂದೆ ಇರುತ್ತೆ, ಡಿಗೆ ಹಿಂದೆ ಲೆಟರ್ ಹಿಂಗ್ ಬರ್ಬೇಕಲ್ವಾ. ಸೊ ಬಾಕ್ಸ್ ಈ ತರ. ಸೊ ಅವೆರಡರ ಮಧ್ಯೆ ಸ್ಪೇಸ್ ಎಷ್ಟು ಕೊಟ್ರೆ ನನಗೆ ಓದೋದಕ್ಕೆ ಈಸಿ ಆಗುತ್ತೆ ಅಂತ ನನಗೆ ಆಪ್ಟಿಕಲ್ ಕರ್ನಿಂಗ್ ಅಲ್ಲಿ ಬರುತ್ತೆ. ಓಕೆ, ಸೊ ಮೆಟ್ರಿಕ್ಸ್ ಕರ್ನಿಂಗ್ ಅಂದ್ರೆ ಬಿಲ್ಟ್ ಇನ್ ಕರ್ನಿಂಗ್ ವ್ಯಾಲ್ಯೂಸ್ ಫಾಂಟ್ ಅಲ್ಲಿ ಡಿಸೈನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಸೊ ಆ ರೀತಿ ಕರ್ನಿಂಗ್ ವ್ಯಾಲ್ಯೂಸ್ ನಾವು ಮೆಟ್ರಿಕ್ ಕರ್ನಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಬಂದು ಸ್ಕೇಲಿಂಗ್. ಸ್ಕೇಲಿಂಗ್ ಆಪ್ಷನ್ ಈಸ್ ಯೂಸ್ ಟು ಮೇಕ್ ಟೆಕ್ಸ್ಟ್ ವೈಡರ್ ಆರ್ ನ್ಯಾರೋರ್ ಫಾರ್ ಹಾರಿಜಾಂಟಲ್ ಟೆಕ್ಸ್ಟ್. ಸೊ ಟೆಕ್ಸ್ಟ್ ನ ಹಾರಿಜಾಂಟಲಿ ಆಗಿ ಅಂದ್ರೆ ಉದ್ದುದ್ವಾಗಿ ಅಗಲ ಅಥವಾ ಸಣ್ಣ ಮಾಡೋದಕ್ಕೆ ಸ್ಕೇಲಿಂಗ್ ನ ಯೂಸ್ ಮಾಡ್ತೀವಿ. ಸೊ ವರ್ಟಿಕಲ್ ಟೆಕ್ಸ್ಟ್ಗೆ ಟಾಲರ್ ಅಥವಾ ಶಾರ್ಟರ್ ಮಾಡೋದಕ್ಕೆ ಸ್ಕೇಲಿಂಗ್ ನ ಯೂಸ್ ಮಾಡ್ತೀವಿ. ಸೊ ವರ್ಟಿಕಲ್ ಟೆಕ್ಸ್ಟ್ ಯೂಸ್ ಮಾಡಿದ್ರೆ ವರ್ಟಿಕಲ್ ಸ್ಕೇಲಿಂಗ್ ಅಂತೀವಿ, ಹಾರಿಜಾಂಟಲ್ ಟೆಕ್ಸ್ಟ್ ಯೂಸ್ ಮಾಡಿದ್ರೆ ಹಾರಿಜಾಂಟಲ್ ಸ್ಕೇಲಿಂಗ್ ಅಂತ ಹೇಳ್ತೀವಿ. ಸ್ಕೀವಿಂಗ್ ನ ನಾವು ಫಾಲ್ಸ್ ಇಟಾಲಿಕ್ ಅಂತಾನು ಹೇಳ್ತೀವಿ, ಅಥವಾ ಸ್ಕೀವಿಂಗ್ ಅನ್ನ ನಾವು ಶೇರಿಂಗ್ ಅಂತಾನು ಹೇಳ್ತೀವಿ. ಲೆಟರ್ ನ ಸ್ವಲ್ಪ ರೈಟ್ ಸೈಡ್ಗೆ ಟಿಲ್ಟ್ ಮಾಡುತ್ತೆ. ನೆಕ್ಸ್ಟ್ ಟ್ರ್ಯಾಕಿಂಗ್. ಟ್ರ್ಯಾಕಿಂಗ್ ಕೂಡ ಕರ್ನಿಂಗ್ ಸಿಮಿಲರ್ ಅಪ್ಪ, ಆದ್ರೆ ಏನಪ್ಪಾ ಅಂದ್ರೆ ಎರಡು ಲೆಟರ್ ಮಧ್ಯೆ ಅಡ್ಜಸ್ಟ್ ಮಾಡೋ ಬದಲು ಅದು ಬ್ಲಾಕ್ಸ್ ಆಫ್ ಟೆಕ್ಸ್ಟ್ ಇರುತ್ತೆ ಅಲ್ವಾ, ಅದರ ಮಧ್ಯೆ ನನಗೆ ಸ್ಪೇಸಿಂಗ್ ನ ಅಡ್ಜಸ್ಟ್ ಮಾಡುತ್ತೆ. ಓಕೆ, ಯು ಕ್ಯಾನ್ ಕೌಂಟ್ ದ ನಂಬರ್ ಆಫ್ ಕ್ಯಾರೆಕ್ಟರ್, ವರ್ಡ್ಸ್, ಲೈನ್, ಪ್ಯಾರಾಗ್ರಾಫ್ ಇನ್ ಎ ಟೆಕ್ಸ್ಟ್ ಫ್ರೇಮ್ ಫಾರ್ ಎ ಎಂಟೈರ್ ಸ್ಟೋರಿ. ಸೊ ನನ್ನ ಎಂಟೈರ್ ಸ್ಟೋರಿನಲ್ಲಿ ಅಂದ್ರೆ ನಾನು ಏನು ಟೆಕ್ಸ್ಟ್ ನ ಟೈಪ್ ಮಾಡಿದ್ದೀನಿ ನಾನು ಇನ್ಡಿಸೈನ್ ಫೈಲ್ ಅಲ್ಲಿ, ಅದನ್ನ ಸ್ಟೋರಿ ಅಂತ ಹೇಳ್ತೀವಿ ಅಂತ ಆಗ್ಲೇ ಹೇಳಿದ್ದೀನಲ್ಲ. ಸೊ ಅದರಲ್ಲಿ ಇರೋಂಥ ಎಷ್ಟು ವರ್ಡ್ಸ್ ಇದೆ, ಎಷ್ಟು ಲೆಟರ್ಸ್ ಇದೆ, ಎಷ್ಟು ಲೈನ್ ಇದೆ, ಎಷ್ಟು ಪ್ಯಾರಾ ಇದೆ ಅಂತ ನಾವು ಕೂಡ
ಕೌಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಟೆಕ್ಸ್ಟ್ wrapping. Text wrapping option is used to wrap text around any objects like text frames, imported images, drawn shapes. ಸೊ ವರ್ಡ್ ಅಲ್ಲಿ ಯೂಸ್ ಮಾಡಿದ್ರಿಲ್ಲ ಟೆಕ್ಸ್ಟ್ wrapping ಅಂತ. ಸೊ ಅಬವ್ ಬಿಲೋ ಸ್ಕ್ವೈರ್ ಥ್ರೂ ಅದನ್ನೇ ನಾವು ಟೆಕ್ಸ್ಟ್ wrapping ಅಂತ ಹೇಳೋದು. ಸೊ ಒಂದು ಇಮೇಜ್ ಇನ್ಸರ್ಟ್ ಮಾಡಿದ್ರೆ ಅದ್ರ ಸುತ್ತಲೂ ಟೆಕ್ಸ್ಟ್ ಹೇಗೆ ಕುತ್ಕೋಬೇಕು ಅನ್ನೋದನ್ನ ನಾವು ಟೆಕ್ಸ್ಟ್ wrapping ಮೂಲಕ ಸೆಟ್ ಮಾಡ್ಬೋದು. ಟೆಕ್ಸ್ಟ್ wrapping is also referred as run around text. ಸೊ ಟೆಕ್ಸ್ಟ್ wrapping ನ ನಾವು ಇನ್ನೊಂದು ಹೆಸರಲ್ಲೂ ಕರಿತೀವಿ. ಏನಂತಪ್ಪ ಅಂದ್ರೆ ರನ್ ಅರೌಂಡ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಆಯ್ತಾ? ದ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ರಾಪಿಂಗ್ ಯಾವ್ದ್ಯಾವ್ದಿದೆ ಇಲ್ಲಿ? ಸೊ ವ್ರಾಪ್ ಅರೌಂಡ್ ಬೌಂಡಿಂಗ್ ಬಾಕ್ಸ್, ವ್ರಾಪ್ ಅರೌಂಡ್ ಆಬ್ಜೆಕ್ಟ್ ಶೇಪ್, ಜಂಪ್ ಆಬ್ಜೆಕ್ಟ್, ಜಂಪ್ ಟು ನೆಕ್ಸ್ಟ್ ಕಾಲಮ್, ನೋ ಟೆಕ್ಸ್ಟ್ ವ್ರಾಪ್. ಇಷ್ಟು ತರ ನಮಗೆ ವ್ರಾಪಿಂಗ್ ಇದೆ. ನೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ನೋಟ್ ಟೂಲ್. ಸೊ ನೋಟ್ ಟೂಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ನೋಟ್ ಟೂಲ್ ಯೂಸ್ ಮಾಡಿಕೊಂಡು ನಾವು ವರ್ಡಲ್ಲಿ ಕಮೆಂಟ್ ಹಾಕ್ತಿದ್ವಿ ಅಲ್ಲ, ಅದೇ ರೀತಿ ಇಲ್ಲೇನಾದ್ರು ಅಡಿಷನಲ್ ಇನ್ಫಾರ್ಮೇಶನ್ ಹಾಕ್ಬೇಕಂದ್ರೆ ನಾವು ನೋಟ್ ಟೂಲ್ ಯೂಸ್ ಮಾಡ್ತೀವಿ. ಇದು ನೋಟ್ ಟೂಲ್ ಸಿಂಬಲ್ಲು. ಸೊ ಯಾವುದಕ್ಕೆ ಇನ್ಫಾರ್ಮೇಶನ್ ಹಾಕಬೇಕು ಕ್ಲಿಕ್ ಮಾಡಿದ್ರೆ ನನಗೆ ಈ ರೀತಿ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ನ ಹಾಕ್ಬೋದು. ಇದು ಪ್ರಿಂಟ್ ಆಗೋದಿಲ್ಲ. ಓಕೆ, ಸೊ ಜಸ್ಟ್ ಇನ್ಫಾರ್ಮೇಶನ್ಗೆ ಟೈಪ್ ಮಾಡ್ತೀವಿ. ಸೊ ಇನ್ನೊಂದು ಬೇಕಂದ್ರೆ ಜಸ್ಟ್ ಇಲ್ಲಿ ಆರೋ ಇದೆ ನೋಡಿ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಲೊಕೇಶನ್ ಅಲ್ಲಿ ನಾನು ಇನ್ನೊಂದು ನೋಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ನೋಟ್ ಮಧ್ಯ ಮೂವ್ ಮಾಡ್ಬೇಕಂದ್ರೆ ಇಲ್ಲಿ ಆರೋಸ್ ಇದೆಯಲ್ಲ, ಸೊ ಇದನ್ನ ಕೊಡ್ಬೋದು. ಸೊ ಎಷ್ಟು ನೋಟ್ ಇದೆ, ನೋಟ್ಸ್ ಅಲ್ಲಿ ಎಷ್ಟು ವರ್ಡ್ ಇದೆ, ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಎಲ್ಲಾನು ನನಗೆ ಇಲ್ಲಿ ತೋರಿಸ್ತದೆ, ಯಾವಾಗ ಕ್ರಿಯೇಟ್ ಮಾಡಿದ್ದು, ಮಾಡಿಫೈ ಮಾಡಿದ್ದು ಅಂತ. ಸೊ ಹೈಡ್ ನೋಟ್ಸ್ ಅಂದ್ರೆ ನಂಗೆ ನೋಟ್ಸ್ ಹೈಡ್ ಆಗುತ್ತೆ. ಅದೇ ರೀತಿ ಎಕ್ಸ್ಟ್ರಾಸ್ ಹೋಗಿ ಶೋ ನೋಟ್ಸ್ ಅಂದ್ರೆ ನನಗೆ ನೋಟ್ಸು ತೋರಿಸುತ್ತೆ. The story editor is used to edit only text present in a single story, even it is threaded. Here only text data are displayed, images are not displayed. So story editor ಅಂದ್ರೆ ಏನಪ್ಪಾ ಅಂದ್ರೆ, ಸೊ ನನ್ನ ಟೆಕ್ಸ್ಟ್ ಒಂದೇ ಒಂದು ಸ್ಟೋರಿನಲ್ಲಿ ಯಾವ್ದೆಲ್ಲ ಇರುತ್ತೆ ಅದೆಲ್ಲ ನನಗೆ ಎಡಿಟ್ ಮಾಡ್ಕೋಬಹುದು. ಹೇಗೆ ಹೋಗ್ತೀವಿ ಸ್ಟೋರಿ ಎಡಿಟರ್ಗೆ ಅಂದ್ರೆ, ಎಡಿಟಿಗೆ ಹೋಗಿ ಎಡಿಟ್ ಅಂಡ್ ಸ್ಟೋರಿ ಎಡಿಟರ್ ಅಂತ ಕೊಟ್ರೆ ನೋಡಿ ನನಗೆ ಇಲ್ಲಿ ಪ್ರತಿಯೊಂದು ಫುಲ್ಲು ನನಗೆ ಸ್ಟೋರಿ ಎಡಿಟರ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಾನು ಇಮೇಜಸ್ ಏನಾದ್ರು ಇನ್ಸರ್ಟ್ ಮಾಡಿದೀನಿ ನನ್ನ ಡಾಕ್ಯುಮೆಂಟ್ ಅಲ್ಲಿ ಅಂದ್ರೆ, ಸೊ ಆ ಡಾಕ್ಯುಮೆಂಟ್ ಇಮೇಜಸ್ ನನಗೆ ಬರೋದಿಲ್ಲ. ನೋಡಿ ತೋರಿಸ್ತೀನಿ ನೋಡಿ, ಇಲ್ಲ ನೀವು ನೋಡ್ಬೋದು ಕರ್ಡ್ ಲೈನ್ ಇದೆ. ಓಕೆ, ಈ ರೀತಿ ಟೆಕ್ಸ್ಟ್ ಎಲ್ಲ ಇದೆ. ಸೊ ಇವಾಗ ಮತ್ತೆ ಸ್ಟೋರಿ ಎಡಿಟರ್ಗೆ ಹೋಗ್ತೀನಿ ನೋಡಿ, ಎಡಿಟಿಗೆ ಹೋಗಿ ಎಡಿಟ್ ವಿತ್ ಸ್ಟೋರಿ ಎಡಿಟರ್ ಅಂದ್ರೆ ನೀವು ನೋಡ್ಬೋದು. ಸೊ ರನ್ನಿಂಗ್ ಟೆಕ್ಸ್ಟ್ ಇದೆ ನನಗೆ. ಸೊ ನನಗೆ ಇಲ್ಲಿ ಜಿಯಾ ಅಂತ ಇದೆಯಲ್ಲ, ಅದು ನನಗೆ ಇದ್ರ ಕಂಟಿನ್ಯೂ ಟೆಕ್ಸ್ಟ್ ಅಲ್ಲ, ಅದನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು. ಸಿಂಗಲ್ ಥ್ರೆಡೆಡ್ ಅಂದ್ರೆ ಲೈಕ್ ದ ಸ್ಟೋರಿ ಎಡಿಟರ್ ಇಸ್ ಯೂಸ್ ಟು ಎಡಿಟ್ ಓನ್ಲಿ ಟೆಕ್ಸ್ಟ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಸ್ಟೋರಿ. ಸೊ ಸಿಂಗಲ್ ಸ್ಟೋರಿ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಒಂದು ಟೆಕ್ಸ್ಟ್ ಥ್ರೆಡೆಡ್ ಆಗಿತ್ತು ಅಂದ್ರೆ ಅದ್ರ ರಿಲೇಟೆಡ್ ಟೆಕ್ಸ್ಟ್ ಎಲ್ಲ ನನಗೆ ಇನ್ನೊಂದು ಒಂದ್ರಲ್ಲಿ ತೋರಿಸುತ್ತೆ. ಸೊ ನನಗೆ ಇವಾಗ ಇದ್ರದ್ದು ತೋರಿಸ್ಬೇಕಂದ್ರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ವಿಂಡೋ ಕ್ಲೋಸ್ ಮಾಡಿ ಎಡಿಟ್ ಹೋಗಿ ಎಡಿಟ್ ಇನ್ ಸ್ಟೋರಿ ಎಡಿಟರ್ ಅಂದ್ರೆ ನನಗೆ ಆ ವಿಂಡೋ ಬರುತ್ತೆ. ಓಕೆ, ವಿ ಕ್ಯಾನ್ ಎಡಿಟ್ ಟೆಕ್ಸ್ಟ್ ಐದರ್ ಇನ್ ಸ್ಟೋರಿ ಎಡಿಟರ್ ಆರ್ ಇನ್ ಲೇಔಟ್ ವ್ಯೂ. ಸೊ ನಾನು ಟೆಕ್ಸ್ಟ್ ನಾನು ಸ್ಟೋರಿ ಎಡಿಟರ್ ಎಡಿಟ್ ಹೋಗಿ ಎಡಿಟ್ ಸ್ಟೋರಿ ಹೋಗ್ಬಿಟ್ಟು ನಾನು ಇಲ್ಲಿ ಚೇಂಜಸ್ ಮಾಡ್ಬೋದು, ಇಲ್ಲ ಇಲ್ಲೇ ಡೈರೆಕ್ಟ್ ಆಗಿ ಚೇಂಜಸ್ ಮಾಡ್ಬೋದು. ಸೊ ಇಲ್ಲಿ ಚೇಂಜಸ್ ಮಾಡೋದನ್ನ ನಾನು ಲೇಔಟ್ ವ್ಯೂ ಅಂತ ಹೇಳ್ತೀನಿ. ಓಕೆ, ಗ್ರಾಫಿಕ್ಸ್, ಶೇಪ್ಸ್, ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ or other design elements in the document will not appear in story editor. ಸೊ ಸ್ಟೋರಿ ಎಡಿಟರ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಪ್ಪ ಅಂದ್ರೆ, ಇವಾಗ ನಾನು ಈ ಡಾಕ್ಯುಮೆಂಟ್ ಇದೆ ಅನ್ಕೊಳ್ಳಿ, ಸೊ ಇಲ್ಲೇ ನಾನೊಂದು ಇಮೇಜ್ ನ ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಅವಾಗ ಬೇಸಿಕ್ ಆಗಿ ಏನಾಗುತ್ತಪ್ಪ ನನಗೆ ಅಂದ್ರೆ, ಸಾರಿ ಇಲ್ಲೇ ಒಂದು ಇಮೇಜ್ ನ ಪ್ಲೇಸ್ ಮಾಡ್ತೀನಿ. ಸೊ ಏನಾಗುತ್ತೆ ಅಂದ್ರೆ ನನ್ಗೆ ಇಮೇಜಸ್ ಟೆಕ್ಸ್ಟ್ ಎಲ್ಲ ಇತ್ತು ಅಂದ್ರೆ, ಸೊ ಟೆಕ್ಸ್ಟ್ ಎಲ್ಲಿ ಇದೆ, ಸೊ ಇದನ್ನ ಹೇಗೆ ಇದ್ ಮಾಡ್ಬೇಕು, ಓದೋದಿಕ್ಕೆಲ್ಲ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅವಾಗ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಸ್ಟೋರಿ ಎಡಿಟರ್ ವಿಂಡೋ ಯೂಸ್ ಮಾಡ್ಕೊಂಡು ಎಡಿಟ್ ಸ್ಟೋರಿಗೆ ಹೋಗ್ತೀನಿ, ಲೈಕ್ ಎಡಿಟ್ ಇನ್ ಸ್ಟೋರಿ ಎಡಿಟರ್ ಅಂತ. ಅವಾಗ ಟೆಕ್ಸ್ಟ್ ಮಾತ್ರ ಬರುತ್ತೆ. ಸೊ ಆದ್ರಿಂದ ನನಗೆ ರೀಡಬಿಲಿಟಿ ಅಥವಾ ಫಾರ್ಮ್ಯಾಟಿಂಗ್ ಮಾಡೋದು ಈಸಿ ಆಗುತ್ತೆ. ಓಕೆ, ಟೆಕ್ಸ್ಟ್ ದಟ್ ಫ್ಲೋಸ್ ಥ್ರೂ ಒನ್ ಆರ್ ಮೋರ್ ಥ್ರೆಡೆಡ್ ಫ್ರೇಮ್ಸ್ ಇಸ್ ಕಾಲ್ಡ್ ಅಸ್ ಸ್ಟೋರಿ. ಫ್ರೇಮ್ಸ್ ದಟ್ ಆರ್ ಕನೆಕ್ಟೆಡ್ ಟು ಒನ್ ಅದರ್ ಆರ್ ಕಾಲ್ಡ್ ಥ್ರೆಡೆಡ್. ನಾ ಹೇಳ್ದಂಗೆ ಒಂದು ಫ್ರೇಮ್ ಇಲ್ಲಿ ಅದೇ ಟೆಕ್ಸ್ಟ್ ಇನ್ನೊಂದು ಫ್ರೇಮ್ ಫ್ಲೋ ಆದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಥ್ರೆಡೆಡ್ ಟೆಕ್ಸ್ಟ್ ಅಂತ ಹೇಳ್ತೀವಿ. You can open several story editor windows simultaneously, including multiple instances of the same window. Like for example, ಇಲ್ಲಿ ಹೇಳ್ದಂಗೆ ಇಲ್ಲಿ ಒಂದು ಸ್ಟೋರಿ ಎಡಿಟರ್ ವಿಂಡೋ ಇದೆ. ಸೊ ಮತ್ತೆ ನಾನು ಎಡಿಟಿಗೆ ಹೋಗಿ ಎಡಿಟ್ ಇನ್ ಸ್ಟೋರಿ ಎಡಿಟರ್ ಅಂದ್ರೆ ಒಂದೇ ಇನ್ಸ್ಟಾನ್ಸ್ ಎಷ್ಟು ಬೇಕಾದ್ರೂ ನನಗೆ ಸ್ಟೋರಿ ಎಡಿಟರ್ ಬರುತ್ತೆ. ಅದರದ್ದೇನು ಕೂಡ ಬರುತ್ತೆ, ಬೇರೆದ್ರದ್ದು ಕೂಡ ಬರುತ್ತೆ ನನಗೆ. ಓಕೆ,
A vertical depth ruler in story editor window indicates how much text is filled in a frame. A line indicates where text is overset. ಸೊ ಇದು ಕೆಲವು ಸಿಂಬಲ್ಸ್ ನಾವು ಟೆಕ್ಸ್ಟ್ ಎಡಿಟರ್ ಅಲ್ಲಿ ನೋಡುವಂತದ್ದು. ಸೊ ಈ ರೀತಿ ಇತ್ತು ಅಂದ್ರೆ ಟೇಬಲ್ ಅಂತ. ಸೊ ಈ ರೀತಿ ಆರೋ ಡೌನ್ ಆರೋ ಇತ್ತು ಅಂದ್ರೆ ಇನ್ಲೈನ್ ಆಬ್ಜೆಕ್ಟ್ಸ್ ಅಂತ. ಸೊ ಎಕ್ಸ್ ಸಿಂಬಲ್ ಇದ್ರೆ XML ಟ್ಯಾಗ್ಸ್ ಅಂತ. ಟಿ ಇದ್ದು 0 ಬಂದ್ ಫೈಲ್ ಹೆಸರು ಇದ್ರೆ ವೇರಿಯೇಬಲ್ಸ್ ಅಂತ. ಈ ರೀತಿ ಲೈಕ್ ಬುಲೆಟ್ ಒಂದ್ ಕಡೆ ಎರಡ್ ಸೈಡ್ ಇತ್ತು ಅಂದ್ರೆ ಹೈಪರ್ ಲಿಂಕ್ ಅಂತ. ಸೊ ಈ ರೀತಿ ಮಾರ್ಕ್ ಇದ್ರೆ ಹೈಪರ್ ಲಿಂಕ್ ಆಂಕರ್ ಅಂತ. ಸೊ ಇದೇ ಮಾರ್ಕ್ ಅಲ್ಲಿ ಲಿಂಕ್ ಸಿಂಬಲ್ ಇದ್ರೆ ಹೈಪರ್ ಲಿಂಕ್, ಅದೇ ಸ್ಲಾಶ್ ಸ್ಲಾಶ್ ಡ್ಯಾಶ್ ಡ್ಯಾಶ್ ತರ ಇದ್ರೆ ಸ್ಲಾಂಟ್ ತರ, ಅದು ಕ್ರಾಸ್ ರೆಫರೆನ್ಸ್. ಓಕೆ, ಸೊ ಒಂದು ಟೆಕ್ಸ್ಟ್ ಮೇಲೆ ಹಿಂಗೆ ಲೈನ್ ಬಂದಿದ್ರೆ ಡಿಲೀಟೆಡ್ ಟೆಕ್ಸ್ಟ್ ಅಂತ. ಸೊ ಬರೀ ಈ ರೀತಿ ಇದ್ರೆ ಆಡೆಡ್ ಟೆಕ್ಸ್ಟ್ ಅಂತ. ಸೊ ಟೆಕ್ಸ್ಟ್ ಒಂದ್ ಬಾಕ್ಸ್ ಬಂದ್ರೆ ಅದು ಮೂವ್ ಟೆಕ್ಸ್ಟ್ ಅಂತ. ಸೊ ನೋಟ್ಸ್ ಏನಾದ್ರು ಇದ್ರೆ ಈ ರೀತಿ ನೋಟ್ ಬರುತ್ತೆ. ಫುಟ್ ನೋಟ್ ಇದ್ರೆ ಬ್ಲೂ ಕಲರ್ ಅಲ್ಲಿ ಬರುತ್ತೆ. ಹಿಡನ್ ಟೆಕ್ಸ್ಟ್ ನನಗೆ ಈ ರೀತಿ ಬರುತ್ತೆ. ಸೊ ಈ ಸಿಂಬಲ್ಸ್ ನಾನು ಸ್ಟೋರಿ ಎಡಿಟರ್ ಅಲ್ಲಿ ನೋಡಿದ್ರೆ ಸೊ ನನಗೆ ಏನು ಅಂತ ನನಗೆ ನೀಟಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಲ್ಲ ಇದೆ ಅಲ್ಲ. ಸೊ ಇದು ಏನು ಅಂತ ಗೊತ್ತಿಲ್ಲ ಅಂದ್ರೆ ಲೈಕ್ ಇಲ್ಲಿ ರೆಫರೆನ್ಸ್ ವಿಂಡೋ ಇದೆ, ನಿಮ್ಗೆ ನೀವು ನೋಡ್ಕೋಬಹುದು. ಓಕೆ, ಸೊ ಇದೇನಿದು ನೋಟ್ ಇದು. ಸೊ ಈ ರೀತಿ ಇದೆ ಅಲ್ಲ. ಸೊ ಇದನ್ನೇನಂತ ಹೇಳ್ತೀವಿ, ನೋಟ್. ಸೊ ನಾನು ಇಲ್ಲಿ ಏನ್ ಆಡ್ ಮಾಡಿದೀನಿ ಅಂದ್ರೆ ನೋಟ್ ಆಡ್ ಮಾಡಿದೀನಿ. ಓಕೆ, ಎಡಿಟ್ ಟೆಕ್ಸ್ಟ್ ಲೇಔಟ್ ವ್ಯೂ ಅಲ್ಲಾದ್ರೂ ಎಡಿಟ್ ಮಾಡಬಹುದು ಅಥವಾ ಸ್ಟೋರಿ ಎಡಿಟರ್ ವ್ಯೂ ನಲ್ಲಾದ್ರೂ ಎಡಿಟ್ ಮಾಡಬಹುದು. ಯು ಕ್ಯಾನ್ ಆಲ್ಸೋ ಎಡಿಟ್ ಅಂಡ್ ವ್ಯೂ ಟೇಬಲ್ಸ್ ಇನ್ ಸ್ಟೋರಿ ಎಡಿಟರ್. ಸೊ ಸ್ಟೋರಿ ಎಡಿಟರ್ ಅಲ್ಲಿ ನಾವು ಟೇಬಲ್ಸ್ ಏನಾದ್ರು ಡ್ರಾ ಮಾಡಿದ್ರೆ ಅದನ್ನ ವ್ಯೂ ಕೂಡ ಮಾಡಬಹುದು. ಸೊ ನನಗೆ ಅದರಲ್ಲಿ ಟೆಕ್ಸ್ಟ್ ಎಲ್ಲ ಸೀಕ್ವೆನ್ಶಿಯಲ್ ಅಂದ್ರೆ ಕಂಟಿನ್ಯೂಸ್ ಕಾಲಮ್ಸ್ ಅಲ್ಲಿ ಮತ್ತೆ ರೋಸ್ ಅಲ್ಲಿ ತೋರಿಸುತ್ತೆ. ಸೊ ನನಗೆ ಎಡಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಯು ಕ್ಯಾನ್ ಆಲ್ಸೋ ಟರ್ನ್ ಆನ್ ಟ್ರ್ಯಾಕ್ ಚೇಂಜಸ್ ಇನ್ ಸ್ಟೋರಿ ಎಡಿಟರ್. ನಿಮ್ಮ ಸ್ಟೋರಿ ಎಡಿಟರ್ ಅಲ್ಲಿ ನೀವು ಟ್ರ್ಯಾಕ್ ಚೇಂಜಸ್ ಕೂಡ ಆನ್ ಮಾಡ್ಕೋಬಹುದು. ಸಮ್ ಆಫ್ ದ ಆಬ್ಜೆಕ್ಟ್ಸ್ ಅಂಡ್ ಅಟ್ರಿಬ್ಯೂಟ್ಸ್ ಇನ್ ಸ್ಟೋರಿ ಎಡಿಟರ್ ರೆಪ್ರೆಸೆಂಟಿಂಗ್ ಆರ್. ಸೊ ಇದನ್ನ ನಾನು ಹೇಳಿದೀನಿ ಏನ್ ಹಂಗಂದ್ರೆ ಅಂತ. ನೆಕ್ಸ್ಟ್ ಸ್ಪೆಲ್ ಚೆಕ್. ಸ್ಪೆಲ್ ಚೆಕ್ ಆಪ್ಷನ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ತಪ್ಪು ವರ್ಡ್ಸ್ ಮಾಡಿರ್ತೀವಿ ಅಲ್ವಾ, ಮಿಸ್ಪೆಲ್ ಆಗಿರುತ್ತೆ ಅಲ್ವಾ. ಸೊ ಅದನ್ನ ಕರೆಕ್ಟ್ ಮಾಡೋದಕ್ಕೋಸ್ಕರ ಸ್ಪೆಲ್ ಚೆಕ್ ಆಪ್ಷನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲೈಸೇಷನ್ ಎರರ್ ಮಾಡಿರ್ತೀರಾ, ಡಬಲ್ ಸ್ಪೇಸ್ ಕೊಟ್ಟಿರ್ತೀರಾ, ಆ ರೀತಿ ಎರರ್ ಎಲ್ಲ ನನಗೆ ಸ್ಪೆಲ್ ಚೆಕ್ ಅಲ್ಲಿ ಕರೆಕ್ಷನ್ ಮಾಡ್ಬೋದು. ನನಗೆ ಇನ್ನೊಂದು ಆಪ್ಷನ್ ಇದೆ, ಏನಪ್ಪಾ ಅಂದ್ರೆ ಡೈನಮಿಕ್ ಸ್ಪೆಲ್ ಚೆಕ್ ಅಂತ. ಸೊ ಡೈನಮಿಕ್ ಸ್ಪೆಲ್ ಚೆಕ್ ಆಪ್ಷನ್ ಟಿಕ್ ಆಗಿದ್ರೆ ಏನಾಗುತ್ತೆ ಅಂದ್ರೆ ನಾನು ಟೈಪ್ ಮಾಡ್ಬೇಕಾದ್ರೆ ಏನಾದ್ರು ಎರರ್ಸ್ ಇತ್ತಂದ್ರೆ ಸೊ ನನಗೆ ವರ್ಡ್ ಕೆಳಗಡೆ ಒಂದು ವೇವಿ ಲೈನ್ ಬರುತ್ತೆ, ವರ್ಡ್ ಅಲ್ಲಿ ಬರುತ್ತಲ್ಲ MS ವರ್ಡ್ ಅಲ್ಲಿ, ಅದೇ ರೀತಿ ಬರುತ್ತೆ. ಓಕೆ, ಯು ಕ್ಯಾನ್ ಆಲ್ಸೋ ಆಡ್ ನ್ಯೂ ವರ್ಡ್ಸ್ ಟು ದ ಡಿಕ್ಷನರಿ. ಸೊ ನೀವು ಲೈಕ್ ವರ್ಡ್ಸ್ ಕೂಡ ನಿಮ್ಮ ಡಿಕ್ಷನರಿಗೆ ಆಡ್ ಮಾಡಬಹುದು. ನೆಕ್ಸ್ಟ್ ಫೈಂಡ್ ಆಪ್ಷನ್. ಫೈಂಡ್ ಆಪ್ಷನ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಪ್ಪ ಅಂದ್ರೆ ನನ್ನ ಡಾಕ್ಯುಮೆಂಟ್ ಅಲ್ಲಿ ಏನಾದ್ರು ಹುಡುಕ್ಬೇಕು ನಾನು ಅಂದ್ರೆ ವರ್ಡ್ ಅಥವಾ ಏನಾದ್ರು ಹುಡುಕ್ಬೇಕು ಅಂದ್ರೆ ನಾನು ಫೈಂಡ್ ಆಪ್ಷನ್ ನ ಯೂಸ್ ಮಾಡ್ತೀನಿ. ಸೊ ನನ್ನ ಡಾಕ್ಯುಮೆಂಟ್ ಅಲ್ಲಿ ನಾನು ಏನೇನೆಲ್ಲ ಹುಡುಕ್ಬಹುದು, ಲೈಕ್ GREP ಬೇಸ್ ಮೇಲೆ ನಾನು ಸರ್ಚ್ ಮಾಡಬಹುದು, ಗ್ಲಿಪ್ ಬೇಸ್ ಇಟ್ ಮೇಲೆ ಸರ್ಚ್ ಮಾಡಬಹುದು, ವರ್ಡ್ಸ್ ನ ಸರ್ಚ್ ಮಾಡಬಹುದು, ಲೆಟರ್ಸ್ ನ ಸರ್ಚ್ ಮಾಡಬಹುದು, ಲೈಕ್ ಕ್ಯಾಪಿಟಲ್ ಲೆಟರ್ಸ್ ಹುಡುಕ್ಬಹುದು, ಸ್ಮಾಲ್ ಲೆಟರ್ಸ್ ಹುಡುಕ್ಬಹುದು, ಅಂದ್ರೆ ಕೇಸ್ ಸೆನ್ಸಿಟಿವ್ ಆಗಿ ಕೂಡ ನಾವು ಸರ್ಚ್ ಮಾಡಬಹುದು. Find option is used to search a particular word and replace option is used to replace a particular word. The scope of search may be all documents. So ನೀವು ಹೇಗೆ ಸರ್ಚ್ ಮಾಡಬಹುದು ಅಂದ್ರೆ ಡಾಕ್ಯುಮೆಂಟ್ ಫುಲ್ ಸರ್ಚ್ ಮಾಡಬಹುದು, ಡಾಕ್ಯುಮೆಂಟ್ ಮಾಡಬಹುದು, ಸ್ಟೋರಿ ಮಾಡಬಹುದು, ಎಂಡ್ ಆಫ್ ಅ ಸ್ಟೋರಿ ಮಾಡಬಹುದು, ಅಥವಾ ಸೆಲೆಕ್ಟೆಡ್ ಟೆಕ್ಸ್ಟ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು. ಆಯ್ತಾ? ಸೊ ದ ಡಿಫರೆಂಟ್ ಟೈಪ್ಸ್ ಆಫ್ ಚೇಂಜ್ ಕೇಸಸ್ ಆರ್ ಅಪ್ಪರ್ ಕೇಸ್, ಲೋವರ್ ಕೇಸ್, ಟೈಟಲ್ ಕೇಸ್, ಸೆಂಟೆನ್ಸ್ ಕೇಸ್. ಅಂದ್ರೆ ಇವಾಗ ನಾನು ಟೈಪ್ ಮಾಡಿರ್ತೀನಿ ಅಲ್ವಾ ಟೆಕ್ಸ್ಟ್, ಅದು ಯಾವ ಸ್ಟೈಲ್ ಅಲ್ಲಿ ನಾನು ನೋಡಬಹುದು ಅಂದ್ರೆ ಕೇಸಸ್ ಅಂದ್ರೆ ಲೈಕ್ ಸ್ಮಾಲ್ ಲೆಟರ್ಸ್, ಲೋವರ್ ಕೇಸ್ ಅಂದ್ರೆ ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್, ಟೈಟಲ್ ಕೇಸ್ ಅಂದ್ರೆ ಪ್ರತಿ ವರ್ಡ್ ಅಲ್ಲೂ ಪ್ರತಿ ಒಂದು ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗುತ್ತೆ, ಸೆಂಟೆನ್ಸ್ ಕೇಸ್ ಅಂದ್ರೆ ಫುಲ್ ಸ್ಟಾಪ್ ಬಂದಾಗ ನೆಕ್ಸ್ಟ್ ವರ್ಡ್ ನನಗೆ ಕ್ಯಾಪಿಟಲ್ ಬರುತ್ತೆ. ಅದರ್ ಸ್ಟೈಲ್ಸ್ ಆಫ್ ಟೆಕ್ಸ್ಟ್ ಆರ್, ಸೊ ಸ್ಟೈಲ್ಸ್ ಯಾವ್ದಪ್ಪ ಅಂದ್ರೆ ಸಬ್ಸ್ಕ್ರಿಪ್ಟ್, ಸೂಪರ್ ಸ್ಕ್ರಿಪ್ಟ್, ಅಂಡರ್ಲೈನ್, ಸ್ಟ್ರೈಕ್ ಥ್ರೂ, ಇದನ್ನೆಲ್ಲ ಏನಂತ ಹೇಳ್ತೀನಪ್ಪ ಅಂದ್ರೆ ಸ್ಟೈಲ್ಸ್ ಅಂತ ಹೇಳ್ತೀನಿ. ಓಕೆ, ಸೊ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನು? ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ ಆರ್ ಸ್ಪೇಸಸ್, ಟ್ಯಾಬ್ಸ್, ಎಂಡ್ ಆಫ್ ಪ್ಯಾರಾಗ್ರಾಫ್, ಇಂಡೆಕ್ಸ್ ಮಾರ್ಕರ್, ಎಂಡ್ ಆಫ್ ಸ್ಟೋರಿ ಮಾರ್ಕ್ಸ್ ನ ನಾವು ಏನಂತ ಹೇಳ್ತೀವಿ? ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡಬಹುದು, ಸೊ ನಾನ್ ಪ್ರಿಂಟಿಂಗ್ ಮಾರ್ಕ್ಸ್ ಯಾವ್ದು ಅಂತ ಕಾಣಿಸುತ್ತೆ ಅಂತ ಗೆಸ್ ಮಾಡ್ತೀನಿ. ಸೊ ನೀವು ಟೈಪ್ ಮಾಡ್ಬೇಕಾದ್ರೆ ಸ್ಪೇಸ್ ಬಾರ್ ಕೊಟ್ರೆ ನಾನ್ ಪ್ರಿಂಟಿಂಗ್ ಮಾರ್ಕ್ಸ್ ಡ್ಯಾಶ್ ತೋರಿಸುತ್ತೆ, ಅಂದ್ರೆ ಹೈಫನ್ ತೋರಿಸುತ್ತೆ. ಟ್ಯಾಬ್ ಅಂದ್ರೆ ಡಬಲ್ ಗ್ರೇಟರ್ ದ್ಯಾನ್ ತೋರಿಸುತ್ತೆ. ಪ್ಯಾರಾಗ್ರಾಫ್ ಮಾರ್ಕ್ ಅಂದ್ರೆ P ಉಲ್ಟಾ ಸಿಂಬಲ್ ತೋರಿಸುತ್ತೆ. ಎಂಡ್ ಆಫ್ ದ ಸ್ಟೋರಿ ಅಂದ್ರೆ ಹ್ಯಾಶ್ ತೋರಿಸುತ್ತೆ. ಸೊ ಇದು ತೋರಿಸೋದ್ರಿಂದ ಏನಪ್ಪಾ ಅಂದ್ರೆ ನಿಮ್ಗೆ ವ್ಯೂ ಮಾಡ್ತೀರಲ್ಲ ಅವಾಗ ಇದು ಅಂತ ಅರ್ಥ ಆಗುತ್ತೆ. ಓಕೆ, ಅದು ಪ್ರಿಂಟ್ ಆಗೋದಿಲ್ಲ. ಸೊ ಜಸ್ಟ್ ನಮ್ಮ ರೆಫರೆನ್ಸಿಗೆ ಮಾತ್ರ. ನೆಕ್ಸ್ಟ್ ಬ್ರೇಕ್. ಸೊ ಬ್ರೇಕ್ ಅಂದ್ರೆ ಏನು ಅಂದ್ರೆ ಇವಾಗ ನಾನು ಟೈಪ್ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ ಕಂಟಿನ್ಯೂಸ್ ಟೆಕ್ಸ್ಟ್, ಅಲ್ಲಿಗೆ ಸ್ಟಾಪ್ ಮಾಡಿ ನಾನು ನೆಕ್ಸ್ಟ್ ಸೆಂಟೆನ್ಸ್ ಅಥವಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಥವಾ ನೆಕ್ಸ್ಟ್ ಪೇಜ್ ಗೆ ಹೋಗ್ಬೇಕು. ಇದನ್ನೆಲ್ಲ ಏನಂತ ಹೇಳ್ತೀನಿ ಅಂದ್ರೆ ಬ್ರೇಕ್ ಅಂತ ಹೇಳ್ತೀನಿ. ಸೊ ನನಗೆ ಎಷ್ಟು ತರ ಬ್ರೇಕ್ ಇದೆ? ಕಾಲಮ್ ಬ್ರೇಕ್ ಇದೆ, ಫ್ರೇಮ್ ಬ್ರೇಕ್ ಇದೆ, ಪೇಜ್ ಬ್ರೇಕ್ ಇದೆ, ಆಡ್ ಪೇಜ್ ಬ್ರೇಕ್ ಇದೆ, ಈವನ್ ಪೇಜ್ ಬ್ರೇಕ್ ಇದೆ, ಪ್ಯಾರಾಗ್ರಾಫ್ ರಿಟರ್ನ್ ಇದೆ, ಫೋರ್ಸ್ಟ್ ಲೈನ್ ಬ್ರೇಕ್ ಇದೆ, ಡಿಸ್ಕ್ರಿಪ್ಟಿವ್ ಲೈನ್ ಬ್ರೇಕ್ ಇದೆ. ಓಕೆ, ಸೊ ನಾನು ಕಾಲಮ್ ಬ್ರೇಕ್ ನ ಹೇಗೆ ಕೊಡ್ತೀನಿ ಅಂದ್ರೆ ಇವಾಗ ಟೈಪ್ ಮಾಡ್ತಿರ್ತೀನಿ, ನೆಕ್ಸ್ಟ್ ಕಾಲಮ್ಗೆ ಹೋಗ್ಬೇಕು ಅಥವಾ ನೆಕ್ಸ್ಟ್ ಪ್ಯಾರಾಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀನಿ? ಎಂಟರ್ ಕೀ ಕೊಡ್ತೀನಿ. ಸೊ ಎಂಟರ್ ಕೀ ಕೊಟ್ಟಿದ ತಕ್ಷಣ
ನನಗೆ ನೆಕ್ಸ್ಟ್ ಪ್ಯಾರಾಗ್ ಹೋಗುತ್ತೆ. ಅದೇ ಫ್ರೇಮ್ ಬ್ರೇಕ್ ಮಾಡ್ಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಎಂಟರ್ ಕಿಕ್ ಕೊಡ್ತೀವಿ. ಪೇಜ್ ಬ್ರೇಕ್ ಕೊಡ್ಬೇಕಂದ್ರೆ ಇವಾಗ ಫಸ್ಟ್ ಪೇಜ್ ಅಲ್ಲಿ ಟೈಪ್ ಮಾಡ್ತಿರ್ತೀನಿ, ಸೆಕೆಂಡ್ ಪೇಜ್ ಹೋಗ್ಬೇಕು, ಇನ್ನ ಜಾಗ ಇದೆ ಬಟ್ ನಾನು ಸೆಕೆಂಡ್ ಪೇಜ್ ಇಂದ ಟೈಪ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಇಟ್ಕೊಂಡು ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ನನಗೆ ಸೊ ನೆಕ್ಸ್ಟ್ ಪೇಜ್ಗೆ ಹೋಗ್ತೀವಿ. ಸೊ ನಾನು ಅದೇ ರೀತಿ ಆಡ್ ಪೇಜ್ಗೂ ಹೋಗ್ಬೋದು. ಲೈಕ್ ನೀವು ಫಸ್ಟ್ ಪೇಜ್ ಅಲ್ಲಿ ಟೈಪ್ ಮಾಡ್ತಿರ್ತೀನಿ, ಸೊ ನಾನು ಏನೋ ಒಂದು ಕಮೆಂಟ್ ಪ್ರೆಸ್ ಮಾಡಿದಾಗ ಸೆಕೆಂಡ್ ಪೇಜ್ಗೆ ಬೇಡ ಥರ್ಡ್ ಪೇಜ್ಗೆ ಹೋಗ್ಬೇಕು ಅಂದ್ರೆ ಅವಾಗ ಆಡ್ ಪೇಜ್ ಬ್ರೇಕ್ ಅಂತ ಕೊಟ್ರೆ ಕ್ಲಿಕ್ ಮಾಡ್ಬಿಟ್ಟು ಆಡ್ ಪೇಜ್ ಬ್ರೇಕ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫಸ್ಟ್ ಪೇಜ್ ಇಂದ ಥರ್ಡ್ ಪೇಜ್ಗೆ ಹೋಗ್ತೀರಾ, ಸೆಕೆಂಡ್ ಪೇಜ್ ಖಾಲಿ ಇರುತ್ತೆ. ಅದೇ ರೀತಿ ಈವನ್ ಪೇಜ್ ಬ್ರೇಕ್ ಕೂಡ. ಸೊ ಪ್ಯಾರಾಗ್ರಾಫ್ ರಿಟರ್ನ್ ಅಂದ್ರೆ ನಾನು ಹೇಳಿದ್ನಲ್ಲ ಕಾಲಮ್ ಬ್ರೇಕ್ ನಾವು ಪ್ಯಾರಾಗ್ರಾಫ್ ರಿಟರ್ನ್ ಅಂತ ಕೂಡ ಹೇಳ್ತೀವಿ. ಫೋರ್ಸ್ಡ್ ಲೈನ್ ಬ್ರೇಕ್ ಅಂದ್ರೆ ಇವಾಗ ನೀವು ಒಂದು ವರ್ಡ್ ಟೈಪ್ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಕಾರ್ನರ್ ಅಲ್ಲಿ ಜಾಗ ಇರಲ್ಲ, ಅವಾಗ ಏನಾಗುತ್ತೆ ಡ್ಯಾಶ್ ಬರುತ್ತೆ ಅಲ್ವಾ, ಅದೇ ರೀತಿ ಫೋರ್ಸ್ಡ್ ಲೈನ್ ಬ್ರೇಕ್ ಕೂಡ. ಸೊ ಏನೋ ಲೈನ್ ಟೈಪ್ ಮಾಡ್ತಿರ್ತೀರಾ, ಲೈನ್ ಸಾಕಾಗಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಲೈನಿಗೆ ಬರುತ್ತೆ ಅಲ್ವಾ, ಅರ್ಧ ಬಂದು ಇನ್ನರ್ಧ, ಸೊ ಅದನ್ನ ನಾವು ಫೋರ್ಸ್ಡ್ ಲೈನ್ ಬ್ರೇಕ್ ಅಂತ ಹೇಳ್ತೀವಿ. ಫೋರ್ಸ್ಡ್ ಲೈನ್ ಬ್ರೇಕ್, ಇಟ್ ಫೋರ್ಸಸ್ ಎ ಲೈನ್ ಟು ಬ್ರೇಕ್ ವೇರ್ ದ ಕ್ಯಾರೆಕ್ಟರ್ ಇಸ್ ಇನ್ಸರ್ಟೆಡ್ ಸ್ಟಾರ್ಟಿಂಗ್ ಎ ನ್ಯೂ ಲೈನ್ ವಿತೌಟ್ ಸ್ಟಾರ್ಟಿಂಗ್ ಎ ನ್ಯೂ ಪ್ಯಾರಾಗ್ರಾಫ್. ಸೊ ನ್ಯೂ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗಲ್ಲ, ಆದ್ರೆ ನ್ಯೂ ಲೈನ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಫೋರ್ಸ್ಡ್ ಲೈನ್ ಬ್ರೇಕ್ ನ ನಾವು ಸಾಫ್ಟ್ ರಿಟರ್ನ್ ಅಂತ ಕೂಡ ಕರಿತೀವಿ. ಡಿಸ್ಕ್ರಿಷನರಿ ಲೈನ್ ಬ್ರೇಕ್ ಹಂಗಂದ್ರೆ ಏನಪ್ಪಾ ಅಂದ್ರೆ ಇಂಡಿಕೇಟ್ಸ್ ವೇರ್ ಎ ಲೈನ್ ಆಫ್ ಅ ಟೆಕ್ಸ್ಟ್ ಶುಡ್ ಬ್ರೇಕ್ ಇಫ್ ದ ಲೈನ್ ಇಸ್ ಟು ಬ್ರೇಕ್. ಸೊ ಲೈನ್ ಬ್ರೇಕ್ ಆಗ್ಬೇಕು ಅಂದ್ರೆ ಎಲ್ಲಿಗೆ ಬ್ರೇಕ್ ಆಗಬೇಕು ಅಂತ ಹೇಳ್ತೀವಲ್ಲ ಅದನ್ನ ನಾವು ಡಿಸ್ಕ್ರಿಷನರಿ ಲೈನ್ ಬ್ರೇಕ್ ಅಂತ ಹೇಳ್ತೀವಿ. ಸೊ ಡಿಸ್ಕ್ರಿಷನರಿ ಲೈನ್ ಬ್ರೇಕ್ ಇಸ್ ಸಿಮಿಲರ್ ಟು ಡಿಸ್ಕ್ರಿಷನರಿ ಹೈಫನ್, ಓನ್ಲಿ ನೋ ಹೈಫನ್ ಇಸ್ ಆಡೆಡ್ ವೇರ್ ದ ಲೈನ್ ಬ್ರೇಕ್. ಸೊ ಹೈಫನ್ ಯಾವಾಗ ಆಡ್ ಆಗುತ್ತೆ ಅಂದ್ರೆ ಇವಾಗ ನನ್ನ ವರ್ಡ್ ಇನ್ನ ಕಂಪ್ಲೀಟ್ ಆಗಿಲ್ಲ, ಇನ್ನ ಬರಿಬೇಕು ಅಂದಾಗ ಮೇಲ್ಗಡೆ ಡ್ಯಾಶ್ ಹಾಕಿ ಬರಿತೀವಲ್ವಾ, ಅದೇ ರೀತಿ ಡಿಸ್ಕ್ರಿಷನರಿ ಲೈನ್ ಬ್ರೇಕ್ ಕೂಡ. In column break, text follows to the next column in the current text frame. If the frame has only one column, then the text goes to next threaded frame. So column break ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಕಾಲಮ್ ಬ್ರೇಕ್ ಕೊಟ್ಟಿದ ತಕ್ಷಣ ನನ್ಗೆ 2-3 ಕಾಲಮ್ ಇದ್ರೆ ನೆಕ್ಸ್ಟ್ ಕಾಲಮ್ ಹೋಗುತ್ತೆ, ಇಲ್ಲ ನನ್ ಒಂದೇ ಕಾಲಮ್ ನ ಟೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಲೈನ್ ಗೆ ಹೋಗುತ್ತೆ. ಓಕೆ, ಇನ್ ಫ್ರೇಮ್ ಬ್ರೇಕ್ ಆಪ್ಷನ್ ಟೆಕ್ಸ್ಟ್ ಫಾಲೋಸ್ ಟು ದ ನೆಕ್ಸ್ಟ್ ಥ್ರೆಡೆಡ್ ಟೆಕ್ಸ್ಟ್ ಫ್ರೇಮ್ ರಿಗಾರ್ಡ್ಲೆಸ್ ಆಫ್ ದ ಕರೆಂಟ್ ಟೆಕ್ಸ್ಟ್ ಫ್ರೇಮ್ ಕಾಲಮ್ ಸೆಟಪ್. ಸೊ ಫ್ರೇಮ್ ಬ್ರೇಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ನನಗೆ ನೆಕ್ಸ್ಟ್ ಥ್ರೆಡೆಡ್ ಫ್ರೇಮ್ ಗೆ ಹೋಗುತ್ತೆ. ಇವಾಗ 2-3 ಫ್ರೇಮ್ಸ್ ಇತ್ತಂದ್ರೆ ಥ್ರೆಡೆಡ್ ಆಗಿತ್ತಂದ್ರೆ ಸೊ ನಾನು ಫ್ರೇಮ್ ಬ್ರೇಕ್ ಕೊಟ್ಟಿದ ತಕ್ಷಣ ಈ ಫ್ರೇಮ್ ಇಂದ ಇನ್ನೊಂದು ಫ್ರೇಮ್ ಗೆ ಹೋಗುತ್ತೆ. Page break. The page break text flows to the next page with the text frame threaded to the current new frame. So page break ಆದ್ರೆ ಏನಾಗುತ್ತೆ ಅಂದ್ರೆ ನ್ಯೂ ಪೇಜ್ ಕ್ರಿಯೇಟ್ ಆಗಿ ಅಲ್ಲಿ ನನಗೆ ಬ್ರೇಕ್ ಕಂಟೆಂಟ್ಸ್ ಬರುತ್ತೆ. ಅದೇ ರೀತಿ ಇವನ್ ಪೇಜ್ ಬ್ರೇಕ್ ಆರ್ ಪೇಜ್ ಬ್ರೇಕ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ, ಸೇಮ್. A text can be placed either by selecting a text frame or it can be placed in any shapes or it can create its own frame box when we try to place it using place command. So place command ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂದ್ರೆ ಟೆಕ್ಸ್ಟ್ ನ ಪ್ಲೇಸ್ ಮಾಡ್ತೀವಿ. ಸೊ ಹೇಗೆ ಪ್ಲೇಸ್ ಮಾಡ್ತೀವಿ? ಸೊ ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಸೊ ಅದಕ್ಕೆ ಏನ್ ಮಾಡೋಣ ಅಂದ್ರೆ ಫಸ್ಟ್ ಒಂದು 2 ಫ್ರೇಮ್ ಹಾಕೊಳ್ಳೋಣ. ಸೊ ಒಂದು ಪ್ಲೇಸ್ ಹೋಲ್ಡರ್ ಹಾಕೊಳ್ಳೋಣ. ಓಕೆ, ಒಂದು ಹೊಸ ಪೇಜ್ ಇನ್ಸರ್ಟ್ ಮಾಡ್ಕೊಳ್ಳೋಣ. ಲೇಔಟ್, ಪೇಜಸ್, ಆಡ್ ಪೇಜ್. ಓಕೆ, ಹೋಗಿ ಪ್ಲೇಸ್, ನೋಡ್ಬೋದು ಕಂಟೆಂಟ್ ಪ್ಲೇಸ್ ಆಗಿದೆ. ಫೈಲ್, ಪ್ಲೇಸ್, ನೋಡ್ಬೋದು ಕಂಟೆಂಟ್ ಪ್ಲೇಸ್ ಆಗಿದೆ. ಸೊ ನಾನು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಫೈಲ್ ಪ್ಲೇಸ್ ಅಂತ ಕೊಟ್ಟು ಸೊ ನಂಗೆ ಕರ್ಸರ್ ಲೋಡ್ ಆಗುತ್ತೆ, ಎಲ್ಲಿ ಪ್ಲೇಸ್ ಆಗ್ಬೇಕು ಅಂತ ಕೊಡ್ಬೋದು. ಇಲ್ಲ ಅಂದ್ರೆ ಸೊ ಜಸ್ಟ್ ಪ್ಲೇಸ್ ಆಗಕ್ಕಿಂತ ಮುಂಚೆ ಫೈಲ್ ಪ್ಲೇಸ್ ಅಂತ ಕೊಟ್ಟು ಫೈಲ್ ನೇಮ್ ಅಂತ ತಗೊಂಡು ಓಪನ್ ಅಂತ ಕೊಟ್ರೆ ಆಗುತ್ತೆ. ಸೊ ಜಸ್ಟ್ ನಾನು ಕ್ಲಿಕ್ ಮಾಡಿದ್ರೆ ಕೂಡ ನನಗೆ ಅದೇ ಟೆಕ್ಸ್ಟ್ ಫ್ರೇಮ್ ನ ಕ್ರಿಯೇಟ್ ಮಾಡ್ಕೊಂಡು ನನಗೆ ಟೆಕ್ಸ್ಟ್ ಪ್ಲೇಸ್ ಆಗುತ್ತೆ. ಅದನ್ನ ಇಲ್ಲಿ ಹೇಳಿರೋದವರು. The text can be placed either by selecting a text frame or it can be placed in any of the shapes or it can create its own text frame box when we try to place it using place command. Okay, ಪ್ಲಸ್ ಮಾರ್ಕ್ ಹೇಳ್ದೆ ಅಲ್ಲ, ಅದು ಹಾಗಂದ್ರೆ ಏನಂದ್ರೆ ಓವರ್ಫ್ಲೋ, ರೆಡ್ ಮಾರ್ಕ್ ಅಲ್ಲಿ ಬರುತ್ತೆ ಅಲ್ಲ, ಸೊ ಇದನ್ನೆಲ್ಲ ಓವರ್ಫ್ಲೋ ಅಂತ ಹೇಳ್ತೀವಿ. ಸೊ ಇನ್ಪುಟ್ ಔಟ್ಪುಟ್ ಕೂಡ ಹೇಳಿದೆ ಅಲ್ವಾ. ಸೊ ಹಿಂಗೆ ನನಗೊಂದು ಫ್ರೇಮ್ ಬಾಕ್ಸ್ ತಗೊಂಡ್ರೆ ಸೊ ಇಲ್ಲಿ ಮೇಲ್ಗಡೆ ಇರೋ ಬಾಕ್ಸ್ ನನ್ನ ಇನ್ಪುಟ್ ಅಂತೀವಿ, ಕೆಳಗಡೆ ಇರೋ ಬಾಕ್ಸ್ ನ ಔಟ್ಪುಟ್ ಅಂತ ಹೇಳ್ತೀವಿ. ನೋಡಿ, ಇದು ಔಟ್ಪುಟ್, ಇದು ಇನ್ಪುಟ್. ಸೊ ಇನ್ಪುಟ್ ಅಲ್ಲಿ ನನ್ಗೆ ಏನಾದ್ರು ಇವಾಗ ನಾನು ತಗೊಂಡಾಗ ಇಲ್ಲಿ 2 ಸೈಡು ಖಾಲಿ ಇದೆ, ಲೈಕ್ ಇನ್ಪುಟ್ ಖಾಲಿ ಇದೆ, ಔಟ್ಪುಟ್ ಖಾಲಿ ಇದೆ. ಹಂಗಂದ್ರೆ ಏನು ಏನಾಗಿದೆ, ಇನ್ಪುಟ್ ಖಾಲಿ ಇದೆ, ಔಟ್ಪುಟ್ ಏನೋ ಪ್ಲೇ ಸಿಂಬಲ್ ತರ ಇದೆ. ಸೊ ಇಲ್ಲಿ ನೋಡಿ, ಇನ್ಪುಟ್ ಅಲ್ಲೂ ಪ್ಲೇ ಸಿಂಬಲ್ ಇದೆ, ಔಟ್ಪುಟ್ ಅಲ್ಲೂ ಪ್ಲೇ ಸಿಂಬಲ್ ಇದೆ. ಸೊ ಇಲ್ಲಿ ನೋಡ್ಬೋದು ಇನ್ಪುಟ್ ಅಲ್ಲಿ ಪ್ಲೇ ಸಿಂಬಲ್ ಇದೆ, ಔಟ್ಪುಟ್ ಖಾಲಿ ಇದೆ. ಸೊ ಇದರ ಮೀನಿಂಗ್ ಏನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಇನ್ಪುಟ್ ಮತ್ತೆ ಔಟ್ಪುಟ್ ಅಲ್ಲಿ ಈ ರೀತಿ ಸ್ಕ್ವೇರ್ ಖಾಲಿ ಬಾಕ್ಸ್ ಇದ್ರೆ, ಸೊ ಇನ್ಪುಟ್ ಅಲ್ಲಿ ಈ ರೀತಿ ಖಾಲಿ ಇದ್ರೆ ಇದು ಫಸ್ಟ್ ಫ್ರೇಮ್ ಅಂತ, ಅದೇ ಔಟ್ಪುಟ್ ಅಲ್ಲಿ ಈ ರೀತಿ ಇತ್ತು ಅಂದ್ರೆ ಇದು ಲಾಸ್ಟ್ ಫ್ರೇಮ್ ಅಂತ. ನೀವು ನೋಡ್ಬೋದು, ನೋಡಿ ಇದು ನನ್ನ ಲಾಸ್ಟ್ ಫ್ರೇಮ್, ಔಟ್ಪುಟ್ ಖಾಲಿ ಇದೆ. ಸೊ ಇದು ನನ್ನ ಫಸ್ಟ್ ಫ್ರೇಮ್, ಇನ್ಪುಟ್ ಖಾಲಿ ಇದೆ. ಸೊ ನೆಕ್ಸ್ಟ್ ಪ್ಲೇ ಸಿಂಬಲ್. ಪ್ಲೇ ಸಿಂಬಲ್ ಅಂದ್ರೆ ಏನಪ್ಪಾ ಅಂದ್ರೆ ಇನ್ಪುಟ್ ಅಲ್ಲಿ ಈ ರೀತಿ ಸಿಂಬಲ್ ಇದ್ರೆ ಏನರ್ಥ, ಸೊ ಇದು ಫಸ್ಟ್ ಫ್ರೇಮ್ ಅಲ್ಲ, ಇದಕ್ಕಿಂತ ಮುಂಚೆ ಕಂಟೆಂಟ್ ಎಲ್ಲೋ ಇದೆ ಅಂತ. ಸೊ ಔಟ್ಪುಟ್ ಅಲ್ಲಿ ಈ ರೀತಿ ಸಿಂಬಲ್ ಇದ್ರೆ ಅರ್ಥ ಏನು, ಸೊ ಇದು ಲಾಸ್ಟ್ ಫ್ರೇಮ್ ಅಲ್ಲ, ಇದಾದ್ಮೇಲೂ ಕಂಟೆಂಟ್ ಎಲ್ಲೋ ಪ್ಲೇಸ್ ಆಗಿದೆ ಅಂತ. ಓಕೆ, ಅಂದ್ರೆ ಎರಡು ಇನ್ಪುಟ್ ಔಟ್ಪುಟ್ ಎರಡರಲ್ಲೂ ಇದಿತ್ತು ಅಂದ್ರೆ ಇದು ಫಸ್ಟ್ ಫ್ರೇಮು ಅಲ್ಲ, ಲಾಸ್ಟ್ ಫ್ರೇಮು ಅಲ್ಲ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಫ್ರೇಮು ಅಲ್ಲ, ಲಾಸ್ಟ್ ಫ್ರೇಮು ಅಲ್ಲ, ಇದು ಕಂಟಿನ್ಯೂಟಿ ಎಲ್ಲೋ ಇದೆ ಅಂತ.
ಓಕೆ. ಸೊ ಈ ರೀತಿ ಇತ್ತು ಅಂದ್ರೆ ಇಲ್ಲಿ ಇನ್ಪೋರ್ಟ್ ಅಲ್ಲಿ ಪ್ಲೇ ಸಿಂಬಲ್ ಇದೆ, ಔಟ್ಪೋರ್ಟ್ ಅಲ್ಲಿ ಖಾಲಿ ಇದೆ. ಹಿಂಗಂದ್ರೆ ಏನಪ್ಪಾ ಅಂದ್ರೆ ಇದು ಲಾಸ್ಟ್ ಫ್ರೇಮ್ ಅಂತ. ಸೊ ಇಲ್ಲಿ ಇನ್ಪೋರ್ಟ್ ಖಾಲಿ ಇದೆ, ಔಟ್ಪೋರ್ಟ್ ಇದೆ ಅಂದ್ರೆ ಇದು ಫಸ್ಟ್ ಫ್ರೇಮ್ ಅಂತ ಅರ್ಥ. ಓಕೆ. ಪ್ಲಸ್ ಸಿಂಬಲ್ ಅಂದ್ರೆ ಓವರ್ಫ್ಲೋ ಅಂತ. ದ ಡಿಫರೆಂಟ್ ಟೈಪ್ಸ್ ಆಫ್ ಟೆಕ್ಸ್ಟ್ ಫ್ಲೋ ಇನ್ ಟೆಡೆಡ್ ಟೆಕ್ಸ್ಟ್ ಆರ್, ಯಾವ ರೀತಿ ಟೆಕ್ಸ್ಟ್ ಫ್ಲೋ ಮಾಡಬಹುದು ಅಂದ್ರೆ ಮ್ಯಾನ್ಯುವಲ್ ಟೆಕ್ಸ್ಟ್ ಫ್ಲೋ, ಸೆಮಿ ಆಟೋ ಫ್ಲೋ, ಫಿಕ್ಸ್ಡ್ ಪೇಜ್ ಆಟೋ ಫ್ಲೋ. ಓಕೆ. ಸೊ ಅದಕ್ಕೆ ಶಾರ್ಟ್ ಕಟ್ ಕೀಸ್ ಇಲ್ಲಿದೆ. ಸೊ ಮ್ಯಾನ್ಯುವಲ್ ಟೆಕ್ಸ್ಟ್ ಫ್ಲೋ ಅಂದ್ರೆ ಮಾಮೂಲಿಯಾಗಿ ಫ್ಲೋ ಮಾಡ್ತೀವಿ. ಸೊ ಸೆಮಿ ಆಟೋ ಫ್ಲೋ ಮಾಡಿದ್ರೆ ಆಲ್ಟ್ ಇಟ್ಕೊಂಡು ಕ್ಲಿಕ್ ಮಾಡ್ತೀವಿ ಪ್ಲೇಸ್ ಮಾಡೋದಕ್ಕಿಂತ ಮುಂಚೆ. ಸೊ ಆಟೋ ಫ್ಲೋ ಆಗ್ಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಪ್ಲೇಸ್ ಮಾಡ್ತೀವಿ. ನಾನು ಡಾಕ್ಯುಮೆಂಟ್ ನ ಪ್ಲೇಸ್ ಮಾಡ್ಬೇಕಾದ್ರೆ ವರ್ಡ್ ಅಲ್ಲಿ ವರ್ಡ್ ಫೈಲ್ ನ ನಾನು ಇಲ್ಲಿ ಪ್ಲೇಸ್ ಮಾಡ್ಬೇಕು ಅಂದ್ರೆ, ಫಿಕ್ಸ್ಡ್ ಪೇಜ್ ಆಟೋ ಫ್ಲೋ ಅಂದ್ರೆ ಆಲ್ಟ್ ಶಿಫ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿದ್ರೆ ನನಗೆ ಫಿಕ್ಸ್ಡ್ ಪೇಜ್ ಆಟೋ ಫ್ಲೋ ಬರುತ್ತೆ. ಓಕೆ. Transforming object means positioning, moving objects in a story to a different place on a screen. So ನಾನು ಟ್ರಾನ್ಸ್ಫಾರ್ಮಿಂಗ್ ಆಬ್ಜೆಕ್ಟ್ ಅಂದ್ರೆ ಏನಾಗುತ್ತೆ, ನಾನು ಒಂದು ಆಬ್ಜೆಕ್ಟ್ ನ ಬೇರೆ ಕಡೆ ಪೊಸಿಷನ್ ಮಾಡೋದು ಅಥವಾ ಮೂವ್ ಮಾಡೋದನ್ನ ನಾನು ಟ್ರಾನ್ಸ್ಫಾರ್ಮಿಂಗ್ ಅಂತೀವಿ. ಸೊ ಡಿಫರೆಂಟ್ ಟ್ರಾನ್ಸ್ಫಾರ್ಮೇಶನ್ ಟೂಲ್ಸ್ ಯಾವ್ದಾದಪ್ಪ ಅಂದ್ರೆ, ಸೊ ಏನೇನ ನಾವು ಟ್ರಾನ್ಸ್ಫಾರ್ಮೇಶನ್ ಅಂತೀವಿ ಅಂದ್ರೆ ಮೂವಿಂಗ್, ರೊಟೇಟಿಂಗ್, ಸ್ಕೀವಿಂಗ್ ನ ನಾವು ಶೇರಿಂಗ್ ಅಂತಾನು ಹೇಳ್ತೀವಿ. ಫ್ಲಿಪ್ಪಿಂಗ್ ನ ಅಂದ್ರೆ ತಿರುಗಿಸೋದನ್ನ ರಿಫ್ಲೆಕ್ಟಿಂಗ್ ಅಂತ ಹೇಳ್ತೀವಿ. ಸ್ಕೇಲಿಂಗ್ ನ ಇವನ್ನೆಲ್ಲ ಸೇರಿ ನಾವೇನಂತ ಹೇಳ್ತೀವಿ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ಸ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ಎನಿ ಅನ್ಲಾಕ್ಡ್ ಆಬ್ಜೆಕ್ಟ್ ಬಟ್ ಫಿಲ್ ಪ್ಯಾಟರ್ನ್ಸ್ ಅಂಡ್ ಪೋಸ್ಟ್ ಸ್ಕ್ರಿಪ್ಟ್ ಕೆನಾಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ತೀವಿ. ಸೊ ಲಾಕ್ ಆಗಿರೋ ಆಬ್ಜೆಕ್ಟ್ ನು ಕೂಡ ನಾವು ಟ್ರಾನ್ಸ್ಫಾರ್ಮ್ ಮಾಡಬಹುದು. ಆದ್ರೆ ಪ್ಯಾಟರ್ನ್ಸ್ ಫಿಲ್ ಆಗಿರುತ್ತಲ್ಲ ಮತ್ತೆ ಪೋಸ್ಟ್ ಸ್ಕ್ರೀನ್ ಆಂಗಲ್ ಇರುತ್ತಲ್ಲ, ಆ ತರ ಆಬ್ಜೆಕ್ಟ್ಸ್ ನಾವು ಟ್ರಾನ್ಸ್ಫಾರ್ಮ್ ಮಾಡಕ್ ಆಗಲ್ಲ. ಓಕೆ. ಯು ಕ್ಯಾನ್ ಸ್ಕ್ಯೂ ಎನಿ ಅನ್ಲಾಕ್ಡ್ ಆಬ್ಜೆಕ್ಟ್ ಅಂಡ್ ಈವನ್ ಯು ಕ್ಯಾನ್ ಸ್ಕ್ಯೂ ಟೆಕ್ಸ್ಟ್ ಬ್ಲಾಕ್ ಆರ್ ಗ್ರೂಪ್ ಟೈಟಮ್. ನಾನು ಹೇಳ್ದಲ್ಲ ಫಾಲ್ಸ್ ಇಟಾಲಿಕ್ ಸ್ವಲ್ಪ ಸೊಟ್ಟಕ್ಕೆ ಬರೋದನ್ನ ಸ್ಕೀವ್ ಅಂತ ಹೇಳ್ತೀವಿ. ಅದನ್ನ ನಾವು ಟೆಕ್ಸ್ಟ್ ಮೇಲಾದ್ರೂ ಅಪ್ಲೈ ಮಾಡಬಹುದು ಅಥವಾ ಒಂದು ಗ್ರಾಫಿಕ್ ಇಮೇಜ್ ಮೇಲಾದ್ರೂ ಅಪ್ಲೈ ಮಾಡಬಹುದು. ಸೊ ಇವಾಗ ಒಂದು ರೆಕ್ಟಾಂಗಲ್ ಇದೆ ಅಲ್ಲ ಇಲ್ಲಿ, ಸೊ ಇಲ್ಲಿ ನನಗೆ ಸ್ಕೀವ್ ತಗೊಳ್ಳೋಣ. ಶೇರ್ ಅಂತ ಹೇಳ್ತೀವಿ. ಸೊ ಶೇರ್ ಅಂದ್ರೆ ನೋಡಿ ನನಗೆ ಮೂವ್ ಆಗ್ತಿದೆ. ಇದು ನನ್ನ ರೆಕ್ಟಾಂಗಲ್. ಓಕೆ. ಸೊ ಈ ಪ್ರೊಸೆಸ್ ನಾನು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀನಿ. ಸೊ ಟ್ರಾನ್ಸ್ಫಾರ್ಮೇಶನ್ ಟೂಲ್ಸ್ ಯಾವ್ದು ಫ್ರೀ ಟ್ರಾನ್ಸ್ಫಾರ್ಮ್ ಮಾಡ್ಬೋದು, ರೊಟೇಟ್ ಮಾಡ್ಬೋದು, ಸ್ಕೇಲ್ ಮಾಡ್ಬೋದು, ಶೇರ್ ಮಾಡ್ಬೋದು, ಮೂವ್ ಮಾಡ್ಬೋದು. ಸೊ ಫ್ರೀ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ನಾನು ಏನ್ ಮಾಡ್ಬೋದು, ರೊಟೇಟ್ ಮಾಡ್ಬೋದು, ರೀಸೈಜ್ ಮಾಡ್ಬೋದು ಮತ್ತೆ ಸ್ಕೇಲ್ ಮಾಡ್ಬೋದು. ಬೈ ಅಪ್ಲೈಯಿಂಗ್ ಸ್ಕ್ಯೂ ಟೂಲ್ ಟು ದ ಟೆಕ್ಸ್ಟ್ ವಿ ಕ್ಯಾನ್ ಗೆಟ್ ಫಾಲ್ಸ್ ಇಟಾಲಿಕ್. ಸೊ ಟೆಕ್ಸ್ಟ್ ಅಪ್ಲೈ ಮಾಡಿದ್ರೆ ಫಾಲ್ಸ್ ಇಟಾಲಿಕ್ ತರ ಕಾಣುತ್ತೆ. ಫ್ಲಿಪ್ಪಿಂಗ್ ಅಥವಾ ರಿಫ್ಲೆಕ್ಟಿಂಗ್ ಏನ್ ಮಾಡುತ್ತೆ, ಮಿರರ್ ಇಮೇಜ್ ನ ಕ್ರಿಯೇಟ್ ಮಾಡುತ್ತೆ. ಒಂದು ಆಬ್ಜೆಕ್ಟ್ ನ ನಾನು ಫ್ಲಿಪ್ ಹಾರಿಜಾಂಟಲ್ ಆದ್ರೂ ಮಾಡ್ಬೋದು ಅಥವಾ ವರ್ಟಿಕಲ್ ಆದ್ರೂ ಮಾಡ್ಬೋದು. When an object is flipped, the color of the flip and rotate indicates present in the control panel changes from black to white with a black outline. So ನಾವು ಒಂದು ಆಬ್ಜೆಕ್ಟ್ ನ ಫ್ಲಿಪ್ ಮಾಡಿದ ತಕ್ಷಣ ನಮಗೆ ಫ್ಲಿಪ್ ಮತ್ತೆ ರೊಟೇಟ್ ಇಂಡಿಕೇಟರ್ ಇರುತ್ತೆ ಅಲ್ವಾ ಕಂಟ್ರೋಲ್ ಪ್ಯಾನಲ್ ಅಲ್ಲಿ, ಅದು ಕಲರ್ ಚೇಂಜ್ ಆಗುತ್ತೆ ಬ್ಲ್ಯಾಕ್ ಇಂದ ವೈಟ್ಗೆ. ಓಕೆ. ಸೊ ಬ್ಲ್ಯಾಕ್ ಔಟ್ಲೈನ್ ಬರುತ್ತೆ. ಅವಾಗ ಏನಪ್ಪಾ ಅಂದ್ರೆ ಫ್ಲಿಪ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ದ ಪ್ರೋಸೆಸ್ ಆಫ್ ಮೂವಿಂಗ್ ಎನ್ ಆಬ್ಜೆಕ್ಟ್ ಇನ್ ಅನ್ ಆಂಟಿ ಕ್ಲಾಕ್ ವೈಸ್ ಆರ್ clockwise direction at a fixed reference point is called as rotating. ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ನಾವು ಕೌಂಟರ್ ಕ್ಲಾಕ್ ವೈಸ್ ಅಂತಾನು ಹೇಳ್ತೀನಿ. ಒಂದು ಆಬ್ಜೆಕ್ಟ್ ನ ರೊಟೇಟ್ ಮಾಡೋ ಪ್ರೋಸೆಸ್ ನ ಮೂವ್ ಮಾಡೋ ಪ್ರೋಸೆಸ್ ನ ಲೈಕ್ ಮುಂದಕ್ಕೆ ಅಥವಾ ಹಿಂದಕ್ಕೆ ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ರೊಟೇಟಿಂಗ್ ಅಂತ ಹೇಳ್ತೀನಿ. CW ಅಂದ್ರೆ ಕ್ಲಾಕ್ ವೈಸ್ ಅಂತ, CCW ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಥವಾ ಕೌಂಟರ್ ಕ್ಲಾಕ್ ವೈಸ್ ಅಂತ ಅರ್ಥ. ದ ರೆಫರೆನ್ಸ್ ಪಾಯಿಂಟ್ ಕ್ಯಾನ್ ಬಿ ರಿಲೊಕೇಟೆಡ್ ಟು ದ ನ್ಯೂ ಲೊಕೇಶನ್ ಇಫ್ ರಿಕ್ವೈರ್ಡ್. ಸೊ ರೆಫರೆನ್ಸ್ ಪಾಯಿಂಟ್ ಅನ್ನೋದಿರುತ್ತಲ್ಲ ಅದು ಬೇರೆ ಲೊಕೇಶನ್ ಕೂಡ ಬೇಕಂದ್ರೆ ಇಟ್ಕೋಬಹುದು. ಕ್ರಾಪಿಂಗ್ ಅಂದ್ರೆ ಏನು? ಕ್ರಾಪಿಂಗ್ ಟ್ರಿಮ್ಸ್ ಅವೇ ಅನ್ವಾಂಟೆಡ್ ಏರಿಯಾಸ್ ಆಫ್ ಅನ್ ಇಮೇಜ್. ಟ್ರಿಮ್ಸ್ ಅಂದ್ರೆ ಏನಾಗುತ್ತೆ, ಕಟ್ ಮಾಡೋದು ಅಂತ ಅರ್ಥ. ಸೊ ಕ್ರಾಪಿಂಗ್ ಏನ್ ಮಾಡುತ್ತೆ ಅಂದ್ರೆ ಬೇಡದಲ್ಲೇ ಇರೋ ಏರಿಯಾನೆಲ್ಲ ಡಿಲೀಟ್ ಮಾಡುತ್ತೆ ಅಂತ ಅರ್ಥ. Resizing an object is simply changing the width and height values of an object. Resizing ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಒಂದು ಆಬ್ಜೆಕ್ಟ್ ವಿಡ್ತ್ ಮತ್ತೆ ಹೈಟ್ ನ ಚೇಂಜ್ ಮಾಡೋದನ್ನ ನಾವು ರಿಸೈಸಿಂಗ್ ಅಂತ ಹೇಳ್ತೀವಿ. ಯು ಕ್ಯಾನ್ ಹೋಲ್ಡ್ ಕಂಟ್ರೋಲ್ ಕೀ ವೆನ್ ಡ್ರ್ಯಾಗಿಂಗ್, ದೆನ್ ಫ್ರೇಮ್ ಅಂಡ್ ಕಂಟೆಂಟ್ ಆರ್ ಸ್ಕೇಲ್. ಸೊ ರಿಸೈಸ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಇಟ್ಕೊಂಡ್ರೆ ನನಗೆ ಫ್ರೇಮು ಕಂಟೆಂಟ್ ಎರಡು ಸ್ಕೇಲ್ ಆಗುತ್ತೆ. ಶಿಫ್ಟ್ ಕೀ ಇಟ್ಕೊಂಡ್ರೆ ಪ್ರಪೋರ್ಷನೇಟ್ ಆಗಿ ಸ್ಕೇಲ್ ಆಗುತ್ತೆ. ಇಫ್ ಆಟೋ ಫಿಟ್ ಆಪ್ಷನ್ ಇಸ್ ಸೆಲೆಕ್ಟೆಡ್ ದೆನ್ ರಿಸೈಸಿಂಗ್ ದ ಫ್ರೇಮ್ ರಿಸೈಸಸ್ ದ ಇಮೇಜ್ ವಿತ್ ಇನ್ ದ ಫ್ರೇಮ್. ಸೊ ಆಟೋ ಫಿಟ್ ಆಪ್ಷನ್ ತಗೊಂಡಿದ್ರೆ ಸೊ ನಾನು ರಿಸೈಸ್ ಮಾಡ್ಬೇಕಾದ್ರೆ ಫ್ರೇಮ್ ನ ನನಗೆ ಇಮೇಜ್ ಒಳಗಡೆ ಇರೋದು ಕೂಡ ರಿಸೈಸ್ ಆಗುತ್ತೆ. ಸೊ ದ ಕನ್ಸ್ಟೆಂಟ್ ಪ್ರೊಪೋರ್ಷನ್ ಏನಪ್ಪಾ ಮಾಡುತ್ತೆ ಅಂದ್ರೆ, ಇವಾಗ ನಾನು ಒಂದು ಆಬ್ಜೆಕ್ಟ್ ಮಾಡಿದೀನಿ ರಿಸೈಜು ಅನ್ಕೊಳ್ಳಿ. ಸೊ ಅವಾಗ ಒರಿಜಿನಲ್ ಪ್ರಪೋರ್ಷನ್ ಆಫ್ ಆಬ್ಜೆಕ್ಟ್ ನ ಮೇಂಟೈನ್ ಮಾಡುತ್ತೆ. ಅಂದ್ರೆ ವಿಡ್ತ್ ಎಷ್ಟಿದೆ ಹೈಟ್ ಎಷ್ಟಿದೆ ಅದೇ ಸ್ಕೇಲ್ ಅಲ್ಲಿ ಇಟ್ಕೊಂಡು ಅಂದ್ರೆ ಪ್ರಪೋರ್ಷನಲ್ ಇಟ್ಕೊಂಡು ರಿಸೈಸ್ ಆಗುತ್ತೆ. ಓಕೆ.
After you resize a frame or object, you can use fit the content to frame or the frame to content ಕಾನ್ಸೆಪ್ಟ್. ಅದು ಮುಂಚೆ ಹೇಳಿದ್ದೆ ಅಲ್ವಾ, ಆ ರೀತಿ ನೀವು ಫ್ರೇಮ್ ಟು ಕಂಟೆಂಟ್ ಅಥವಾ ಕಂಟೆಂಟ್ ಟು ಫ್ರೇಮ್ ಆಪ್ಷನ್ಸ್ನ ಯೂಸ್ ಮಾಡ್ಕೋಬಹುದು. ಸ್ಕೇಲಿಂಗ್ ಇಸ್ ಯೂಸ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಸೈಜ್ ಆಫ್ ಎನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಸೈಜ್ ಜಾಸ್ತಿ ಅಥವಾ ಕಮ್ಮಿ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕೇಲಿಂಗ್ ಮಾಡ್ತೀವಿ. If the proper ratio is maintained between the dimension of the object, it is called as proportionate scaling. Otherwise, it is called as an disproportionate scaling. So, scale ಮಾಡಬೇಕಂದ್ರೆ ನಾವು ರೇಷಿಯೋ ಮೇಂಟೈನ್ ಮಾಡಿದ್ರೆ ಅವಾಗ ಪ್ರಪೋರ್ಷನೇಟ್ ಸ್ಕೇಲಿಂಗ್ ಅಂತೀವಿ. ಅಂದ್ರೆ ಒಂದೊಂದ್ಸರಿ ಇವಾಗ ನಾವು ಈ ತರ ಇಮೇಜಸ್ ತಗೊಂಡ್ರೆ, ಸೊ ಈಗ ನೋಡ್ಬೋದು ಇದು ಅಗ್ಲ ಇದೆ, ಉದ್ದ ಇಲ್ಲ. ಸೊ ಇದನ್ನ ಡಿಸ್ಪ್ರಪೋರ್ಷನೇಟ್ ಸ್ಕೇಲಿಂಗ್ ಅಂತ ಹೇಳ್ತೀವಿ. ಸೊ ಈಗ ಒಂದು ಆಬ್ಜೆಕ್ಟ್ ಇದ್ದಾಗ ಲೈಕ್ ಶಿಫ್ಟ್ ಇಟ್ಕೊಂಡು ನಾನು ಡ್ರ್ಯಾಗ್ ಮಾಡಿದ್ರೆ ಸೊ ಈ ರೀತಿ ಒಂದೇ ಸಮ ಬರುತ್ತೆ ಅಲ್ಲ, ಆತನ ನಾವು ಕಂಟ್ರೋಲ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಒಂದೇ ಸಮ ಬರುತ್ತೆ ಅಲ್ವಾ, ಅದನ್ನ ನಾವು ಪ್ರಪೋರ್ಷನೇಟ್ ಸ್ಕೇಲಿಂಗ್ ಅಂತ ಹೇಳ್ತೀವಿ. When we select a scale percentage in either x or y, then the percentage value of the other box also changes to scale an image proportionately. So ಇಲ್ಲಿ ಸ್ಕೇಲ್ ವ್ಯಾಲ್ಯೂ ನಾವು ಕೊಡ್ಬೇಕಂದ್ರೆ ಒಂದ್ ಕಡೆ ನಾವು ಸ್ಕೇಲ್ ವ್ಯಾಲ್ಯೂ ಕೊಟ್ಟಾಗ ಸೊ ಇನ್ನೊಂದು ಬಾಕ್ಸ್ ಕೂಡ ನನಗೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 50% ಅಂದ್ರೆ ಇನ್ನೊಂದು ಬಾಕ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಪ್ರಪೋರ್ಷನೇಟ್ ಸ್ಕೇಲಿಂಗ್ ಅಂತ ಹೇಳ್ತೀವಿ. Scaling involves using a percentage value related to original size. So scale ಹೇಗಾಗುತ್ತೆ ಅಂದ್ರೆ percentage value ನಲ್ಲಿ measure ಮಾಡ್ತೀವಿ. Okay, we can repeat the transformations such as moving, scaling, rotating, resizing, reflecting, shearing and fitting. You can apply those transformation to more than one objects at a time. ಒಂದಕ್ಕಿಂತ ಜಾಸ್ತಿ ಆಬ್ಜೆಕ್ಟ್ಗೆ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ಬೋದು. ಯಾವ್ದಾವ್ದನ್ನ ಟ್ರಾನ್ಸ್ಫಾರ್ಮೇಶನ್ ಅಂತೀವಿ, ಮೂವ್ ಮಾಡೋದನ್ನ, ಸ್ಕೇಲಿಂಗ್ನ, ರೊಟೇಟ್ನ, ರಿಸೈಸ್ ಮಾಡೋದು, ರಿಫ್ಲೆಕ್ಟಿಂಗ್ನ ಅಂದ್ರೆ ರಿಫ್ಲೆಕ್ಷನ್ ಅಂದ್ರೆ ಮಿರರ್ ತರ ತೋರ್ಸೋದನ್ನ, ಶೇರಿಂಗ್ ಅಂದ್ರೆ ಸ್ಕೀವಿಂಗ್ ಮಾಡೋದನ್ನ, ಫಿಟ್ಟಿಂಗ್ ಮಾಡೋದನ್ನ, ಇದನ್ನೆಲ್ಲನೂ ನಾವು ಟ್ರಾನ್ಸ್ಫಾರ್ಮೇಶನ್ ಎಫೆಕ್ಟ್ ಅಂತ ಹೇಳ್ತೀವಿ. ಓಕೆ, ಅದು ಒಂದು ಆಬ್ಜೆಕ್ಟ್ ಆದ್ರೂ ಅಪ್ಲೈ ಮಾಡ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಆಬ್ಜೆಕ್ಟ್ಸ್ ಮೇಲಾದ್ರೂ ಅಪ್ಲೈ ಮಾಡ್ಬೋದು. All the transformations are recorded, but modifying a path or its points are not recorded as transformation. So ನನ್ನ ಒಂದು ಪಾತ್ ಇರುತ್ತಲ್ಲ, ಪಾತ್ ಅಥವಾ ಪಾಯಿಂಟ್ ನ ಚೇಂಜ್ ಮಾಡಿದ್ರೆ ಅದು ಟ್ರಾನ್ಸ್ಫಾರ್ಮೇಶನ್ ಅಂತ ನಾವು ತಗೊಳ್ಳೋದಿಲ್ಲ. ಆಯ್ತಾ, ಅದ್ ಲೈಕ್ ರೀಶೇಪಿಂಗ್ ಅಂತ ಹೇಳ್ತೀವಿ, ಅದನ್ನ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳೋದಿಲ್ಲ. Transform again individually, transform sequence again, transform again individually, clear transformation. ಇದು different types of transformation. Okay.